ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಜನಪರ ಹೋರಾಟಗಾರರು ಹಾಗೆ ನಟರು ಆಗಿರುವ ಅಹಿಂಸಾ ಚೇತನ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ ಅವರೇ. ಹಾಗೆ ಎಂದಿನಂತೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಮಂದಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಚೇತನ್ ಅವರೇ, ಅನೇಕ ವಿಚಾರಗಳಿಗೆ ನೀವು ಆಗಾಗ ಧ್ವನಿ ಎತ್ತುತ್ತಿರ್ತೀರಿ, ಬಹಳ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾ ಮೂಲಕ. ಈ RSS ಬ್ಯಾನ್ ವಿಚಾರ ಇರಬಹುದು, ಅಥವಾ ಇತ್ತೀಚೆಗೆ ನಡೀತಾ ಇರುವ ನ್ಯಾಷನಲ್ ಆಂಥಮ್ ವರ್ಸಸ್ ಒಂದೇ ಮಾತರಂ ಅನ್ನೋ ಕಾಂಟ್ರವರ್ಸಿ, ಪ್ರತ್ಯೇಕ ಲಿಂಗಾಯತ ಧರ್ಮ, ಹೀಗಾಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳನ್ನು ನಿಮಗೆ ಹಾಕಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರೋದು. ಮೊದಲದಾಗಿ ನಿಮ್ಮ ಐಡಿಯಾಲಜಿ ಬಗ್ಗೆ ಚರ್ಚೆ ಆಗ್ತಾ ಇದೆ, ಹಾಗಾಗಿ ಅಲ್ಲಿಂದಲೇ ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಕೆಲವೊಂದಷ್ಟು ಪ್ರಶ್ನೆಗಳು ಹಾರ್ಶ್ ಅನ್ನಿಸ್ಬಹುದು, ಆದರೆ ನಿಮಗೆ ನಿಮ್ಮ ಅನುಯಾಯಿಗಳು ಅಥವಾ ನಿಮ್ಮನ್ನು ವಿರೋಧಿಸುವವರು ಇದೇ ಭಾಷೆಯಲ್ಲೇ ಪ್ರಶ್ನೆ ಕೇಳ್ತಿರೋದ್ರಿಂದ ಹಾಗೇನೆ ನೇರವಾಗಿ ಪ್ರಶ್ನೆ ಕೇಳೋ ಪ್ರಯತ್ನ ಮಾಡ್ತೀನಿ. ಹಾರ್ಡ್ ಕೋರ್ ಬಲಪಂಥೀಯ ಸಿದ್ಧಾಂತವನ್ನು ವಿರೋಧಿಸ್ತಾ ಇದ್ದ ಚೇತನ್ ಅವರು ಇದ್ದಕ್ಕಿದ್ದ ಹಾಗೆ ಬಲಪಂಥೀಯರನ್ನ, RSS ಅನ್ನ BJPಯ ಬೂಟ್ ನೆಕ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾಕೆ? BJP ಬಲಪಂಥಿ ಸಿದ್ಧಾಂತ ನಮಗೆ ಯಾವಾಗಲೂ 100 ವರ್ಷಗಳಿಂದ ನಮಗೆ ಸೈದ್ಧಾಂತಿಕವಾಗಿ ವಿರೋಧನೇ. ಅವತ್ತಿಂದನೂ ವಿರೋಧ, 1925 ವಿರೋಧ, ಇವತ್ತಿಗೂ 2025 ವಿರೋಧ ಇದೆ. ಆದರೆ ಹಿಂದುತ್ವ ಬಲಪಂಥಿ ಮಾತ್ರ ನಮಗೆ ಸೈದ್ಧಾಂತಿಕ ವಿರೋಧ ಅಲ್ಲ. ನಮ್ಮಂಥ ಸತ್ಯಪಂಥಿಯವರು, ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ಅವರು, ನಮ್ಮ ವಿರೋಧಿಗಳು ಬಲಪಂಥಿನೂ ಇದೆ, ಯಥಾಸ್ಥಿತಿ ಮನುವಾದ, ಗಾಂಧಿವಾದ ಇದೆ, ಮಧ್ಯಪಂಥಿನೂ ಇದೆ, ಮತ್ತು ಕಮ್ಯುನಿಸ್ಟ್ ಎಡಪಂಥಿನೂ ನಾವು ಸೈದ್ಧಾಂತಿಕ ಪ್ರಶ್ನೆ ಮಾಡ್ತೀವಿ. ಸೊ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರ್ ಈ ಮೂರನ್ನು ಪ್ರಶ್ನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಒಂದು ಭಾರತೀಯ ಪಂಥ ಅಂತಾರೆ. ನಾವು ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ಮತ್ತು ಬೇರೆ ಬೇರೆ ಒಂದು ಸಮಾನತೆ ಸಾರಿರೋರನ್ನ ಒಂದು ಸತ್ಯ ಪಂಥ ಅಂತ ಹೇಳ್ತೀವಿ. ಸೊ ಒಂದೊಂದು ಇಶ್ಯೂನಲ್ಲಿ ನಾವು BJP ಜೊತೆನೂ ಒಪ್ಕೋಬೋದು, ಆದರೆ ಒಂದೊಂದು ಇಶ್ಯೂನಲ್ಲಿ ನಾವು ಮಧ್ಯಪಂಥಿ ಜೊತೆನೂ ಒಪ್ಕೋಬೋದು, ಎಡಪಂಥಿ ಜೊತೆನೂ ಸಹಮತ ಇರ್ಬೋದು. ಆದರೆ ಅನೇಕ ರೀತಿಯಲ್ಲಿ ಸೈದ್ಧಾಂತಿಕವಾಗಿ ವ್ಯತ್ಯಾಸಗಳಿದೆ. ಅವರು ಬೇರೆ, ನಾವು ಬೇರೆ. ಬಟ್ ಇನ್ ಜನರಲ್ ಹೆಂಗಿದೆ ಸಮಾಜದಲ್ಲಿ ಅಂತಂದರೆ, ಒಂದ ಬಲಪಂಥೀಯ ಅಥವಾ ಎಡಪಂಥೀಯ ಆಯಿತು, ನಮ್ಗೆ ಎರಡೂ ಸಿದ್ಧಾಂತಗಳಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ ಅಂದವರು ತಮ್ಮದೇ ಆದ ಒಂದು ಮಧ್ಯಸ್ಥಿಕೆಯಲ್ಲಿ ಸಾಕ್ತಾ ಇರ್ತಾರೆ. ನೀವು ಲೆಫ್ಟು ಅಲ್ಲ, ರೈಟು ಅಲ್ಲ, ಸೆಂಟರು ಅಲ್ಲ ಅಂತಂದರೆ ನೀವು ಯಾವ ಐಡಿಯಾಲಜಿ, ಯಾವ ಸಿದ್ಧಾಂತವನ್ನು ಪಾಲನೆ ಮಾಡ್ತಿದ್ದೀರಿ? ನೋಡಿ, 100 ವರ್ಷದ ಹಿಂದೆ 1925 ಒಂದು ಕ್ರಿಟಿಕಲ್ ವರ್ಷ. ಅದು ನಮಗೇನಾಗುತ್ತೆ ಅಂದರೆ 1885 ಕಾಂಗ್ರೆಸ್ ಪಾರ್ಟಿ ಅನ್ನೋದು ಶುರುವಾಯಿತು. 85 ಕಾಂಗ್ರೆಸ್ ಪಾರ್ಟಿ ಶುರುವಾಗಿದ್ದು ಬ್ರಿಟಿಷರ ಕಲೋನಿಯಲಿಸಮಿಂದ ಎಲ್ಲೋ ಒಂದು ಕಡೆ ಅಧಿಕಾರ ಹಿಡಿಬೇಕು ಅಂತ 1885 ಕಾಂಗ್ರೆಸ್ ಶುರುವಾಯಿತು. ಕಾಂಗ್ರೆಸ್ ಶುರುವಾಗಿದ್ದು ಪರಿವರ್ತನೆಗೋಸ್ಕರ ಅಲ್ಲ, ಕಾಂಗ್ರೆಸ್ ಶುರುವಾಗಿದ್ದು ಉತ್ತಮ ಸಮಾಜಕ್ಕೋಸ್ಕರ ಅಲ್ಲ. ಬ್ರಿಟಿಷ್ ರಾಜಿಂದ ನಾವು ಅಧಿಕಾರ ಹಿಡಿಬೇಕು ಅಂತ ಪ್ರಭಾವಿ ಗಂಡಸರು ಅದನ್ನು ಒಂದು ಶುರು ಮಾಡಿಕೊಂಡು ಅದನ್ನು ಶುರುವಾಗಿತ್ತು. ಅದನ್ನು ಅವರು ಪರಿವರ್ತನೆ ಕೊಡ್ತಾ ಇರಲಿಲ್ಲ, ಒಂದು ಉತ್ತಮ ಸಮಾಜಕ್ಕೆ ಕೊಡ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಆ ಗಾಂಧಿವಾದ, ಆ ಯಥಾಸ್ಥಿತಿ, ಆ ಮನುವಾದಕ್ಕೆ 3 ಸೈದ್ಧಾಂತಿಕ ನೆಲೆಗಟ್ಟು 100 ವರ್ಷದಿಂದ ಬೆಳೀತು. ಒಂದು ಕಡೆ ಹಿಂದುತ್ವ, ಅದು ಸಾವರ್ಕರ್ ಅವರು ಕೊಟ್ಟಿರೋ ಟರ್ಮು, ರೈಟ್ ವಿಂಗ್ನಲ್ಲಿ ನಾಗ್ಪುರ್ನಲ್ಲಿ ಹಿಂದುತ್ವ ಬಲಪಂಥಿ ಬೆಳೀತು. ಅದೇ ವರ್ಷ 1925 ಕಾನ್ಪುರ್ನಲ್ಲಿ MN ರಾಯ್ ಮತ್ತು ಕಮ್ಯುನಿಸ್ಟು CPI ಪಕ್ಷ ಅನ್ನೋದು ಶುರುವಾಯಿತು, ಎಡಪಂಥಿ. ಅಲ್ಲೂ ಎಡಪಂಥಿ, ಬಲಪಂಥಿ ಮತ್ತು ಯಥಾಸ್ಥಿತಿ ಕಾಂಗ್ರೆಸ್ಸಿನ ಮಧ್ಯಪಂಥಿ ಅಂತ ಆಯಿತು. ಅದೇ 100 ವರ್ಷದ ಮೇಲಿಂದ ನಮ್ಮ ಸಿದ್ಧಾಂತ, ಯಾರು ಜ್ಯೋತಿಬಾ ಫುಲೆಯಿಂದ ಹಿಡಿದು ಅಂಬೇಡ್ಕರ್, ಪೆರಿಯಾರ್ ಅಂತವರು 100 ವರ್ಷಗಳಿಂದ ಸತ್ಯಪಂಥದ ಮುಖಾಂತರ ಆ ಒಂದು ಮನುವಾದ ಯಥಾಸ್ಥಿತಿನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು 3 ಜನ, ಎಡಪಂಥಿ, ಬಲಪಂಥಿ ಮತ್ತು ನಮ್ಮ ಸತ್ಯಪಂಥ 3 ಕೂಡ ಪರಿವರ್ತನೆಗೋಸ್ಕರ ನಿಂತಿರೋದು. ನಾವು 3 ಕೂಡ ಯಥಾಸ್ಥಿತಿ ನಮಗೆ ದೊಡ್ಡ ಪೆಡಂಭೂತ, ದೊಡ್ಡ ಶತ್ರು. ಬಟ್ ಹಾಗಿದ್ದಾಗ ನಾವು 3 ಒಂದೇ ಆಗಲ್ಲ. ನೀವು ಸತ್ಯಪಂಥ ಅಂತೀರಿ, ಸಮಾನತೆ ಅಂತೀರಿ, ಸಮಾನ ಸಮಾಜ ಅಂತ ಮಾತನಾಡ್ತೀರಿ. ಬಟ್ ನಿಮ್ಮ ಇತ್ತೀಚಿನ ಕೆಲ ನಡೆ ನುಡಿ ಹಾಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೂಲಕ ಜನ ನಿಮ್ಮನ್ನು ಹೆಂಗೆ ಜಡ್ಜ್ ಮಾಡ್ತಿದ್ದಾರೆ ಅಂದರೆ, ಅನುಕೂಲ ಸಿಂಧುತ್ವ ಅಷ್ಟೇ, ಇವ್ರದ್ದು ಯಾವುದೇ ಒಂದು ವಾದ ಅಲ್ಲ, ಯಾವ ವಾದದಿಂದ ತಮ್ಮ ವಾದಕ್ಕೆ ಅನುಕೂಲ ಸಿಗುತ್ತೋ ಆ ಕಡೆಗೆ ಶಿಫ್ಟ್ ಆಗೋರು. ಹಿ ಹಿಮ್ಸೆಲ್ಫ್ ಈಸ್ ಕನ್ಫ್ಯೂಸ್ಡ್ ಆ್ಯಂಡ್ ಹಿ ಈಸ್ ಟ್ರೈಂಗ್ ಟು ಕನ್ಫ್ಯೂಸ್ ದ ಸೊಸೈಟಿ, ಹೀಗೂ ಕೂಡ ವ್ಯಾಖ್ಯಾನ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಅವ್ರವ್ರ ರೀತಿಯಲ್ಲಿ ವ್ಯಾಖ್ಯಾನಿಸಬೇಕು, ಅವ್ರ ಇಂಟರ್ಪ್ರಿಟೇಷನ್ಗೆ ಅದು ಬಿಟ್ಟಿದ್ದು. ಇದು ಯಾರು ಹೇಳ್ತಾ ಇದ್ದಾರೆ, ಅವರು ಯಾವ ದೃಷ್ಟಿಕೋನದಿಂದ ಹೇಳ್ತಾ ಇದ್ದಾರೆ ಭಾಳ ಮುಖ್ಯವಾಗುತ್ತೆ. ನನ್ನ ಅಭಿಪ್ರಾಯ ಪ್ರಕಾರ, ನನ್ನ ವಾದ ಪ್ರಕಾರ, ಯಾರಾದ ಇವತ್ತಿನ ದಿನ 2800 ಮತ್ತು 2900 ಪಕ್ಷಗಳು ಇವತ್ತು ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿದ್ದಾವೆ.
ಅವರೆಲ್ಲ ಬೇರೆ ಬೇರೆ ಹಂತಕ್ಕೆ ನಾವು ಸಂವಿಧಾನ ಪರ, ನಾನು ಸಂವಿಧಾನ ಜೈಬಿಂದ ತೆಗಿತೀನಿ, ಸಂವಿಧಾನ ಜಾಥಾ ಮಾಡ್ತೀನಿ, ಸಂವಿಧಾನ ಪೀಠಿಕೆ ಕಂಠಪಾಠ ಮಾಡ್ತೀವಿ ಅಂತ ಹೇಳ್ತಾರೆ. ಆ 2900 ಪಕ್ಷಗಳು ನನ್ನ ಹೇಳೋ ಪ್ರಕಾರ ಯಾರು ಕೂಡ ಸಂವಿಧಾನ ಎತ್ತಿಡಿತಾ ಇಲ್ಲ. ಯಾರಾದರೂ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ. ಸೊ ಸತ್ಯಪಂಥನೇ ಸಂವಿಧಾನ ಎತ್ತಿಡಿತಾ ಇರೋದು. ನೀವೇ ನಿಮ್ಮ ಅಧ್ಯಯನ ಏನು ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಇಷ್ಟೆಲ್ಲ ಮಾತನಾಡುವವರು ಅಂಬೇಡ್ಕರ್ ಅವರನ್ನು ಏನು ಓದ್ಕೊಂಡಿದ್ದಾರೆ, ಸಂವಿಧಾನದ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೂ ನೇರವಾಗಿ ಹೇಳ್ತೀನಿ, ನಿಮ್ಮ ಕಮೆಂಟ್ ಬಾಕ್ಸ್ಗಳಲ್ಲಿ ಬರ್ತಿರುವ ಕಮೆಂಟು ಡ್ರಗ್ ಮಾಡಿ ಪುಸ್ತಕ ಓದೋದನ್ನು ಬಿಟ್ಟು ಸರಿಯಾದ ಮನಸ್ಥಿತಿಯಲ್ಲಿ ಓದಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಚೇತನ್ ಅವರು ಅದನ್ನು ಮಾಡ್ತಿಲ್ಲ. ನಿಮ್ಮದೇ ಕಾಮೆಂಟ್ ಬಾಕ್ಸ್ನ ಕಾಮೆಂಟ್ ಸರ್. ಕಾಮೆಂಟ್ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ನಮಗೆ ಅದನ್ನು ನಾವೆಲ್ಲ ಹೇಳ್ದಂಗೆ ಯಾವ ದೃಷ್ಟಿಕೋಣದಿಂದ ಕಾಮೆಂಟ್ ಮಾಡ್ತೀರಾ, ನಿಮ್ಮ ಒಂದು ರೀತಿಯ ಬಯಸ್ಗಳೇ, ನಿಮ್ಮ ಒಂದು ರೀತಿಯ ಪೂರ್ವಾಗ್ರಹ ಪೀಡಿತಗಳಿಗೆ ಪ್ರಶ್ನೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನು ತಪ್ಪಾಗಲ್ಲ. ಸರಿ, ಹಾಗಾದ್ರೆ ನಿಮ್ಮ ಅಧ್ಯಯನದ ಬಗ್ಗೆನೇ ಹೇಳಿಬಿಡಿ. ಎಷ್ಟು ಓದ್ಕೊಂಡಿದ್ದೀರಿ, ಏನು ಓದ್ಕೊಂಡಿದ್ದೀರಿ, ಆ ಓದಿನಿಂದ ಬರ್ತಿರುವ ಕಾನ್ಫಿಡೆನ್ಸ್ ನಿಜಕ್ಕೂ ಅದು ಕಾನ್ಫಿಡೆನ್ಸಾ ಅಥವಾ ಅಲ್ಲೊಂಚೂರು ಇಲ್ಲೊಂಚೂರು ತಿಳಿದು ಮಾತನಾಡ್ತಿರೋದು ಅಷ್ಟೇನಾ ಅಂತ? ನಾವೆಲ್ಲರೂ ಕಲಿಯೋ ಪ್ರಕ್ರಿಯೆಯಲ್ಲೇ ಇದ್ದೀವಿ. ಎಷ್ಟು ಓದಿದ್ರೂ ಸಾಲದು, ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ. ಬಟ್ ನಾನು ಅಮೇರಿಕಾದಲ್ಲಿ ಯೇಲ್ ವಿಶ್ವವಿದ್ಯಾಲಯದಲ್ಲಿ ಓದಿ ಅಲ್ಲೂ ಕೂಡ ಸೌತ್ ಏಷ್ಯನ್ ಸ್ಟಡೀಸು, ಅದರ ಮೇಲೆ ರಂಗಭೂಮಿ ಆಗಿರ್ಬೋದು, ಇತಿಹಾಸ, ಸಾಹಿತ್ಯ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಎಲ್ಲ ಒಂದು ದಕ್ಷಿಣ ಏಷ್ಯಾಕ್ಕೆ ಸಂಬಂಧಪಟ್ಟಿರೋ 8 ದೇಶಗಳಿಗೆ ಸಂಬಂಧಪಟ್ಟಿರೋ ಡಿಗ್ರಿ ಮಾಡಿ ಅದರ ನಂತರ ಒಂದು ಸ್ಕಾಲರ್ಶಿಪ್ ಮಾಡಿ ಇಲ್ಲೂ ಕೂಡ ನಾನು ಬೇರೆ ಬೇರೆ ರೀತಿಯಲ್ಲಿ 20 ವರ್ಷಗಳಿಂದ ಕರ್ನಾಟಕದಲ್ಲಿದ್ದು ಎಲ್ಲ ಒಂದು ಅನೇಕ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಕ್ರಿಯೆಯಲ್ಲಿದ್ದೀನಿ. ನಾನು ಹೇಳೋದಲ್ಲ, ನನ್ನ ಪ್ರಕಾರ ಸಂವಿಧಾನಾತ್ಮಕವಾಗಿದೆ ಮತ್ತು ಸತ್ಯ ಇದೆ. ಆದರೆ ಅದಕ್ಕೆ ವಿರೋಧ ಬರಬಾರ್ದು ಅಂತ ಹೇಳ್ತಾ ಇಲ್ಲ. ವಿರೋಧಗಳಿಂದ ನಾನು ಕಲಿತಾ ಬರ್ತೀನಿ. ಆ ವಿರೋಧಗಳು ಉತ್ತಮವಾಗಿದ್ದರೆ ನಾನು ಖಂಡಿತ ಕಲಿಬೋದು. ಬಟ್ ಆ ವಿರೋಧಗಳು ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ವಿಚಾರಧಾರೆ ಅಲ್ಲದೆ ವೈಯಕ್ತಿಕ ಟೀಕೆಗಳಿದ್ದರೆ ಅದು ಕೇವಲ ಅವರ ಸಣ್ಣತನಗಳು ಕಾಣತ್ತೆ ಹೊರತು ಅದು ನಿಜವಾಗ್ಲೂ ನಾನು ಅದರಿಂದ ಏನು ಕಲಿಬಲ್ಲೆ ಅಂತ ನನಗೆ ಗೊತ್ತಾಗಲ್ಲ. ನಮಗೆ ವಿಚಾರಗಳ ಬಗ್ಗೆ ಇಳಿಯೋಕ್ಕೂ ಮುಂಚೆ ಒಂದು ನಿಮ್ಮ ಬಗ್ಗೆ ಇತ್ತೀಚಿನ ವಿಶ್ಲೇಷಣೆಗಳಲ್ಲಿ ಬಂದ ಒಂದು ಕಾಮೆಂಟನ್ನು ಪ್ರಶ್ನೆಯಾಗಿ ನಿಮಗೆ ಕೇಳ್ತೀನಿ. ಚೇತನ್ ಅವರಿಗೆ ಮೇಲ್ಜಾತಿ ಹಾಗೆ ಮೇಲ್ವರ್ಗದ ಅಹಂ ಸಿಕ್ಕಾಪಟ್ಟೆ ಇದೆ. ತಾನು ಹುಟ್ಟಿದ ಸಮಾಜದ ಉದ್ಧಾರಕ್ಕಾಗಿ ಬಂದಿರುವ ವಿಮೋಚಕ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಪ್ರಚಾರದ ಗೀಳು ಹತ್ಬಿಟ್ಟಿದೆ ಚೇತನ್ ಅವ್ರಿಗೆ. ಅಂದರೆ ತಾನೇನೋ ದೊಡ್ಡ ತ್ಯಾಗ ಮಾಡಿ ಸಮಾಜದ ಉದ್ಧಾರಕ್ಕೆ ಬಂದಿರುವ ಅವಧೂತ ಅನ್ನೋ ರೀತಿಯಲ್ಲಿ ಚೇತನ್ ಅವರು ವರ್ತನೆ ಮಾಡ್ತಿದ್ದಾರೆ. ನಾನು ನೋಡಿ, ಮೇಲ್ಜಾತಿಯಲ್ಲಿ ಪ್ರಭಾವಿ ಜಾತಿಯಲ್ಲಿ ಹುಟ್ಟಿದ್ದೀನಿ, ಪ್ರಭಾವಿ ಲಿಂಗಕ್ಕೆ ಹುಟ್ಟಿದ್ದೀನಿ, ಪ್ರಭಾವಿ ದೇಶಕ್ಕೂ ಹುಟ್ಟಿದ್ದೆ, ಪ್ರಭಾವಿ ಕುಟುಂಬದಲ್ಲಿ ಆರ್ಥಿಕವಾಗೂ ಶಿಕ್ಷಣದಲ್ಲೂ ಹುಟ್ಟಿದ್ದೀನಿ. ಇದ್ಯಾವುದು ನಾನು ಮಾಡಿರೋ ಪುಣ್ಯದಿಂದ ಅಲ್ಲ, ಇದು ನಾನು ಮಾಡಿರೋ ಅಥವಾ ಪಾಪದಿಂದನೂ ಪ್ರಶ್ನೆ ಬರಲ್ಲ. ಇದು ಒಂದು ಬೈ ಚಾನ್ಸು ಆಗಿ ಹುಟ್ಟಿ ಈ ಅನ್ಯಾಯದ ವ್ಯವಸ್ಥೆನ ನಾನು ಭಾಳ ಪಡೆದಿದ್ದೀನಿ. ನಮ್ಮ ವಾದದಲ್ಲಿ ಯಾರು ಜಾಸ್ತಿ ಪಡೆದಿರ್ತಾರೋ ಅವರು ಜಾಸ್ತಿ ವಾಪಸ್ ಕೊಡಬೇಕು ಸಮಾಜಕ್ಕೆ. ಅದೇ ನ್ಯಾಯದ ಪರಿಕಲ್ಪನೆ. ಯಾರು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ನಮಗೆ ಒಂದು ನಾನು ಹುಟ್ಟಿರೋದ್ರಿಂದ ಅಹಂಕಾರ ಅಲ್ಲ, ನನಗೆ ನನ್ನ ಪ್ರಕಾರ ಇಷ್ಟೊಂದು ಸವಲತ್ತಿಂದ ಹುಟ್ಟಿರೋದೇ ಒಂದು ದೊಡ್ಡ ಅನ್ಯಾಯ ನನ್ನ ಪ್ರಕಾರ. ಅಂದರೆ ನನಗಾಗಿರೋ ಅನ್ಯಾಯ ಅಲ್ಲ, ಈ ವ್ಯವಸ್ಥೆಯಲ್ಲಿ ನಡೀತಿರೋ ಅನ್ಯಾಯಕ್ಕೆ ತುಪ್ಪ ಸುರಿತಾ ಇದೆ. ಸೊ ನಾವೇನು ಮಾಡಬೇಕು ಅಂದರೆ ಜಾಸ್ತಿ ಪಡೆದಿರೋ ನನ್ನಂತವನು ಜಾಸ್ತಿ ವಾಪಸ್ ಕೊಟ್ಟು ಒಂದು ಸಮಾಜ ಕಟ್ಟಬೇಕು. ಸರಿ, ನೀವು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ವಿಚಾರನ್ನೇ ಆಧಾರವಾಗಿ ಇಟ್ಕೊಂಡು ನೀವು ಪದೇ ಪದೇ ಸಂವಿಧಾನ ಅಂತ ಹೇಳ್ತಿದ್ರಿ. ಸಂವಿಧಾನ ಪರಮೋಚ್ಚವಾಗಿ ಈ ದೇಶದ ಸಮಿಷ್ಟಿ, ಹಾಗೆ ಈ ದೇಶದಲ್ಲಿ ಅತ್ಯಂತ ಗೌರವಕ್ಕೆ ಪಾತ್ರವಾಗಬೇಕು ಅಂತ ಹೇಳಿ ಗುರುತಿಸಲಾಗಿರುವ ಕೆಲ ವಿಚಾರಗಳಿಗೆ ಎಲ್ಲರೂ ಕೂಡ ಗೌರವ ಕೊಡಲೇಬೇಕು ಅನ್ನೋದನ್ನು ಬಯಸುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ರಾಷ್ಟ್ರಗೀತೆ. ಇತ್ತೀಚೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಒಂದು ಹೇಳಿಕೆ, ವಂದೇ ಮಾತರಂ 150ನೇ ವರ್ಷಾಚರಣೆ ಸಂದರ್ಭದಲ್ಲಿ ಅವ್ರು ಕೊಟ್ಟ ಹೇಳಿಕೆ ನಮ್ಮ ನ್ಯಾಷನಲ್ ಆಂಥಮ್ಗೆ ಅವಮಾನ ಆಯಿತು ಅನ್ನೋ ಕಾರಣಕ್ಕೆ ಅವ್ರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಆದರೆ ನೀವು ನೇರವಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ, ಹೂ ಇಸ್ ಅ BJP ಪರ್ಸನ್, ಅವರಿಗೆ ಬೆಂಬಲವಾಗಿ ನಿಂತವರಂತೆ ಪೋಸ್ಟ್ ಮಾಡಿಬಿಡ್ತೀರಿ. ಅವ್ರಿಗೆ ಬೆಂಬಲವಾಗಿ ನಿಂತಿರೋದಲ್ಲ, ನಾನು ಪ್ರಜಾಪ್ರಭುತ್ವಕ್ಕೆ ಬೆಂಬಲವಾಗಿ ನಿಂತಿರೋದು. ಅಂದರೆ ನಾನು ಸಂವಿಧಾನಕ್ಕೆ ಬೆಂಬಲವಾಗಿ ನಿಂತಿರೋದು. ಒಂದೇ ರಾಷ್ಟ್ರಗೀತೆಗೆ ಅವಮಾನ ಮಾಡೋದು ಸಂವಿಧಾನಕ್ಕೆ ಒಳ್ಳೇದಾ, ಸಂವಿಧಾನದ ಆಶಯಕ್ಕೆ ಪೂರಕವಾದದ್ದಾ? ರಾಷ್ಟ್ರಗೀತೆಗೆ ಅವಮಾನ ಆಗಿದೆ ಅಂತ ನಾನು ಬಿಂಬಿಸೋನಲ್ಲ. ಇವಾಗ ಏನಾಗಿದೆ ಅಂದರೆ 1930ರ ದಶಕ 40ರ ದಶಕದಿಂದ ಎಷ್ಟೋ ಈ ಚರ್ಚೆಗಳು ನಡೀತಾ ಇದೆ. ವಂದೇ ಮಾತರಂ ಆಗಿರ್ಬೋದು, ಜನಗಣಮನ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲೂ ನಡೆದಿದೆ. ವಂದೇ ಮಾತರಂ ಅನ್ನೋದು ಕೆಲವೊಂದು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಆಗಬಾರ್ದೇ ಇರೋ ಒಂದು ಕಾರಣಗಳಿಂದ ಅದನ್ನು ಒಪ್ಪದೆ ಜನಗಣಮನ ಅನ್ನೋದು ರಾಷ್ಟ್ರಗೀತೆ ಆಯಿತು. ಆ ರಾಷ್ಟ್ರಗೀತೆನೂ ಕೂಡ ಅದೆಲ್ಲೋ ಒಂದು ಕಡೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರಿಟಿಷ್ನವರಿಗೆ ಅಥವಾ ಕಿಂಗ್ ಜಾರ್ಜಿಗೆ ಒಂದು ಹೊಗಳಿಕೆ ಬರೆದಿರೋ ಒಂದು ಕವನ ಅಂತಲೂ ಒಂದು ಚರ್ಚೆ ಭಾಳ ವರ್ಷಗಳಿಂದ ಇದೆ. ಅವರು ಕೂಡ ರವೀಂದ್ರನಾಥ್ ಟ್ಯಾಗೋರು ಒಂದು ಲೆಟರ್ ಮುಖಾಂತರ ಅದು ಆ ರೀತಿ ಆ ಉದ್ದೇಶದಿಂದ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಚರ್ಚೆಗಳು ಬಂದರೆ ಅದು ನನಗೆ ಒಂದು ರಾಷ್ಟ್ರಗೀತೆಗೆ ಅವಮಾನ ಅಂತ ನೋಡಲ್ಲ. ಇವಾಗ ಫಾರ್ ಎಕ್ಸಾಂಪಲ್ 51A ಏನು ಹೇಳುತ್ತೆ ಅಂದರೆ ರಾಷ್ಟ್ರಗೀತೆ ಆಗಿರ್ಬೋದು, ರಾಷ್ಟ್ರ ಧ್ವಜ ಆಗಿರ್ಬೋದು, ಗೌರವಿಸಬೇಕು ಅಂತ. ಆದರೆ ನಮ್ಗೆ ಇವತ್ತಿನ ದಿನ ಒಂದು ರಾಜ್ಯದ ನಾಡಗೀತೆ ಬರುತ್ತೆ.
ನಾಡ ಧ್ವಜ ಬರುತ್ತೆ. ಇವೆಲ್ಲ ಬಂದಿದ ತಕ್ಷಣ ರಾಷ್ಟ್ರಗೀತೆಗೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಅಂತ ಹೇಳೋಕ್ಕಾಗತ್ತಾ? 1986ನಲ್ಲಿ ಕೆಲವರು 3 ಜನ ಕೇರಳದಲ್ಲಿ ಒಂದು ಮಕ್ಕಳು ಎದ್ದು ನಿಂತ್ಕೊಂಡು ರಾಷ್ಟ್ರಗೀತೆಗೆ ಬಗ್ಗೆ ಅವ್ರು ಹಾಡಲಿಲ್ಲ ಅನ್ನೋ ಕಾರಣಕ್ಕೆ ಇದು ರಾಷ್ಟ್ರಗೀತೆಗೆ ಅವಮಾನ ಅಂತ ಒಂದು ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಹೇಳಿದ್ರೆ ಅದು ಅವಮಾನ ಅಲ್ಲ, ಅವರು ಎದ್ದು ನಿಂತ್ಕೊಂಡಿದ್ದು ಅವರು ಹಾಡಲಿಲ್ಲ ಅನ್ನೋ ಕಾರಣಕ್ಕೆ ಅವಮಾನ ಅಲ್ಲ. ನಮಗೆ 2018ನಲ್ಲಿ ಯಾವಾಗ ನಮಗೆ ಇದರಲ್ಲಿ ಬಂತೋ, ನಮಗೆ ಥಿಯೇಟ್ರ್ಗಳಲ್ಲಿ ರಾಷ್ಟ್ರಗೀತೆ ಅನ್ನೋದು ಬಂತೋ, ಆ ರಾಷ್ಟ್ರಗೀತೆ ಸಂದರ್ಭದಲ್ಲಿ ನೀವು ಎದ್ದು ನಿಂತ್ಕೊಳ್ಳೇಬೇಕು ಅಂತ ಏನಿಲ್ಲ. ಯಾವಾಗ ನಿಮಗೆ ಸ್ವಯಂ ಪ್ರೇರಣವಾಗಿ ನನಗೆ ಪ್ರೀತಿ ವಿಶ್ವಾಸದಿಂದ ಅಥವಾ ನಂಬಿಕೆಯಿಂದ ಯಾವುದೋ ಒಂದು ರೀತಿಯಲ್ಲಿ ನಾನು ಎದ್ದು ನಿಂತ್ಕೊಂಡು ಹಾಡ್ತೀನಿ ಅಂದಾಗ ನಿಮ್ಮ ಇಷ್ಟ. ಬಟ್ ಅದನ್ನು ಹೇರಿಕೆ ಮಾಡೋದು, ಅದನ್ನು ಬಲವಂತ ಮಾಡೋದು ಅದು ಕೂಡ ಪ್ರಜಾಪ್ರಭುತ್ವಕ್ಕೆ ಸಲ್ಲದು. ಬಟ್ ಏನೇ ಇದ್ರೂ ಈ ಚರ್ಚೆ ಆಗಿದ್ದ ಕಾರಣಕ್ಕೆ ಅವ್ರ ಮೇಲೆ ದೂರು ಕೊಡೋದು ಅಥವಾ ಅವ್ರನ್ನ ಕ್ರಿಮಿನಲೈಸ್ ಮಾಡೋದು ನನ್ನ ಪ್ರಕಾರ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ. ಸಮಾನತೆ ಸಮಾಜದ ಬಗ್ಗೆ ಮಾತನಾಡುವ ಚೇತನ್ ಅವರಿಗೆ ವಂದೇ ಮಾತರಂ ಕೆಲ ಧರ್ಮದವರಿಗೆ ಅಫೆಂಡ್ ಆಗುತ್ತೆ ಅನ್ನೋ ವಾದದ ಬಗ್ಗೆ ನಿಲುವೇನು ಅಂತ ನೋಡಿ. ಅದರಲ್ಲೂ ಕೂಡ ನಾನು ಅದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲೇ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂತು. ಅದರಲ್ಲೂ ಕೂಡ ದುರ್ಗಾ ಅನ್ನೋದು ಬೇರೆದು ಪ್ರಸ್ತಾಪ ಆಗತ್ತೆ ಕೆಲವು ಸ್ಟ್ಯಾನ್ಸಗಳಲ್ಲಿ. ಅದು ಕೂಡ ಅವತ್ತಿನ ದಿನ ಭಾಳ ವಿಚಾರವಂತರು ಇಲ್ಲ, ಇದು ಕೆಲವು ನಮ್ಮ ದೇಶದ ಕೆಲವು ಸಿದ್ಧಾಂತದಲ್ಲಿರೋರು, ಕೆಲವು ಧರ್ಮಗಳಿಗೆ ಹುಟ್ಟಿರೋರು, ಅವರಿಗೆ ಇದು ಸರಿ ಕಾಣದೇ ಇರಬಹುದು ಅನ್ನೋ ಕಾರಣಕ್ಕೆ ಅವ್ರು ಅದನ್ನು ಬಿಟ್ಟು ಜನಗಣಮನ ಇತ್ತಿದ್ದಾರೆ. ದಟ್ ಈಸ್ ಅವಾಗಾಗಿರೋ ಡಿಸಿಷನ್. ಅದನ್ನು ಪ್ರಶ್ನೆ ಮಾಡ್ಬೋದು. ಬಟ್ ನನಗೆ ಇವತ್ತಿನ ದಿನ ಅದನ್ನು ಬದಲಾಯಿಸಬೇಕು ಅಥವಾ ನಮಗೆ ಜನಗಣಮನ ಬಿಟ್ಟು ಒಂದೇ ಮಾತರಂ ತಂದು ಅದೇ ರಾಷ್ಟ್ರಗೀತೆ ಆಗಬೇಕು ಅನ್ನೋದು ನನ್ನ ವಾದ ಅಲ್ಲ. ಆದರೆ ಆ ಚರ್ಚೆ ಆಗಬಾರ್ದು ಅಂತಲೂ ನಾನು ಹೇಳ್ತಾ ಇಲ್ಲ. ಇದೇ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರೆಸಿಡೆಂಟ್ ಆಗಿದ್ದ ರಾಜೇಂದ್ರ ಪ್ರಸಾದ್ ಅವರು 1950ರಲ್ಲೇ ಹೇಳ್ತಾರೆ, ಹಾಗೆ ಉಲ್ಲೇಖ ಕೂಡ ಮಾಡ್ತಾರೆ, ನಮ್ಮ ನ್ಯಾಷನಲ್ ಆ್ಯಂಥಮಿಗೆ ಎಷ್ಟು ಗೌರವವನ್ನು ನಾವು ಸೂಚಿಸ್ತೀವೋ ಅಷ್ಟೇ ಗೌರವ, ಈಕ್ವಲ್ ಆದ ಗೌರವವನ್ನು ನಾವು ನ್ಯಾಷನಲ್ ಸಾಂಗ್ ಆಗಿರುವ ಒಂದೇ ಮಾತರಮ್ಗೂ ಕೂಡ ಸೂಚಿಸಬೇಕು. ಆ್ಯಂಡ್ ಇಟ್ ಇಸ್ ಡಾಕ್ಯುಮೆಂಟೆಡ್. ಈ ಹೇಳಿಕೆ ಡಾಕ್ಯುಮೆಂಟೆಡ್, ಅವರ ಪರ್ಸನಲ್ ಒಪಿನಿಯನ್ ಅಲ್ಲ. ಹೀಗಿದ್ದರೂ ಕೂಡ ಈ ಕಾಲದಲ್ಲೂ ಕೂಡ ಒಂದೇ ಮಾತರಮ್ಮನ್ನು ಒಂದು ರಾಷ್ಟ್ರೀಯ ಗೀತೆ ಅಂತ ಹೇಳಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾದ ಮಂಡಿಸುವವರ ವಿಚಾರಕ್ಕೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಯಾವಾಗ ನಾವು ಒಂದು ರಾಷ್ಟ್ರಗೀತೆ ಅಂತ ಮಾಡಿದಾಗ ಆವಾಗ ಯಾವಾಗಲೂ ಈ ಥರ ಚರ್ಚೆಗಳು ಆಗತ್ತೆ. ನಮಗೆ ಒಂದು ರಾಷ್ಟ್ರಗೀತೆ ಅನ್ನೋದು ಅದು ನನಗೆ ಅದರಲ್ಲಿ ಸಮಸ್ಯೆ ಕಾಣ್ತಾ ಇಲ್ಲ. ಬಟ್ ಹಾಗಿದ್ದಾಗ ನಿಮ್ಮ ವೈಯಕ್ತಿಕ ರೀತಿಯಲ್ಲಿ ಒಂದೇ ಮಾತರಂ ಹಾಡಬಾರ್ದು, ನೀವೇನಾದರೂ ಒಂದು ಶಾಲೆ ಶುರು ಮಾಡಿದಾಗ ಒಂದೇ ಮಾತರಂ ಅವ ಮಕ್ಕಳಿಗೆ ಹಾಡಿಸ್ಬಾರ್ದು ಅನ್ನೋ ರೀತಿಯಲ್ಲಿ ನಾನು ಯಾವತ್ತೂ ಹೇಳ್ತಾ ಇಲ್ಲ. ಅದು ಒಂದೇ ಮಾತರಂನ ಹಾಡೋದ್ರಲ್ಲಿ ಅಥವಾ ಹೇಳೋದ್ರಲ್ಲಿ ಕ್ರಿಮಿನಲೈಸ್ ಮಾಡಿದ್ರೆ, ಅದನ್ನು ಹಾಡಿದವರೆಲ್ಲ ನಾವು FIR ಹಾಕ್ತೀವಿ, ದೂರ ಹಾಕ್ತೀವಿ, ಅವ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಬಂದರೆ ಅದು ಸಂವಿಧಾನ ವಿರೋಧಿ. ಬಟ್ ಯಾರಾದರೂ ಪ್ರಸ್ತಾಪ ಮಾಡಿ ನೋಡ್ರಪ್ಪ ನೀವು ಜನಗಣಮನ ಹಾಡಿ, ನೀವು ಒಂದೇ ಮಾತನ್ನು ಹಾಡಬೇಡಿ ಅಂತ ಹೇಳಿದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ, ಅದು ಅವ್ರ ಹಕ್ಕಿದೆ. ಬಟ್ ಹಾಡದೇ ಇದ್ರೆ ಹಾಡೋದಿಲ್ಲ, ನಾವು ಜನಗಣಮನ ಜೈ ಹಿಂದ್ ಅಂತಾನೂ ಹೇಳೋದಿಲ್ಲ, ಒಂದೇ ಮಾತರಂ ಕೂಡ ಹೇಳೋದಿಲ್ಲ. ಅದು ಒಂದು ರೀತಿ ಡೈರೆಕ್ಟಾಗಿ ಒಂದು ಏನಾದರೂ ಅಗೌರವ ತೋರಿಸ್ತೆ ನಾನು ಹಾಡೋದಿಲ್ಲ ಅಂತ ಹೇಳಿದ್ರು ಕೂಡ ಅದು ಒಂದು ಅಭಿವ್ಯಕ್ತಿ ಸ್ವತಂತ್ರ. ಮತ್ತೆ ಅದು ಸಮಾಜ ಎಲ್ಲಾಗುತ್ತೆ ಚೇತನ್ ಅವರೇ, ಇದು ಸ್ವೇಚ್ಛಾಚಾರದ ಸಮಾಜ ಆಗೋದಿಲ್ವಾ? ಭಾರತಕ್ಕೆ ಸಂಬಂಧಪಟ್ಟ ಕೆಲ ವಿಚಾರಗಳು ಅದಕ್ಕೂ ಕೂಡ ನಾನು ಒಪ್ಪಿಗೆ ಕೊಡೋದಿಲ್ಲ, ನನಗೆ ನನ್ನ ವೈಯಕ್ತಿಕವಾದ ಚಾಯ್ಸೇ ಇಂಪಾರ್ಟೆಂಟು ಅಂದರೆ ಸ್ವೇಚ್ಛಾಚಾರದ ಸಮಾಜ ಆಗೋದಿಲ್ವಾ ಇದು? ನಮಗೆ ಆರ್ಟಿಕಲ್ 19 ಸ್ಮಿತಾ ಅವರೇ, ಪ್ರತಿಭಟನೆ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯನೂ ಕೂಡ ಭಾಳ ಮುಖ್ಯ ಆಗುತ್ತೆ. ನೀವು ಒಂದು ರೀತಿ ಹಾಡಲಿಲ್ಲ ಅನ್ನೋ ಕಾರಣಕ್ಕೆ ಅದು ಅಗೌರವ ಅಂತ ನಾನು ನೋಡೋನಲ್ಲ, ಅದು ಸುಪ್ರೀಂ ಕೋರ್ಟು ನೋಡೋದಲ್ಲ. ಯಾವುದಾದ್ರೂ ಈ ಇಡೀ ಭಾರತವನ್ನ ಒಂದು ಅಂತ ಹೇಳಿ ಒಗ್ಗೂಡಿಸುವ ಪ್ರಕ್ರಿಯೆ ಹಾಗಾದ್ರೆ ಹೇಗಾಗತ್ತೆ? ಯಾರೋ ಒಬ್ರು ಹೇಳ್ತಾರೆ ನನಗೆ ಜೈ ಹಿಂದ್ ಅನ್ನೋದು ಅಫೆನ್ಸ್ ಆಗುತ್ತೆ, ಇನ್ನೊಬ್ರು ಹೇಳ್ತಾರೆ ಹಲಾಲ್ ಯಾಕೆ, ಅಜಾನ್ ಯಾಕೆ ಕೇಳಬೇಕು, ಇದು ನನಗೆ ನನ್ನ ಧರ್ಮಕ್ಕೆ ವಿರೋಧ ಆಗುತ್ತೆ. ಹೀಗೆ ಒಬ್ಬೊಬ್ರು ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನೇ ಮುಂದಿಟ್ಕೊಂಡು ಹೋದ್ರೆ ಭಾರತ ಒಂದು ಅನ್ನೋ ಕಲ್ಪನೆ ಎಲ್ಲಿ ಉಳಿಯುತ್ತೆ ಚೇತನ್ ಅವರೇ? ಭಾರತ ಒಂದು ಅಂದರೆ ವೈವಿಧ್ಯತೆಯ ಒಂದು ರೀತಿ ವಿಚಾರಧಾರೆಗಳ ನಡುವೆ ಒಂದಾಗೋದು ಭಾಳ ಮುಖ್ಯ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಅವ್ರಿಗೆ ಆದ ಚಾಯ್ಸ್ ಇರಬೇಕು. ನೋಡಿ, ಪಾಲಿಟಿಕ್ಸ್ ಅಂದರೆ ಏನು ಸ್ಮಿತಾ ಅವರೇ? ಪಾಲಿಟಿಕ್ಸ್ ಅಂದರೆ ನಾವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀವಿ ಅಂತ ಏನು ಅಷ್ಟೇ ಅಲ್ಲ. ಪಾಲಿಟಿಕ್ಸ್ ಅಂದರೆ ನಮ್ಮ ದಿನನಿತ್ಯ ನಮ್ಮ ಆಯ್ಕೆಗಳು, ನಾವು 24 ಗಂಟೆ ಇರೋದು ನಾವು ಏನೇನು ಮಾಡ್ತೀವಿ ಅನ್ನೋದು. ಕೆಲವರಿಗೆ ಹಾಡೋಕ್ಕೆ ನಾನು ಖಂಡಿತ ನನಗಿಷ್ಟ, ನನಗೆ ಅದರಿಂದ ಒಂದು ಮನಸ್ಪೂರ್ವಕವಾಗಿ ಹಾಡ್ತೀನಿ, ನಾನು ಅದನ್ನು ಒಂದು ರೀತಿ ಗಟ್ಟಿಯಾಗಿ ಹಾಡ್ತೀನಿ ಅಂತ ಅನಿಸ್ಬೋದು. ಕೆಲವರಿಗಿಲ್ಲ, ನನಗೆ ಹಾಡೋಕ್ಕೆ ಮನಸ್ಸಿಲ್ಲ, ನನಗೆ ಕಾರಣಾಂತರಗಳು ಇರುತ್ತೆ, ಅದು ಕೂಡ ನನಗೆ ಅಗೌರವ ಕಾಣಿಸುತ್ತೆ. ಅದು ಕೂಡ ರೈಟ್ ಟು ಫ್ರೀಡಮ್ ಆಫ್ ಅಂದರೆ ಪ್ರೊಟೆಸ್ಟ್ ಅನ್ನೋದು ಕೂಡ ಅವ್ರ ರೀತಿಯಲ್ಲಿ ಸಣ್ಣ ಪುಟ್ಟ ರೀತಿಯಲ್ಲೂ ಹಕ್ಕಿರಬೇಕು. ಅದರ ನಡುವೆ ನಾವು ಬದುಕಿದ್ರೆ ಆವಾಗ ಒಂದು ಉತ್ತಮ ಸಮಾಜ ಆಗತ್ತೆ ಹೊರತು ನನ್ನ ವಿಚಾರಗಳು ನಾನು ಬೇರೆಯವ್ರ ಮೇಲೆ ಹೇರಲೇಬೇಕು ಅನ್ನೋ ಒಂದು ರೀತಿಯ ಹೇರಿಕೆಯ ಮನೋಭಾವ ಅನ್ನೋದು ಕೊಡಬಾರ್ದು. ನಮಗೆ ನಿಜವಾಗ್ಲೂ ದೇಶದ ಮೇಲೆ ಅಷ್ಟು ಪ್ರೀತಿ ಇದ್ದರೆ ನಾವು ನಮ್ಮ ರೀತಿಯಲ್ಲಿ ಹಾಡ್ತಾ ಬರ್ತೀವಿ.
ನಾವು ನಿಜವಾಗ್ಲೂ ಯಾವಾಗ ಒಂದು ಅಥಾರಿಟೇರಿಯನ್ ರೂಲ್ ಆಗುತ್ತೋ, ಯಾವಾಗ ಒಂದು ಪ್ರಜಾಪ್ರಭುತ್ವ ಉಲ್ಲಂಘನೆ ಆಗುತ್ತೆ ಅಂದರೆ ಯಾವಾಗ ನನ್ನ ವಾದನ ಬೇರೆಯವ್ರ ಮೇಲೆ ಹೇರಿ ಅದನ್ನು ಮಾಡದೇ ಇರೋರ ಮೇಲೆ ಜೈಲಿಗೆ ಹಾಕಿದ್ರೆ, FIR ದಾಖಲೆ ಮಾಡಿದ್ರೆ. ಹಾಗಾದ್ರೆ ನೀವು ಹೇಳ್ತಿರುವ ಈ ಅಥಾರಿಟೇರಿಯನ್ ರೂಲ್ ಎರಡೂ ಪಕ್ಷಗಳು ಅಂದ್ರೆ ರಾಷ್ಟ್ರೀಯವಾಗಿ ಪ್ರಬಲವಾಗಿರುವ ಎರಡೂ ಪಕ್ಷ, ಹಾಗಾಗಿ ಎರಡನ್ನ ಮಾತ್ರ ಕೋಟ್ ಮಾಡ್ತಿದ್ದೀನಿ. ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಮಾಡ್ತಿರೋದು ಅದೇನೆ, ಅಥಾರಿಟೇಟಿವ್ ರೂಲ್. ಸ್ಮಿತಾ ಅವರೇ, ಪವರ್ ಕರಪ್ಟ್ಸ್ ಆ್ಯಂಡ್ ಆಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಆಬ್ಸಲ್ಯೂಟ್ಲಿ ಅಂತ ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ. ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ವಿರೋಧಿಗಳನ್ನು ಎಲ್ಲೋ ಒಂದು ಕಡೆ ಅಪರಾಧಿ ಸ್ಥಾನದಲ್ಲಿಟ್ಟು ಅವರ ದೇಶ ವಿರೋಧಿ, ನಾವು ಮಾತ್ರ ದೇಶದ ಪರ ಅನ್ನೋ ರೀತಿಯಲ್ಲಿ ಎರಡು ಪ್ರಬಲ ಪಕ್ಷಗಳು ಮಾಡ್ಕೊಂಡು ಬರ್ತಾ ಇದ್ದಾವೆ. ಅದರಲ್ಲಿ ನಾನು ಕೂಡ ಬೇರೆ ಬೇರೆ ಹಂತಕ್ಕೆ ಬಲಿಪಶು ಆಗಿರೋನು. ಬಟ್ ನಾನು ಹಾಗೆ ಬಲಿಪಶು ಆಗಿದ್ದಾಗ ನನಗೆ ಮಾಡಿರೋರು ಮಾತ್ರ ಸಮಸ್ಯೆ ಅಂತ ನಾನು ನೋಡೋನಲ್ಲ. ನಾನು ಹೆಂಗೆ ನೋಡ್ತೀನಿ, ಯಾರೇ ಇದನ್ನು ಸಂವಿಧಾನ ಉಲ್ಲಂಘನೆ ಮಾಡಿದ್ರೆ, ಯಾರೇ ಒಂದು ಅಥಾರಿಟಿಯನ್ ರೂಲನ್ನು ಅವರ ಒಂದು ಸೈದ್ಧಾಂತಿಕ ಪ್ರಶ್ನೆ ಮಾಡೋರನ್ನ ಜೈಲಿಗೆ ಹಾಕಕ್ಕೆ ಬರೋಕ್ಕೆ ಶುರು ಮಾಡಿದ್ರೆ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಇಟ್ ಈಸ್ ಸಮಥಿಂಗ್ ಆಫ್ ಇಟ್ ಈಸ್ ಅ ಮಿಸ್ಯೂಸ್ ಆಫ್ ಪವರ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ನಿಮ್ಮ ಇತ್ತೀಚಿನ ಪೆರಿಯಾರ್ ಹಾಗೆ ಅಂಬೇಡ್ಕರ್ ವಾದ ಇದರ ಕುರಿತಾದ ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ನೀವು ಇದ್ದಕ್ಕಿದ್ದ ಹಾಗೆ RSS ಹಾಗೆ BJP ಪರವಾಗಿ ಮಾತನಾಡ್ತಾ ಅಂಬೇಡ್ಕರ್ ಅವರು ಕೂಡ ಬ್ರಿಟಿಷರ ಪರವಾಗಿದ್ರು ಅನ್ನೋ ರೀತಿಯ ಕೋರ್ಟನ್ನು ನೀವು ಉಲ್ಲೇಖ ಮಾಡಿಬಿಟ್ರಿ. ಎಲ್ಲೋ ಒಂದು ಕಡೆ ಗಡಿಪಾರಿನ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅನಿವಾರ್ಯವಾಗಿ ಚೇತನ್ ಅವರು BJP ಹಾಗೆ RSSನ ಪರ ಬ್ಯಾಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು RSS BJP ಪರ ಅಲ್ಲ. ನಾನು ಭಾಳ ಮುಖ್ಯವಾಗಿ ಸಂವಿಧಾನದ ಸತ್ಯಪಂಥ ಅಂಬೇಡ್ಕರ್ ಪೆರಿಯಾರ್ ಪರ ಇದ್ದೀನಿ. ಇವಾಗ ನಮ್ಗೆ ಗೊತ್ತಿದೆ RSS BJPಯು ಬೇರೆ ಬೇರೆ ರೀತಿಯಲ್ಲಿ ಸಂವಿಧಾನದ ಅವ್ರ ರೀತಿ ಬೇರೆ ಬೇರೆ ತಿರ್ಚ್ತಾ ಬರ್ತಾ ಇದ್ದಾರೆ. ಬಟ್ ಇತಿಹಾಸನೂ ಬೇರೆ ಬೇರೆ ರೀತಿ ತಿರ್ಚಿದ್ದಾರೆ. ಬಟ್ BJP ಹಿಂದುತ್ವ RSS ಮಾತ್ರ ಒಂದು ಇತಿಹಾಸ ತಿರ್ಚಿಲ್ಲ. ಈ ಕಾಂಗ್ರೆಸ್ಸು ಮತ್ತು ಮನುವಾದದ ಗಾಂಧಿವಾದನೂ ಇತಿಹಾಸ ತಿರ್ಚ್ಕೊಂಡು ಬರ್ತಾ ಇದ್ದಾರೆ. ಅವರೇನು ಹೇಳ್ತಾರೆ ಅಂದರೆ, ಅವರು ಮಾತ್ರ ದೇಶ ಪ್ರೇಮಿಗಳು, ಅವರನ್ನು ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡಿರೋ ಸಾವರ್ಕರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಬ್ರಿಟಿಷ್ನವ್ರ ಪರ ಅಂತ ಹೇಳ್ತಾರೆ. ನಾವು ಹೆಂಗೆ ನೋಡ್ತೀವಿ ಅಂದರೆ, ನೋಡಿ, ಸಾವರ್ಕರ್ ಆಗಿರ್ಬೋದು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಆಗಿರ್ಬೋದು, ಇವರು ಬ್ರಿಟಿಷ್ನವ್ರ ಪರ ಅಂತ ನೋಡಲಿಲ್ಲ. ಬೇರೆ ಬೇರೆ ರಾಜರುಗಳು ಬ್ರಿಟಿಷ್ನವ್ರ ಪರ ಇದ್ದರು. ಒಂದು ಬ್ರಿಟಿಷ್ ರಾಜ್ ಬೇಕು ಅಂತ ಅವ್ರ ಸಾಮ್ರಾಜ್ಯನ ಉಳಿಸ್ಕೋಬೇಕಾದ್ರೆ ಬೇರೆ ಬೇರೆ ರಾಜರಿದ್ದರು. ಆದರೆ ಈ ಎರಡು ವ್ಯಕ್ತಿಗಳು ಅವ್ರ ರೀತಿಯಲ್ಲೂ ಬ್ರಿಟಿಷ್ನವ್ರ ಪ್ರಶ್ನೆ ಮಾಡಿ, ಭಾಳ ಮುಖ್ಯವಾಗಿ ಕಾಂಗ್ರೆಸ್ಸು ಕೂಡ ಅದಕ್ಕೆ ಪರಿಹಾರ ಅಲ್ಲ ಅನ್ನೋ ರೀತಿ ಬಲಪಂಥಿ ದೃಷ್ಟಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕಮ್ಯುನಿಸ್ಟು ಎಡಪಂಥೀಯರ ದೃಷ್ಟಿನಲ್ಲಿ ಅವ್ರವ್ರು ಮಾಡಿದ್ದಾರೆ. ಬಟ್ ನಮ್ಮ ಸತ್ಯಪಂಥನೂ ಕೂಡ, ಅಂಬೇಡ್ಕರ್ ಪೆರಿಯಾರು ಕೂಡ, ಅವರು ಬ್ರಿಟಿಷ್ನವ್ರ ರೂಲನ್ನು ಸಂಪೂರ್ಣವಾಗಿ ಒಪ್ಪದೆ ಅದನ್ನೂ ಕೂಡ ಪ್ರಶ್ನೆ ಮಾಡಿ ಕಾಂಗ್ರೆಸ್ಸಿನ ಕ್ವಿಟ್ ಇಂಡಿಯಾ 1942ನಲ್ಲಿ ಪ್ರಶ್ನೆ ಮಾಡ್ತಾರೆ. ಗಾಂಧಿವಾದ ಯಾವಾಗಲೂ ಪ್ರಶ್ನೆ ಮಾಡ್ತಾರೆ. ನೀವು ನಿಮ್ಮ ರಾಜಕೀಯ ಅಧಿಕಾರಕ್ಕೋಸ್ಕರ ಅಥವಾ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರ ಮನುವಾದಿ ಕಾಂಗ್ರೆಸ್ಸು ಈ ಬಲಪಂಥೀಯವ್ರನ್ನ ಬ್ರಿಟಿಷ್ ಪರ ಅಂತ ಬಿಂಬಿಸಿದ್ರೆ, ನೀವು ಅಂಬೇಡ್ಕರ್ ಪೆರಿಯಾರ್ನು ನೀವು ಬ್ರಿಟಿಷ್ ಪರ ಅಂತ ನೀವು ಬಿಂಬಿಸ್ಬೋದಲ್ಲ. ನಿಮ್ಮ ಲಾಜಿಕ್ ಅದು ನಿಮ್ಮ ಲಾಜಿಕ್ಕು, ಅದು ನಮ್ಮ ಲಾಜಿಕ್ ಅಲ್ಲ. ನೀವು ಏನು ಮಾಡ್ತೀರಾ, ರೈಟ್ ವಿಂಗನ್ನು ಬ್ರಿಟಿಷ್ನ ಪರ ಅಂತ ಬಿಂಬಿಸಿ ನೀವು ಮತ್ತೆ ದೇಶ ಪ್ರೇಮಿಗಳು ಅಂತ ಹೇಳ್ಕೊಂಡು ನೀವು ಈ ನಮ್ಮ ಸತ್ಯಪಂಥೀಯವ್ರನ್ನ ಹೈಜಾಕ್ ಮಾಡ್ತೀರಾ. ಯಾಕಂದ್ರೆ ನಿಮ್ಮ ಪ್ರಕಾರ ನೇರವಾಗಿ ಕೇಳ್ಬಿಡ್ತೀನಿ, ನಿಮ್ಮ ಪ್ರಕಾರ ಸಾವರ್ಕರ್ ಅವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಏನು ಹಾಗಾದ್ರೆ ಬ್ರಿಟಿಷರ ಪರಾನ, ದೇಶದ ಪರಾನ? ನಾನು ಈ ಬೈನರಿಗಳಲ್ಲಿ ನೋಡಲ್ಲ. ಒಂದು ಹೇಳ್ತೀನಿ, ನಮ್ಮ ಸಿದ್ಧಾಂತ ಫೂಲೆ, ಅಂಬೇಡ್ಕರ್, ಪೆರಿಯಾರ್ ಮತ್ತು ಕುವೆಂಪು ಈ 4 ಜನ ನಮ್ಮ ಸತ್ಯಪಂಥೀಯ ದೃಷ್ಟಿಕೋನದಲ್ಲಿ ನೋಡಿದಾಗ ಬ್ರಿಟಿಷ್ನವ್ರನ್ನ ಅಷ್ಟು ಒಂದು ರೀತಿ ಪರ ವಿರೋಧ ಅಂತ ನೋಡಲಿಲ್ಲ. ಅವ್ರು ಹೆಂಗೆ ನೋಡಿದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ, ಅವ್ರಿಬ್ಬರ ಬಗ್ಗೆನೇ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀನಿ. ಅವರಿಬ್ಬರ ಬಗ್ಗೆ ಹೇಳ್ತೀನಿ, ಸಾವರ್ಕರ್ ಅವರಿಬ್ಬರ ಬಗ್ಗೆ ಹೇಳ್ತೀನಿ. ಫಸ್ಟ್ ಅವ್ರ ಸಿದ್ಧಾಂತ ಅವ್ರು ಹೇಳ್ಕೋಬೇಕಾಗತ್ತೆ, ನಮ್ಮ ಸಿದ್ಧಾಂತ ನಾನು ಹೇಳ್ತೀನಿ. ನಿಮ್ಮ ಒಪಿನಿಯನ್ ಏನು? ನಾನು ಅದನ್ನು ಹೇಳ್ತೀನಿ. ನಮ್ಮ 4 ಜನ ಹೆಂಗೆ ನೋಡ್ತಾರೆ ಅಂದರೆ, ಬ್ರಿಟಿಷ್ನವರು ಆರ್ಥಿಕವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಧ್ವಂಸ ಮಾಡಿದ್ದಾರೆ ದೇಶನ, ಭಾಳ ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡಿದ್ದಾರೆ, ಅದ್ರಲ್ಲಿ 2 ಮಾತಿಲ್ಲ. ಆದರೆ ಸಾಮಾಜಿಕ ಸುಧಾರಣೆ ರೀತಿಯಲ್ಲಿ ಮತ್ತು ಶೈಕ್ಷಣಿಕ ರೀತಿಯಲ್ಲಿ ಮತ್ತು ಒಂದು ರೀತಿ ವೈಜ್ಞಾನಿಕ ಚಿಂತನೆಯಲ್ಲಿ ಹಿಂದುಳಿದ ವರ್ಗಗಳಿಗೆ, ಭಾಳ ಒಂದು ರೀತಿ ಶೋಷಿತ ವರ್ಗಗಳಿಗೆ ಒಂದು ಮಟ್ಟಿಗೆ ನ್ಯಾಯ ಸಿಕ್ಕಿದೆ, ಬೆಳವಣಿಗೆ ಸಿಕ್ಕಿದೆ ಬ್ರಿಟಿಷ್ನವರಿಂದ ಅನ್ನೋದು ಈ 4 ಜನ ನಮ್ಮ ಸಮಾನತೆಯ ಸಿದ್ಧಾಂತದ ಐಕಾನ್ಗಳು ಆ ರೀತಿ ಮಂಡನೆ ಮಾಡಿದ್ದಾರೆ. ಇವಾಗ ರೈಟ್ ವಿಂಗು, ನೀವು ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನು ನೋಡಿ, ಸಾವರ್ಕರ್ ನೋಡಿ, ಇಬ್ಬರೂ ಕೂಡ RSS ಮೆಂಬರ್ಗಳಾಗಲಿಲ್ಲ, ಹಿಂದೂ ಮಹಾಸಭಾ ಮೆಂಬರ್ಗಳಾಗಿದ್ದರು. ಅವರು ಕೂಡ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ಜೀವಪೂರ ಕೂಡ ಅವರ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲೂ ಇದ್ದು ಕೂಡ ಅನೇಕ ಒಳ್ಳೆ ವಿಚಾರಗಳು ಪ್ರಸ್ತಾಪ ಮಾಡಿ ಅವರು ಕೂಡ ಅವರ ಒಂದು ರೀತಿ ಬ್ರಿಟಿಷ್ನವರು ನಮಗೆ ರೂಲ್ ಬೇಡ ಅಂತಲೂ ಹೇಳಿದ್ದಾರೆ ಸ್ಪಷ್ಟವಾಗಿ. ಮತ್ತು ಬಟ್ ಅವ್ರು ಬ್ರಿಟಿಷ್ನವ್ರ ರೂಲ್ ವಿರುದ್ಧ ಇದ್ದರೂ ಕೂಡ ಕಾಂಗ್ರೆಸ್ ಇಸ್ ನಾಟ್ ದ ಸೊಲ್ಯೂಷನ್, ಗಾಂಧಿವಾದ ಇಸ್ ನಾಟ್ ದ ಸೊಲ್ಯೂಷನ್. ನಿಜ ಹೇಳಬೇಕು ಅಂದ್ರೆ ಸ್ಮಿತಾ ಅವರೇ, 1919 ಜಿಲಿಯನ್ ವಾಲಾಬಾಗ್ ಆಗೋವರೆಗೂ ಗಾಂಧಿ ಯಾರು ಇವತ್ತಿನ ದಿನ ದೊಡ್ಡ ಪ್ರಮಾಣದ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬಿಂಬಿಸ್ತಾರೆ ಈ ಮನುವಾದಿ ಇವರೆಲ್ಲ,
ಅವ್ರ ರೀತಿಯಲ್ಲಿ ಅವ್ರು ಬಿಂಬಿಸ್ತಾರೆ ಅವರ ಸಿದ್ಧಾಂತ ತಕ್ಕಂತೆ. ಆದರೆ ಅವರು 1919 ತನಕ ಬ್ರಿಟಿಷ್ ರಾಜು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಕಲೋನಿಸಮ್ ಹಾಡಿ ಹೊಗಳ್ತಾ ಇದ್ರು. ಗಾಂಧಿಯವರು 1919 ಜಿಲಿಯನ್ ವಾಲಾಬಾಗ್ ಆಗೋವರೆಗೂ. ಸೊ ಇವೆಲ್ಲ ಒಂದು ರೀತಿಯ ಒಂದು ಎವಲ್ಯೂಷನ್ ಆಗ್ತಾ ಇರುತ್ತೆ ಎಷ್ಟೋ ಸೈದ್ಧಾಂತಿಕ. ಈ ಅಂಶಗಳನ್ನೆಲ್ಲ ಚೇತನ್ ಅವರು ಎಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ? ಎಲ್ಲಿಂದ ಓದಿದ್ರಿ, ಎಲ್ಲಿಂದ ತಿಳ್ಕೊಂಡ್ರಿ? ಗಾಂಧೀಜಿಯವರು ಜಲಿಯನ್ ವಾಲಾಬಾಗ್ ಮುಂಚೆ ಬ್ರಿಟಿಷರ ರೂಲನ್ನ ಹೊಗಳ್ತಾ ಇದ್ರು, ಅದ್ರ ಪರವಾಗಿದ್ರು, ಎಲ್ಲಿಂದ ರೆಫರೆನ್ಸ್? ನಾನು ಅನೇಕ ಪುಸ್ತಕಗಳಲ್ಲಿ ಓದ್ತಾ ಬರ್ತಾ ಇದ್ದೀನಿ, ಅನೇಕ ವಿಚಾರವಂತರನ್ನ ಮಾತು ಕೇಳ್ತಾ ಇದ್ದೀನಿ, ಅನೇಕ ಒಂದು ಯೋಚನೆಗಳು, ಬೇರೆ ಬೇರೆ ಚರ್ಚೆಗಳು, ಯೋಚನೆಗಳನ್ನ ತೆಗೆದು ಹಾಕಿ ಅದನ್ನು ಜನರ ಮುಂದೆ ಇಡ್ತಾ ಇದ್ದೀನಿ. ಇಂಟೆಲೆಕ್ಚುವಲ್ ಆಗಿ ಸ್ಮಿತಾ ಅವರೇ, ಈ ಒಂದು ಬುದ್ಧಿಜೀವಿ ವಲಯ, ಇಂಟೆಲೆಕ್ಚುವಲ್ ವಲಯ, ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಆಫ್ ಲರ್ನಿಂಗ್ನಲ್ಲಿ ಈ ವಿಚಾರಗಳು ಯಾವಾಗಲೂ ಚರ್ಚೆ ಆಗ್ತಾ ಇತ್ತು. ಬಟ್ ಏನಾಗುತ್ತೆ ಅಂದರೆ ಆ ಇಂಟೆಲೆಕ್ಚುವಲ್ ವಲಯದಲ್ಲಿ ಅಲ್ಲೇ ಸೀಮಿತ ಆಗುತ್ತೆ. ನಾವು ಆ ಇಂಟೆಲೆಕ್ಚುವಲ್ ಒಂದು ರೀತಿ ವಲಯದಿಂದ ಜನರಿಗೆ ರೀಚ್ ಮಾಡೋದು ನಮ್ಮ ಕೆಲಸ. ನಾವು ಒಂದು ಸೇತುವೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದೇ ನಾನು ಹುಟ್ಟಾಕಿರೋದಲ್ಲ, ಎಲ್ಲ ರೀತಿಯಲ್ಲೂ ಗಾಂಧಿಯ ರೈಟಿಂಗ್ಸ್ನಲ್ಲೇ ಇದೆ. ಎಲ್ಲ ಅನೇಕರು ಒಂದು ರೀತಿ ನಮ್ಮ ಸಮಾನತೆಯ ಸಿದ್ಧಾಂತದ ಮುಖಾಂತರ ಹೇಳೋರು ಕೂಡ ನಮಗೆ ಎಷ್ಟೋ ಹೇಳಿದ್ದಾರೆ, ಎಷ್ಟೋ ಬೇರೆ ಬೇರೆ ಥಿಂಕರ್ಸ್ಗಳು ಅದನ್ನು ಹೇಳ್ತಾ ಬಂದಿದ್ದಾರೆ. ನನಗೆ ಗೌರವಿಸೋರು ಬ್ರಜ್ ರಂಜನ್ ಮಣಿ ಅಂತ ಭಾಳ ಅದ್ಭುತ ಥಿಂಕರ್ ಅವರು, ಡಿಬ್ರಮನೈಸಿಂಗ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಭಾಳ ಜನ ನಮಗೆ ಭಾಳ ಅದ್ಭುತ ಥಿಂಕರ್ಸಿಂದ ಓದಬೇಕು, ಅದನ್ನು ತರಬೇಕು. ಆದರೆ ಏನಾಗ್ಬಿಟ್ಟಿದೆ ಇವತ್ತಿನ ದಿನ ಸ್ಮಿತಾ ಅವರೇ ಅಂದರೆ, ಈ ಗಾಂಧಿವಾದ, ಮನುವಾದ ಯಥಾಸ್ಥಿತಿನೇ ಇತಿಹಾಸ, ಹಿಂದುತ್ವ ಮಾತ್ರ ತಿರುಚ್ತಾ ಇದ್ದಾರೆ ಅನ್ನೋ ರೀತಿಯಿಂದ ಬಿಂಬಿಸ್ತಾ ಇದ್ದಾರೆ. ನಾವು ಹೆಂಗೆ ನೋಡ್ತೀವಿ ಅಂದರೆ, ನಿಮ್ಮ ಬಲಪಂಥಿ, ಮಧ್ಯಪಂಥಿ, ಎಡಪಂಥಿ ಮೂರು ಕೂಡ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇತಿಹಾಸ ತಿರ್ಚಿದ್ದೀರಾ. ನಮ್ಮ ಸತ್ಯಪಂಥಿ ವೈಜ್ಞಾನಿಕವಾಗಿ ಜನರ ಮುಂದೆ ಅದನ್ನ ಇಡೋದು. ಬಟ್ ಯಾಕೋ ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನಿಮ್ಮ ಈ ಸತ್ಯ ಪಥ ಸ್ವಲ್ಪ ರೈಟ್ ಪಥದ ಕಡೆನೆ ವಾಲ್ತಾ ಇದೆ ಅನಿಸ್ತಾ ಇದೆ, ಬಲ ಪಥದ ಕಡೆನೆ ವಾಲ್ತಾ ಇದೆ ಅನಿಸ್ತಾ ಇದೆ. ಗಾಂಧಿಯನ್ನ ಅಪೋಸ್ ಮಾಡ್ತೀರಿ, ಈ ರೈಟ್ ವಿಂಗರ್ಸ್ಗೂ ಕೂಡ ಅವ್ರ ಮೇಲಿರೋ ಆಪಾದನೆನೂ ಅದೇ, ಗಾಂಧಿ ವಿರೋಧಿಗಳು ಅಂತ ಹೇಳಿ. ನೀವು ಮತ್ತೊಂದು ಕಡೆಯಲ್ಲಿ ಸಾವರ್ಕರ್ ಅವ್ರನ್ನ ಡಿಫೆಂಡ್ ಮಾಡಿಕೊಂಡು ಇನ್ನವೇ ಡಿಫೆಂಡ್ ಮಾಡ್ಕೊಂಡು ಮಾತನಾಡ್ತೀರಿ. ಈ ರೈಟ್ ವಿಂಗರ್ಸ್ ಕೂಡ ಮಾಡೋದು ಅದೇನೆ. ಅದಕ್ಕೆ ಹೇಳಿದ್ದು ಸಮಾಜವಾದ ಹಾಗೆ ಸಮಾನತಾವಾದ, ಸತ್ಯವಾದ ಈ ಪಥಗಳು ಚೇತನ್ ಅವ್ರದ್ದು ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ರೈಟ್ ಪಥದ ಕಡೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿ. ನಾವು ರೈಟ್ ವಿಂಗ್ ಅನ್ನ ಯಾವತ್ತೂ ಒಪ್ಪಿಲ್ಲ, ಯಾವತ್ತೂ ಆ ಸಿದ್ಧಾಂತ ನಾವು ಬೆಂಬಲಿಸಲ್ಲ. ಆದರೆ ರೈಟ್ ವಿಂಗ್ ಇವತ್ತಿನ ದಿನ ವೋಟ್ ತಗೊಳ್ಳೋ ಕರ್ನಾಟಕದ ಸ್ಮಿತಾ ಅವರೇ 35% ಜನ ವೋಟ್ ತಗೊಳ್ತಾರೆ. ನೀವು ದೇಶದಲ್ಲಿ 38% ವೋಟ್ ಹಾಕ್ತಾರೆ ರೈಟ್ ವಿಂಗ್ಗೆ. ಈ ಮನುವಾದ ಯಥಾಸ್ಥಿತಿ, ಗಾಂಧಿವಾದ ಮತ್ತು ಈ ಒಂದು ಮಧ್ಯಪಂಥಿ ಇದೆಯಲ್ಲ, ಅದು 62ರಿಂದ 65% ವೋಟ್ ತಗೊಳುತ್ತೆ. ಬೋತ್ ಆರ್ ಐಡಿಯಾಲಜಿಕಲಿ ನಮಗೆ ಸಮಸ್ಯೆನೇ. ಬಟ್ ಈ ಒಂದು 62ರಿಂದ 65% ವೋಟು ಈಸ್ ಅ ಮೋರ್ ಬಿಗರ್ ಹೆಜಮಾನ್ ದೆನ್ ದ ರೈಟ್ ವಿಂಗ್ ಅನ್ನೋದು ರೀತಿನಲ್ಲೂ ನೋಡಬೇಕು. ಎರಡೂ ಎಸ್ಟಾಬ್ಲಿಷ್ಮೆಂಟೇ, ಎರಡೂ ಈ ವ್ಯವಸ್ಥೆನ ಅವ್ರ ದಿಕ್ಕಿಗೆ ಎಳಿತಾ ಇದ್ದಾರೆ. ಬಟ್ ಈ ಒಂದು ಮನುವಾದ ಯಥಾಸ್ಥಿತಿ ಈಸ್ ದ ಸೋರ್ಸ್ ಆಫ್ ದ ಪ್ರಾಬ್ಲಮ್. ಆ್ಯಂಡ್ ಆ ಸೋರ್ಸ್ ಆಫ್ ದ ಪ್ರಾಬ್ಲಮಿಂದ ಬಂದಿರೋದು ಬಲಪಂಥಿ, ಎಡಪಂಥಿ, ನಮ್ಮ ಸತ್ಯಪಂಥ. ಹಾಗಿದ್ದಾಗ ನಾವು ರೈಟ್ ಜೊತೆ ನಾವು ಒಪ್ಪಲ್ಲ, ಸೆಂಟರ್ ಜೊತೆ ಒಪ್ಪಲ್ಲ. ಅದು ಎಲ್ಲೋ ಒಂದು ಕಡೆ ರೈಟ್ ವಿಂಗ್ ಕಡೆ ಹೋಲ್ತಾ ಇದೆ ಅನ್ನೋದು ನಿಮ್ಮ ಒಂದು ನೋಡೋ ಸೀಮಿತವಾದ ದೃಷ್ಟಿಕೋನ ಅಂತ ಹೇಳಿದ್ರೆ, ನಿಮ್ಮನೋ ಒಟ್ನಲ್ಲಿ ಜನ ನಿಮ್ಮನ್ನು ಹಿಂಗೆ ಬ್ಯಾಚ್ ಮಾಡ್ತಿದ್ದಾರೆ. ಮತ್ತೆಗೆ ನಿಮ್ಮದೇ ಸೋಷಿಯಲ್ ಮೀಡಿಯಾದ ಕಾಮೆಂಟ್ ಬಾಕ್ಸ್ನಿಂದ ನೋಡಿ, ಪುಲೆ, ಪೆರಿಯಾರ್ ಹಾಗೆ ಅಂಬೇಡ್ಕರ್ ಹೆಸರುಗಳನ್ನು ಜಪ ಮಾಡೋದಷ್ಟೇ ಚೇತನ್ ಅವ್ರಿಗಿಷ್ಟ. ಆದರೆ ಇವ್ರ ವಿಚಾರಗಳ ಕುರಿತು ಯಾವುದೇ ಕ್ಲಾರಿಟಿ ಚೇತನ್ ಅವ್ರಿಗಿಲ್ಲ. ಫಾಲೋಡ್ ಬೈ ಅಂತಿಮವಾಗಿ RSSನ ಐಡಿಯಾಲಜಿ ಮತ್ತು RSS ನಾಯಕರನ್ನ ಹಾಡಿ ಹೊಗಳುವ ಮಟ್ಟಕ್ಕೆ ಚೇತನ್ ಅವರು ಹೋಗ್ತಿದ್ದಾರೆ ಹೊರತು ನಿಜವಾಗ್ಲೂ ಅಂಬೇಡ್ಕರ್ ತತ್ವ ಆಗಲಿ, ಫುಲೆ ಅವರ ತತ್ವ ಆಗಲಿ ಅಥವಾ ಪೆರಿಯಾರ್ ತತ್ವವಾಗಲಿ ಚೇತನ್ ಅವರಲ್ಲಿ ಇಲ್ಲ. ಅವರಲ್ಲಿ ಈಗ ಕಾಣ್ತಾ ಇರೋದು ಕೇವಲ RSS ಸಿದ್ಧಾಂತವನ್ನು ಹಾಡಿ ಹೊಗಳುವ ಮನಸ್ಥಿತಿ. ನೀವು ನನಗೆ RSS ಸಿದ್ಧಾಂತನ ಹಾಡಿ ಹೊಗಳೋ ಮನಸ್ಥಿತಿ ಅಥವಾ ಆ ರೀತಿಯನ್ನು ಬಿಂಬಿಸಿರೋದು, ವ್ಯಕ್ತಪಡಿಸಿರೋದು ಒಂದು ಕಡೆ ತೋರಿಸಿ. ಅವರ ಸಿದ್ಧಾಂತ ಯಾವಾಗಲೂ ನಮ್ಗೆ ಶತ್ರು, ಮುಂಚೆನೂ ಶತ್ರು. ಅಂಬೇಡ್ಕರ್, ಪೆರಿಯಾರ್ಗೂ ನಮಗೆ ಶತ್ರು, ಮತ್ತು ಇವತ್ತಿಗೂ ನಮ್ಮ ಸಮಾನತಾವಾದಿಗಳು ಸೈದ್ಧಾಂತಿಕ ಶತ್ರುನೇ. ಹಾಗಿದ್ದಾಗ ಅವರು ಒಬ್ಬರೇ ನಮ್ಮ ಸೈದ್ಧಾಂತಿಕ ಶತ್ರು ಅಲ್ಲ. ಈ ಇಡೀ ವ್ಯವಸ್ಥೆ ನಮಗೆ ಹಾಳಾಗ್ಬಿಟ್ಟಿದೆ. ಇಡೀ ವ್ಯವಸ್ಥೆ ಅವ್ರವ್ರ ಮೂಗ್ ನೇರಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ನೀವು ಓದ್ತಾ ಇರೋ ವಿಚಾರಗಳು ಯಾರ ಕಡೆಯಿಂದ ಬರ್ತಾ ಇದೆ ಸ್ಮಿತಾ ಅವರೇ ಅಂದರೆ, ಈ ಮನುವಾದಿ ಯಥಾಸ್ಥಿತಿವಾದ ಯಾರು ಇಷ್ಟು ವರ್ಷ ನಮಗೆ ಬೇರೆ ಬೇರೆ ರೀತಿ ಫೂಲೆ, ಅಂಬೇಡ್ಕರ್, ಪೆರಿಯಾರ್ನ ಅವರ ಮತಗಳಿಗೋಸ್ಕರ ಹೈಜಾಕ್ ಮಾಡಿದಾರೋ, ಯಾರು ಫೂಲೆ, ಪೆರಿಯಾರ್, ಅಂಬೇಡ್ಕರ್ ವಿಚಾರದಲ್ಲಿ ಯಾವಾಗಲೂ ಗಾಂಧಿವಾದ, ಕಾಂಗ್ರೆಸ್ ವಾದನ ವಿರೋಧ ಮಾಡ್ಕೊಂಡು ಬಂದಿದ್ರು, ಇವರು ಅವ್ರನ್ನ ನುಂಗ ಹಾಕಿ ಸ್ವಾಲೋ ಮಾಡಿ ಅವ್ರನ್ನ ಒಂದು ರೀತಿ ಅವರನ್ನು ಲಾಭ ಪಟ್ಟಿರೋ ವೋಟ್ಸ್ ಮುಖಾಂತರ ಅವ್ರು ಪ್ರಶ್ನೆ ಮಾಡೋದು ಸಹಜ. ಸೊ ಅವರ ಪ್ರಶ್ನೆ ಮಾಡ್ತಾ ಇರೋ ಕಾರಣಕ್ಕೆ ಅದು ಸತ್ಯ ಆಗಲ್ಲ. ಬಟ್ ಆ ಪ್ರಶ್ನೆಗಳು ಬರಲಿ. ಅದು ನೀವೇ ಕೇಳಿದ್ರಿ ಮಾತಿನ ಮಧ್ಯೆ RSS ಅನ್ನ ಡಿಫೆಂಡ್ ಮಾಡಿಕೊಂಡು ನಾನು ಮಾತನಾಡಿರೋದು ಒಂದ್ ಕಡೆ ಎಲ್ಲರೂ ಎಕ್ಸಾಂಪಲ್ ತೋರಿಸಿ ಅಂತ ಹೇಳಿ. ಇತ್ತೀಚೆಗೆ ರಾಜ್ಯದಲ್ಲಿ ನಡೆದ RSS ಚಟುವಟಿಕೆಗಳ ನಿಷೇಧ, ನಿರ್ಬಂಧ ವಿಚಾರದ ಜೋರ್ ಚರ್ಚೆ. ಅದರಲ್ಲಿ ನೀವು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಿ, ದಲಿತರನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಅಂತೇಳಿ. ಇದು ಇನ್ನೇವೇ ಡಿಫೆಂಡಿಂಗ್ RSS ಅಲ್ವಾ? ನೀವು ಪ್ರಿಯಾಂಕ್ ಖರ್ಗೆ ಅವರನ್ನ ಟೀಕಿಸ್ತಿದ್ದೀರಾ ಅಂತಂದ್ರೆ ಯು ಆರ್ ಡಿಫೆಂಡಿಂಗ್ RSS. ಇದಲ್ದಲ್ಲ ಇನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು? ಅವರೇ
ನೀವು ಬೈನರಿ ಪಾಲಿಟಿಕ್ಸ್ನಲ್ಲಿ ಮಾಡ್ತಿದ್ದೋದು ಅದು ನಿಮ್ಮ ಒಂದು ರೀತಿ ಸೀಮಿತವಾದ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಜನ ಹಂಗೆ ಸರ್, ನಾನು ಒಬ್ಬಳಲ್ಲ, ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋರು ಮಾತ್ರ ಅಲ್ಲ, ಜನ ಹಂಗೆ ಜಡ್ಜ್ ಮಾಡೋದು. ಕ್ಲಿಯರ್ ಫೈಟ್ ಬಿಟ್ವೀನ್ RSS ಅಂಡ್ ಪ್ರಿಯಾಂಕ್ ಖರ್ಗೆ ಆದಾಗ ನೀವು ಪ್ರಿಯಾಂಕ್ ಖರ್ಗೆ ಅವರನ್ನ ಅಪೋಸ್ ಮಾಡ್ತಿದ್ದೀರಾ ಅಂದ್ರೆ RSS ನ ಡಿಫೆಂಡ್ ಮಾಡ್ಕೊಳ್ತಿದ್ದೀರಾ. ಕ್ಲಿಯರ್ ಕೇಸ್. It is not a clear fight between Priyank Kharge and RSS. It is a fight between Priyank Kharge ಮನುವಾದ, RSSನ ಹಿಂದುತ್ವವಾದ ಮತ್ತು ನಮ್ಮ ಸಮಾನತಾವಾದ. ನಮ್ಮ ಸಮಾನತಾವಾದ ಅಂದರೆ ಯಾರು? ದಲಿತ ಸಂಘಟನೆಗಳು ಮತ್ತು ಸಮಾನತಾವಾದಿಗಳು ಅನೇಕ ನಮಗೆ ಅದರಲ್ಲಿ ಕಾಳಜಿ ಇರೋರು, ಲೀಡರ್ಶಿಪ್ನಲ್ಲಿರೋ ಭಾಳ ಆಳವಾದ ಚಿಂತನೆ ಇರೋರು ನಮ್ಮ ಜೊತೆ ನಿಂತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಹೇಗೆ MB ಪಾಟೀಲ್ ಅವ್ರ ಥರ, ಪ್ರಿಯಾಂಕ್ ಖರ್ಗೆ ಅವರು ಹೇಗೆ ಬೈ ಚಾನ್ಸ್ ಆಗಿ ಅವರ ಒಂದು ದಲಿತರಾಗಿ ಹುಟ್ಟಿರೋ ಕಾರಣಕ್ಕೆ ಅವರು ನಮ್ಮಂಥ ಬೈ ಚಾಯ್ಸ್ ಆಗಿ ಅಂಬೇಡ್ಕರ್ ವಾದಿ ಅಲ್ಲ, ಅವರು ಒಂದು ಯಥಾಸ್ಥಿತಿ ಮನುವಾದಿ. ಹಾಗೇನೇ ನಮಗೆ MB ಪಾಟೀಲ್ ಅವರು ಬೈ ಚಾನ್ಸ್ ಆಗಿ ಅವರು ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿರ್ಬೋದು, ಆದರೆ ಅವರು ಒಂದು ಯಥಾಸ್ಥಿತಿ ಮನುವಾದಿ ಹೊರತು ಅವರು ನಮ್ಮಂಥ ಬುದ್ಧ ಬಸವ ಅಂಬೇಡ್ಕರ್ ವಾದಿ. ಅವ್ರು ಮನುವಾದಿ ಹೆಂಗೆ? ಅವ್ರು ಯಾವಾಗಲೂ ಕೂಡ ಅಂಬೇಡ್ಕರ್ ತತ್ವದ ಬಗ್ಗೆ ಮಾತನಾಡ್ತಾರೆ, ಬುದ್ಧ ತತ್ವದ ಬಗ್ಗೆ ಮಾತನಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ. ಬಟ್ ನೀವು ಅವ್ರನ್ನ ಮನುವಾದಿ ಅಂತ ಯಾಕೆ ಕರಿತಿದ್ದೀರಾ? ನೋಡಿ ಸ್ಮಿತಾ ಅವರೇ, ನಾನು ಅವಲೇ ಹೇಳ್ಕೊಂಡು ಬರ್ತಾ ಇದ್ದೀನಿ, ಕಾಂಗ್ರೆಸ್ ಯಾವಾಗಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅವ್ರನ್ನ ಸೈದ್ಧಾಂತಿಕವಾಗಿ ಯಾವಾಗಲೂ ವಿರೋಧ ಮಾಡಿದಾರೋ 100 ವರ್ಷಗಳಿಂದ, ಅವ್ರ ವಿರುದ್ಧ ಎಲೆಕ್ಷನ್ ನಿಂತರು, ಅವರು ಸುಡ್ತಿರೋ ಮನೆ ಅಂತ ಗುರ್ತಿಸಿದ್ರು, ಅವರನ್ನು ಮತಗಳಿಗೋಸ್ಕರ, ಅವರನ್ನು ದಲಿತರನ್ನ ಸೆಳೆಯೋಕ್ಕೋಸ್ಕರ, ಅವ್ರನ್ನ ದಲಿತರನ್ನ ಬಳಸ್ಕೊಂಡು RSSೇ ಅವರ ಶತ್ರು ಅನ್ನೋ ರೀತಿನ ಬಿಂಬಿಸೋಕ್ಕೋಸ್ಕರ ಬಾಬಾ ಸಾಹೇಬ್ನ ಬಳಸ್ಕೊಂಡಿದ್ರು ಹೊರತು ಅವರ ವಿಚಾರಗಳು ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೆ ಬೇಕಾಗಿರೋ ಯೋಜನೆಗಳು, ನೀತಿ ಕಾನೂನುಗಳು ಒಂದು ಅಂಬೇಡ್ಕರ್ ವಾದದ ಪರಿವರ್ತನೆ ತಂದಿಲ್ಲ. ಸೊ ದಿಸ್ ಈಸ್ ಇವತ್ತು ನೆನ್ನೆ ಶುರುವಾಗಿರೋದಲ್ಲ, ಇದು ಭಾಳ ವರ್ಷಗಳಿಂದ, ಭಾಳ ದಶಕಗಳಿಂದ ನಡೀತಾ ಇದೆ. ಅದಕ್ಕೆ ನಮಗೆ ಅಫ್ಕೋರ್ಸ್ RSS ಹಿಂದುತ್ವ ನಮ್ಗೆ ಸೈದ್ಧಾಂತಿಕ ಶತ್ರುನೇ. ಅದು ನೇರ ನಾವು ಕಾಂಶಿರಾಮ್ಜಿ ಒಂದು ಹೇಳ್ತಾರೆ, ಹಿಂದುತ್ವ RSS ಒಂದು ತಲೆ ಎತ್ತಿರೋ ಹಾವು, ಕಾಂಗ್ರೆಸ್ಸು ಒಂದು ಹುಲ್ಲಲ್ಲಿ ಮಲಗಿರೋ ಹಾವು. ಸೊ ಆ ರೀತಿಯಲ್ಲಿ ನಮಗೆ ಈ ಒಂದು ಕಾಣುವ ಶತ್ರು ನಮಗೆ ಗೊತ್ತಿರುತ್ತೆ, ಅದು ಒಂದು ರೀತಿ ದೂರದಲ್ಲಿ ಒಂದು ತೋಳ, ಅದು ನಮ್ಮ ತಿನ್ನಬೇಕು ಅಂದಾಗ ನಾವು ದೂರ ಇರ್ತೀವಿ. ಬಟ್ ಗಿರಿಗಿರಿ ಅಂತ ನಕ್ಕೊಂಬರೋ ನಮ್ಮ ಸ್ನೇಹಿತನ ಬರೋ ನರಿಗಳನ್ನ ದೂರ ಇರಬೇಕು. ಅದೇ ಒಂದು ರೀತಿ ಮನುವಾದ. ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಹೈಜಾಕ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಖಂಡಿತ ಕಾಂಗ್ರೆಸ್ಗೂ ಹಾಗೆ ಅಂಬೇಡ್ಕರ್ ಅವ್ರಿಗೂ ತದ್ವಿರುದ್ಧ, ಅಂಬೇಡ್ಕರ್ ವಾದಕ್ಕೂ ತದ್ವಿರುದ್ಧ. ಖಂಡಿತ ತದ್ವಿರುದ್ಧ. ಅದು ಒಂದು ಬಾಬಾ ಸಾಹೇಬರು 1952ರಲ್ಲಿ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ ವಿರೋಧ. 1952ರಲ್ಲಿ ಬಾಬಾ ಸಾಹೇಬರು ಚುನಾವಣೆ ನಿಂತಾಗ, ಬಾಂಬೆ ನಾರ್ತ್ ಸೆಂಟ್ರಲ್ನಲ್ಲಿ ಅವ್ರ ಎಲೆಕ್ಷನ್ ನಿಂತಾಗ ಅವ್ರ ವಿರುದ್ಧ ಯಾರಿರ್ತಾರೆ ಅಂದರೆ, ಒಂದು ಪೆಡಂಭೂತ ಕಾಂಗ್ರೆಸ್ ಇರುತ್ತೆ, ವಿರೋಧ ಪಕ್ಷ ಕಮ್ಯುನಿಸ್ಟ್ ಇರುತ್ತೆ, ಮತ್ತು ಹಿಂದೂ ಮಹಾಸಭಾ ಎಲೆಕ್ಷನ್ ನಿಂತಾರೆ, ಲೆಫ್ಟ್ ರೈಟ್ ಸೆಂಟರ್. ಅವ್ರ 3 ವಿರುದ್ಧ ಬಾಬಾ ಸಾಹೇಬ್ರು ಚುನಾವಣೆ ನಿಂತು ಅವರು ಸೋಲ್ತಾರೆ. ಬಟ್ ಅವ್ರು ಸೋತಿದ್ದು ಅಂದಾಗ ಅವ್ರ 3 ಇವ್ರನ್ನ ಸೋಲ್ಸ್ತಾರಲ್ಲ, ಅವ್ರ 3 ವಿರುದ್ಧ ಸೈದ್ಧಾಂತಿಕವಾಗಿ ವಿರೋಧ ಮಾಡಿ ನಿಂತ್ಕೊಂತಾರಲ್ಲ ಬಾಬಾ ಸಾಹೇಬರು, ಅದು ಗ್ರೇಟು, ಅದು ನಮ್ಮ ಸತ್ಯಪಂಥದ ಹಿನ್ನೆಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಅದೇ ಕಾಂಗ್ರೆಸ್ನಲ್ಲಿ ಮಂತ್ರಿ ಮಾಡಿದ್ರು ಅಂಬೇಡ್ಕರ್ ಅವ್ರಿಗೆ, ಹಾಗಾಗಿ ಅಂಬೇಡ್ಕರ್ ಅವ್ರೇನು ಕಾಂಗ್ರೆಸ್ನ ವಿರೋಧಿ ಆಗಿರಲಿಲ್ಲ, ಅಥವಾ ಕಾಂಗ್ರೆಸ್ನವ್ರು ಅಂಬೇಡ್ಕರ್ ವಿರೋಧಿ ಆಗಿರಲಿಲ್ಲ, ಹೀಗೂ ವಾದ ಮಾಡೋರಿದ್ದಾರೆ. ಮಂತ್ರಿ ಮಾಡಿದ್ರು ಅಂದ್ರೆ ಬಾಬಾ ಸಾಹೇಬರು. ಇದೇ ವಿಚಾರಕ್ಕೆ ಕಾಂಗ್ರೆಸ್ ವಕ್ತಾರರು ಇದೇ ಮಹಾಭಾರತ ವೇದಿಕೆಯಲ್ಲಿದ್ದಾಗ ಹೇಳಿದ್ರು, ಪೊಲಿಟಿಕಲಿ ನಮ್ಮ ಅಪೋನೆಂಟ್ ಆಗಿ ನಿಂತಾಗ ಅವರನ್ನ ಪೊಲಿಟಿಕಲ್ ಅಪೋನೆಂಟ್ ಆಗಿ ನೋಡ್ತೀವಿ ಹೊರತು ಅಂಬೇಡ್ಕರ್ ಅವರನ್ನ ಅವರ ಐಡಿಯಾಲಜಿ ಅಪೋಸಿಷನ್ ನಮಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರರ ವಾದ ಇದು. ಕಾಂಗ್ರೆಸ್ ವಕ್ತಾರರು ಐಡಿಯಾಲಜಿ ಅವ್ರು ವಿರೋಧ ಮಾಡಲ್ಲ, ಯಾಕಂದ್ರೆ ವಿರೋಧ ಮಾಡಕ್ಕೆ ಅವ್ರಿಗೆ ಸೈದ್ಧಾಂತಿಕ ನೆಲೆಗಟ್ಟು ಬದ್ಧತೆ ಇಲ್ಲ. ಆದರೆ ನಾವು ಯಾವಾಗಲೂ ಸಮಾನತಾವಾದಿಗಳು ಅವನ್ನ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೀವಿ, ದೇಶದ ಜಾಗೃತಿ ಮೂಡಿಸ್ತಾ ಬರ್ತಾ ಇದ್ದೀವಿ. ಕಾಂಗ್ರೆಸ್ಸು ಬಾಬಾ ಸಾಹೇಬ್ರನ್ನ ಅವರು ಮಂತ್ರಿ ಮಾಡಿರೋ ದೊಡ್ಡದಲ್ಲ, ಬಾಬಾ ಸಾಹೇಬರು ಆ ಕಾಂಗ್ರೆಸ್ ಜೊತೆ ಸೇರಿ ನಾನು ದೇಶಕ್ಕಾದರೂ ಒಳ್ಳೇದು ಮಾಡ್ಬೋದು ಅಂತ ಒಪ್ಕೊಂಡು ಆ ಮೈತ್ರಿ ಸರ್ಕಾರ ಜೊತೆ ಇದ್ರಲ್ಲ, ಮತ್ತು ಅದರಿಂದ ಹೊರಗೂ ಬಂದರು ಹಿಂದೂ ಕೋಡ್ ಬಿಲ್ಲಲ್ಲಿ. ಅದು ಬಾಬಾ ಸಾಹೇಬ್ರ ದೊಡ್ಡತನ, ಅದು ಅವರ ಗ್ರೇಟ್ನೆಸ್ಸು. ಸೊ ಅದನ್ನು ನಮಗೆ ಕಾಂಗ್ರೆಸ್ ಇಸ್ ನಾಟ್ ಡೂಯಿಂಗ್ ಎನಿಬಡಿ ಅ ಫೇವರ್. ಕಾಂಗ್ರೆಸ್ 1885ಇಂದನೂ ಕೂಡ ಅವರು ಯಾವಾಗಲೂ ಅಧಿಕಾರಕ್ಕೋಸ್ಕರ ನಿಂತಿರೋದು ಹೊರತು ಯಾವತ್ತೂ ಪರಿವರ್ತನೆಗೋಸ್ಕರ ನಿಂತಿಲ್ಲ. ನಮ್ಮ ಸಿದ್ಧಾಂತ ಪರಿವರ್ತನೆಗೋಸ್ಕರ ನಿಂತಿರೋದು. ಅದು ಬಾಬಾ ಸಾಹೇಬರು ನಮಗೆ ಮಾದರಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ನಮಗೆ ಅವರು ನಮ್ಮನ್ನು ಒಪ್ಕೊಂಡಿದ್ದ ತಕ್ಷಣ ನಾವು ಅವ್ರನ್ನ ಒಪ್ಪಕ್ಕಾಗಲ್ಲ. ಸರಿ, ಇವಾಗ ವಿಲ್ ಕಮ್ ಬ್ಯಾಕ್ ಟು RSS ಈ ನಿಷೇಧ ವಿಚಾರ. ಪ್ರಿಯಾಂಕ್ ಖರ್ಗೆ ಅವರು ದಲಿತರನ್ನ ದುರುಪಯೋಗ ಪಡಿಸ್ಕೊಂಡ್ರು ಅಂತ ತಾವು ಹೇಳಿದ್ರಿ. ಬಟ್ ಅದೇ ದಲಿತ ಸಂಘಟನೆಗಳು, ಭೀಮಾರ್ಮಿ ರೀತಿಯ ಸಂಘಟನೆಗಳು ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನೇರವಾಗಿ ನಿಂತರು. ನೀವು ದುರುಪಯೋಗ ಅಂತೀರಿ, ನಾವು ಬೆಂಬಲವಾಗಿ ನಿಂತಿದ್ವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಖಂಡಿತ ಒಬ್ಬೊಬ್ಬರು ಅವರ ರೀತಿಯಲ್ಲಿ ಅವರು ವ್ಯಾಖ್ಯಾನ ಮಾಡಬೇಕು. ಆದರೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ಬಾಯಿಂದನೇ ಬಂದಿರೋದು ಏನಂದರೆ, ನಾನು ಒಂದು ಸ್ಪಾನ್ಸರ್ಶಿಪ್ ಮುಖಾಂತರ ಇವ್ರನ್ನ ಒಂದು ರೀತಿ ದಲಿತ ಸಂಘಟನೆಗಳನ್ನ ಕರ್ಕೊಂಡ್ಬಂದಿದ್ದೀನಿ RSS ವಿರುದ್ಧ ಅಂತ ಹೇಳಿದ್ದೀನಿ. ಅವ್ರಿಗೆ ನಿಜವಾಗ್ಲೂ ಸೈದ್ಧಾಂತಿಕ ಬದ್ಧತೆ ಅನ್ನೋದಿದ್ದರೆ, ಅವ್ರಿಗೆ ನಿಜವಾಗ್ಲೂ ಒಂದು ರೀತಿ ಇದನ್ನು ಸೈದ್ಧಾಂತಿಕ ಪೊಲಿಟಿಕಲ್ ಆಗಿ ನಾವು ಪ್ರಾಮಾಣಿಕವಾಗಿ ಫೈಟ್ ಮಾಡಬೇಕು ಅಂದರೆ, ಅವರು ಯೂತ್ ಕಾಂಗ್ರೆಸ್ಸನ್ನು ಕರ್ಕೊಂಬರಲಿ, ಅವರು NSUIನ ಕರ್ಕೊಂಬರಲಿ, ಅವರು ಬೇರೆ ಬೇರೆ ಕಾಂಗ್ರೆಸ್ಸಿನ ಒಂದು ರೀತಿ ತಂಡಗಳನ್ನ ಕರ್ಕೊಂಬರಲಿ. ನೀವು ಯಾಕೆ
ನಮ್ಮ ಸಮಾನತಾವಾದಿಗಳನ್ನ ಸ್ಪಾನ್ಸರ್ ಮಾಡೋಕ್ಕೋಗಿ ನಿಮ್ಮ ಪೊಲಿಟಿಕಲ್ ಬ್ಯಾಟಲ್ನ ನೀವು ಒಂದು ರೀತಿ ಬಳಸ್ಕೊತೀರಾ. ದಲಿತರಿಗೆ, ಆದಿವಾಸಿಗಳಿಗೆ, ಶೋಷಿತರಿಗೆ, ಮಹಿಳೆಯರಿಗೆ, ಬಡವರಿಗೆ ಈ ಒಂದು ಪಕ್ಷ ಅಲ್ಲ ಶತ್ರು, ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಶತ್ರು. ಸೊ ನಿಮ್ಮ ಪೊಲಿಟಿಕಲ್ ಲಾಭಕ್ಕೋಸ್ಕರ ನೀವು ಬಳಸ್ತಾ ಇದ್ದೀರ ಹೊರತು ಕೆಲವು ವ್ಯಕ್ತಿಗಳು ಅವ್ರ ಕಡೆ ಹೋಗ್ತಾರೆ, ಅದು ಅವರ ಇಚ್ಛೆ, ಅವರ ಆಯ್ಕೆ, ಅವರ ಒಂದು ಸ್ವಾತಂತ್ರ್ಯ. ಆದರೆ ನಮಗೆ ನೀವು ದಲಿತ ಸಂಘಟನೆಗಳು ಬಳಸ್ತಾ ಇರೋದು ಏನು ಕಾಣುತ್ತೆ ಅಂದರೆ ವೈಯಕ್ತಿಕ ಲಾಭಕ್ಕೋಸ್ಕರ ದುರುಪಯೋಗ ಮಾಡ್ತಾ ಇದ್ದೀರ ಹೊರತು ನೀವು ನಿಜವಾಗ್ಲೂ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನೀವು ಫೈಟ್ ಮಾಡ್ತಾ ಇಲ್ಲ. ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಅದನ್ನು ಸರಿ, RSS ದಲಿತ ವಿರೋಧಿ ಅನ್ನೋ ವಾದ ಏನಿದೆ ಅದನ್ನು ನೀವು ಒಪ್ತೀರಾ ವೈಯಕ್ತಿಕವಾಗಿ? RSS ಮತ್ತು ನಮಗೆ ಮನುವಾದ, ಕಾಂಗ್ರೆಸ್ಸು ಮತ್ತು ಎಡಪಂಥೀನೂ ಕೂಡ ಎಲ್ಲರೂ ಕೂಡ ದಲಿತು ಮತ್ತು ನಮ್ಮ ಶೋಷಿತರ ಒಂದು ನ್ಯಾಯಕ್ಕೋಸ್ಕರ ನಿಂತಿಲ್ಲ. RSSನ ನ್ಯಾಯ ಏನು ಗೊತ್ತಾ, ಈ ಮೂರು ಸಿದ್ಧಾಂತಗಳು ಗಾಂಧಿವಾದ ಯಥಾಸ್ಥಿತಿ ಬಿಟ್ಟರೆ ಈ ಮೂರು ಬಲಪಂಥಿ, ಎಡಪಂಥಿ ಮತ್ತು ನಮ್ಮ ಸತ್ಯಪಂಥ ಯಾವಾಗಲೂ ನ್ಯಾಯಕ್ಕೋಸ್ಕರ ನಿಂತಿರೋ. ನ್ಯಾಯ ಅಂದರೆ ನಾನು ಹೆಂಗೆ ವ್ಯಾಖ್ಯಾನಿಸ್ತೀನಿ, ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಸೊ ಈ ಒಂದು ಹಿಂದುತ್ವ ಬಲಪಂಥಿ ಇತಿಹಾಸನ ಹೆಂಗೆ ವ್ಯೂ ಮಾಡ್ತಾರೆ, 850-900 ವರ್ಷಗಳಿಂದ ಮುಸಲ್ಮಾನರ ಬೇರೆ ಬೇರೆ ದಾಳಿಕೋರರು ಬಂದು ನಮ್ಮಂಥ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿ, ಧ್ವಂಸ ಮಾಡಿ, ನಮ್ಮ ದೇವಸ್ಥಾನ ಕೊಳ್ಳೆ ಹೊಡೆದು ಈ ರೀತಿ ನಮಗೆ ನ್ಯಾಯ ಬೇಕು, ಆ ಇತಿಹಾಸನ ತಪ್ಪು ಸರಿಪಡಿಸ್ಬೇಕು. ಬಟ್ ಅದು ಅವೈಜ್ಞಾನಿಕ ಇತಿಹಾಸ. ಅದು ಅವ್ರ ಇತಿಹಾಸನ ಅರ್ಥ ಮಾಡ್ಕೊಂಡಿಲ್ಲ. ಇತಿಹಾಸದಲ್ಲಿ ಬೇರೆ ಬೇರೆ ಪವರ್ ಪ್ಲೇಗಳು, ಸೋಷಿಯಲ್ ಪ್ರಾಸೆಸ್ಗಳಿದೆ. ಅವ್ರ ಇತಿಹಾಸನ ಭಾಳ ಅತಿ ಸರಳೀಕರಣ ಸೀಮಿತವಾಗಿ ನೋಡ್ತಾರೆ. ಸೊ ಆ ವಿಚಾರದಲ್ಲಿ ಅವರು ಏನು ಮಾಡ್ಬಿಡ್ತಾರೆ ಅಂದರೆ, ಹೌದು ದಲಿತರೆ ನೀವು ಬನ್ನಿ, ನಿಮ್ಗೆ 1000 ವರ್ಷ ಅನ್ಯಾಯ ಆಗಿದೆ, ಆದರೆ ನಮ್ಮ ಶತ್ರು ಇರೋದು ಮುಸಲ್ಮಾನ ಮತ್ತು ಕ್ರೈಸ್ತರು ಅಂತ ಬಳಸ್ತಾರೆ. ನೀವೇನು ಮಾಡಬೇಕು RSS ಅಂದರೆ, ಹೌದು ನಿಮಗೆ ಅನ್ಯಾಯ ಆಗಿದೆ, ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಮಾಡಬೇಕು. ಸೊ ಅವರನ್ನು RSS ಡೈರೆಕ್ಟಾಗಿ ಜಾತಿವಾದ ಅನ್ನೋದು ಒಪ್ತೇ ಇರ್ಬೋದು, ಬಟ್ ಈ ಒಂದು ವ್ಯವಸ್ಥಿತವಾದ ಬ್ರಾಹ್ಮಣ್ಯದ ಶ್ರೇಣೀಕೃತ ವ್ಯವಸ್ಥೆಯನ್ನು ಕಿತ್ತಾಕಕ್ಕೆ ಬರಲ್ಲ. ಅದನ್ನು ಬಿಟ್ಟು ಈ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಇತರರು ಅಂತ ಮಾಡಿ ಬಲುಪುಷಿ ಮಾಡಿ ದಲಿತನ ಆದಿವಾಸಿನ ಬಳಸ್ಕೊಂಡು. ಸರಿ, ಈ ನಿಮ್ಮ ಆರ್ಗ್ಯುಮೆಂಟ್ಗೆ ನಾನು ಅಂಬೇಡ್ಕರ್ ಅವ್ರದ್ದೇ 2 ಉದಾಹರಣೆ ಕೊಟ್ಬಿಟ್ಟು ಕೌಂಟರ್ ಮಾಡ್ತೀನಿ, ನೀವು ಉತ್ತರ ಕೊಡ್ತೀರಾ ಅಂತ ಭಾವಿಸ್ತಾ. ಈ ಜಾತಿ ಪದ್ಧತಿ, ಬ್ರಾಹ್ಮಣ್ಯ ಎಕ್ಸೆಟ್ರಾ RSSನ ಮೇಲೆ ನಿಮ್ಮನ್ನು ಒಳಗೊಂಡಂತೆ ಕೆಲವರು ಮಾಡ್ತಾ ಇರುವ ಆರೋಪ ಏನಿದೆ, ಅದಕ್ಕೆ ಅಂಬೇಡ್ಕರ್ ಅವರೇನೆ 1930ರ ದಶಕದಲ್ಲಿ RSS ಕ್ಯಾಂಪ್ಗೆ ಹೋದಾಗ ಅಲ್ಲಿ ಜಾತಿ ಮೀರಿದ ವ್ಯವಸ್ಥೆ, ಸಮಾನತೆ ಕೇವಲ ಹಿಂದುತ್ವದ ಆಧಾರದ ಮೇಲೆ ಇದ್ದದ್ದನ್ನ ಕೇಳಿ ಮೆಚ್ಚಿದ್ರು ಅನ್ನೋದಕ್ಕೆ ಉಲ್ಲೇಖಗಳಿದೆ. ಕೌಂಟರ್ ನಂಬರ್ 2, ನೀವು ಮುಸಲ್ಮಾನರನ್ನ, ಧಾರ್ಮಿಕ ಅಲ್ಪಸಂಖ್ಯಾತರನ್ನ RSS ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳ್ತೀರಿ. ಇದೇ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಮುಸಲ್ಮಾನರ ಬಗ್ಗೆ ಏನು ಬರೆದಿದ್ರು ನೀವು ಓದ್ಕೊಂಡಿದ್ರೆ ನಿಮಗೆ ಗೊತ್ತಿದೆ. ಇದೆರಡು ಕೌಂಟರ್ಗೆ ನಿಮ್ಮ ಓಕೆ, ಫಸ್ಟ್ ಪಾರ್ಟ್ಸ್ ಸಾಧ್ಯತೆಗಳು ಇರಬಹುದು. ಬಾಬಾ ಸಾಹೇಬರು ಒಂದು ಅರಸ ಶಾಖಕ್ಕೆ ಹೋಗಿ ಇರ್ಬೋದು, ಅದು ನಾವು ನಿಜವಲ್ಲ ಇತಿಹಾಸದಲ್ಲಿ ಇನ್ನೂ ನಾವು ರೀತಿ ಅದನ್ನು ತರಬೇಕು. ಬಟ್ ನಮಗೆ RSS ಅವರು ಜಾತಿವಾದದಿಂದ ಎಷ್ಟು ಸಮಸ್ಯೆ ಇದೆ ಅಂತ ಅವ್ರಿಗೂ ಗೊತ್ತಿದೆ. ನಮ್ಮ ದೇಶದಲ್ಲಿ ಈ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಅವ್ರಿಗೂ ಗೊತ್ತಿದೆ. ಅದನ್ನು ಕಿತ್ತಾಕಕ್ಕೆ ಬರಲ್ಲ. ಸೊ ಅವ್ರು ಏನು ಮಾಡ್ಬೋದು ಅಂದರೆ, ಅವರ ಒಂದು RSS ಶಾಖೆಗಳಲ್ಲಿ, ಅವರ ಒಂದು ಸೀಮಿತವಾದ ಕ್ಷೇತ್ರಗಳಲ್ಲಿ ಅವರೆಲ್ಲೋ ಒಂದು ಕಡೆ ಜಾತಿ ಪದ್ಧತಿನ ಮುಂದುವರಿಸ್ತಾ ಇರ್ಬೋದು. ಬಟ್ ಸಮಾಜದಲ್ಲಿ ಬ್ರಾಹ್ಮಣ್ಯದ ವ್ಯವಸ್ಥೆ ಇದೆಯಲ್ಲ, ಅದನ್ನು ಯಾಕೆ ಕಿತ್ತಾಕ್ತಾ ಇಲ್ಲ, ಅದನ್ನು ಯಾಕೆ ಫೈಟ್ ಮಾಡ್ತಾ ಇಲ್ಲ? ನಿಮ್ಮ ಶಾಖ ಅಂದಿದ ತಕ್ಷಣ ಸಮಾಜ ಆಗ್ಬಿಡುತ್ತಾ? ಅದು ಒಂದು. ಸೊ ಬಾಬಾ ಸಾಹೇಬ್ರಿಗೂ ಮತ್ತು ಈ RSSಗೂ ಕೂಡ ಆ ಒಂದು ಮನುವಾದ, ಯಥಾಸ್ಥಿತಿ, ಜಾತಿವಾದದ ಮೂಲದ ಸಮಸ್ಯೆ ಆಗಿರೋ ಕಾಂಗ್ರೆಸ್ಸು ಆ ರೀತಿ ದೊಡ್ಡ ಪೆಡಂಭೂತ ಆಗಿರೋದ್ರಿಂದ ಅವರೆಲ್ಲ ಒಂದು ಕಡೆ ಹೋಗಿರ್ಬೋದು, ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಅದನ್ನು ಸ್ವಲ್ಪ ಹೊರಗೆ ಬರಬೇಕು. ಬಟ್ ಈ ಸೈದ್ಧಾಂತಿಕವಾಗಿ ಒಂದೇ ಆಗಿರಲಿಲ್ಲ ಒಂದು. ಎರಡನೇದಾಗಿ, ಹೌದು ಬಾಬಾ ಸಾಹೇಬರು ಅವರ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಅದನ್ನು ವ್ಯಾಖ್ಯಾನಿಸ್ತಾರೆ. ಅದನ್ನು ಅವ್ರು ಹೇಳಿದ್ದಲ್ಲ ನಮಗೆ ಅಫ್ಕೋರ್ಸ್ ಅದ್ರ ಬಗ್ಗೆ ಭಾಳ ಒಂದು ಓದಬೇಕು, ತಿಳ್ಕೊಬೇಕು. ಬಟ್ ನಾವೇನು ಮಾಡಬೇಕು ಅಂದರೆ ಕಂಟೆಕ್ಚುವಲೈಸ್ ಮಾಡಬೇಕು. ಅವತ್ತಿನ ದಿನ ನಮಗೆ ಬಾಬಾ ಸಾಹೇಬ್ರಾಗಿರ್ಬೋದು, ತಂದೆ ಪೆರಿ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ನಮಗೆ ಒಂದು ಸಮುದಾಯದ ಗಂಡಸರು, ಜನವರ ಹಾಕೊಂಡಿರೋ ಗಂಡಸರು ಎಲ್ಲ ರೀತಿ ಪ್ರಾಬಲ್ಯ ಹೊಂದಿರೋರು. ಆದರೆ ಇವತ್ತಿನ ದಿನ ಅದೇ ರೀತಿ ನೋಡದೆ ನಾವು ಬ್ರಾಹ್ಮಣ್ಯದ ವ್ಯವಸ್ಥೆ ಅಂತ ನಾವು ರೀತಿ ಗುರುತಿಸ್ಬೇಕು. ಸೊ ನಮಗೆ ಅವತ್ತಿನ ದಿನ ನಾವು ಅದನ್ನು ಓದ್ಕೊಂಡು ತಿಳ್ಕೊಂಡು, ನೀವು ಅಪೋಸ್ ಮಾಡ್ತಾ ಇರೋ ಬ್ರಾಹ್ಮಣ್ಯ ಇಸ್ ನಾಟ್ ಓನ್ಲಿ ಕನ್ಫೈನ್ಡ್ ಟು ಜಾತಿ ಪದ್ಧತಿ, ಇಟ್ಸ್ ಅ ಮೆಂಟಾಲಿಟಿ. ಎರಡು ಕೂಡ, ಇಟ್ಸ್ ಅ ಸ್ಟ್ರಕ್ಚರಲ್ ಇನ್ಇಕ್ವಾಲಿಟಿ ಇನ್ ಸೊಸೈಟಿ ಆ್ಯಂಡ್ ಇಟ್ ಈಸ್ ಅ ಮೆಂಟಾಲಿಟಿ ಆನ್ ಅನ್ ಇಂಡಿವಿಜುವಲ್ ಲೆವೆಲ್. ಎರಡೂ ಕೂಡ ನಿಜ ಆಗುತ್ತೆ. ನಾವು ಜನರ ವ್ಯಕ್ತಿಯ ಮೆಂಟಾಲಿಟಿ ಬದಲಾಯಿಸೋಕೆ ಹೋಗ್ತಾ ಇಲ್ಲ ಸ್ಮಿತಾ ಅವರೇ. ಯಾಕಂದರೆ ಜನರ ಮನಸ್ಥಿತಿನ ಬದಲಾಯಿಸೋಕೆ ಹೋಗೋಣ. ನಮ್ಮ ಫ್ಯಾಮಿಲಿ, ನಮ್ಮನ್ನೇ ನಾವು ವಿಕಾಸ ಒಂದು ಉತ್ತಮ ರೀತಿಗೆ ತೊಗೊಳ್ತಾ ಹೋಗಬೇಕು. ನಾವು ಯಾರನ್ನೂ ಬದಲಾಯಿಸೋಕೆ ಹೋಗಲ್ಲ ಇಂಡಿವಿಜುವಲ್ ಆಗಿ. ನಿಮ್ಮ ಪ್ರಶ್ನೆಗೆ ನನಗನ್ಸುತ್ತೆ ನೀವು
ನೀವು ಅಂಬೇಡ್ಕರ್ ವಾದಿನೇ ಇರ್ಬೋದು, ಆದರೆ ಹಿಂದೂ ವಿರೋಧಿ ನೀವು. ಒಂದು, ಯಾಕಂದರೆ ಮುಸಲ್ಮಾನರು ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಂದು ಕಾಂಗ್ರೆಸ್ BJP ಐಡಿಯಾಲಜಿನೇ ನೀವು ಮುಂದಿಟ್ಕೊಂಡು ಇದನ್ನು ವಾರ್ ಮಾಡಿ ನಾನು ಒಬ್ಬ ಪ್ರಬಲವಾದ, ಯಾಕಂದರೆ ನೀವು ಇವಾಗ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿದ್ರಿ, ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಹೇಳಿದ್ರಿ. ಪಬ್ಲಿಕ್ ಆ್ಯಕ್ಟ್ 1951 ಸೆಕ್ಷನ್ 25A ಪ್ರಕಾರ ನಾವೆಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ಅಧಿಕಾರ ಇದೆ, ನಾವು ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ತೀವಿ. ಆದರೆ ನೀವು ಅದೇ ಅಂಬೇಡ್ಕರ್ ಅವರ ಬರೆದಿದಂತಹ ಇದನ್ನು ಇಟ್ಕೊಂಡು ಒಂದು ಧರ್ಮಕ್ಕೆ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಟ್ವೀಟಿಂದ ಅಥವಾ ನೀವು ಹೇಳುವಂಥ ಹೇಳಿಕೆಯಿಂದ ಯಾವ ಊರು ಉದ್ಧಾರ ಆಗುವಂಥ ಲಕ್ಷಣಗಳು ಇಲ್ಲ. ನೀವು ಮಲ್ಟಿಪಲ್ ಪ್ರಶ್ನೆ ಕೇಳ್ತಿದ್ದೀರಿ, ಒನ್ ಆಫ್ಟರ್ ಅದರ್ ತಗೊಳ್ಳೋಣ. ಒಂದು ನಿಮಿಷ. ಅಂಬೇಡ್ಕರ್ ವಾದಿಗಳು ಹಿಂದುತ್ವ ವಿರೋಧಿಗಳಾಗಿರ್ಬೇಕಾ ಅನ್ನೋ ಮೊದಲ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಿ. ಅಂಬೇಡ್ಕರ್ ವಾದಿಗಳು ಹಿಂದುತ್ವ ವಿರೋಧಿಗಳಾಗಬೇಕು. ನನ್ನ ಪ್ರಕಾರ ಅಂಬೇಡ್ಕರ್ ವಾದಿಗಳು ಸಮಾನತಾವಾದಿಗಳು ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಆಗಿರಬೇಕು. ಅದು ಅನ್ಯಾಯದ ಪೊಲಿಟಿಕಲ್ ವ್ಯವಸ್ಥೆ, ಹಿಂದುತ್ವ ಅಂದ್ರೆ ಅನ್ಯಾಯದ ಪರ ಅಂತನಾ ನಿಮ್ಮ ಪ್ರಕಾರ? ಹಿಂದುತ್ವ ಅನ್ನೋದು ಅಸಮಾನತೆಯನ್ನು ಮುಂದುವರಿಸೋ ಒಂದು ಸಿದ್ಧಾಂತ. ನಮಗೆ ಅನ್ಯಾಯ ಮತ್ತು ಅಸಮಾನತೆಯ ವ್ಯವಸ್ಥೆ ನಮಗೆ ಶತ್ರು. ಸೊ ಆ ರೀತಿಯಲ್ಲಿದ್ದಾಗ ಹಿಂದುತ್ವದಲ್ಲಿ ಸಮಾಜದ ಪರಿಕಲ್ಪನೆ ಇಲ್ಲ. ಅದು ಒಂದು ಮುಸಲ್ಮಾನರ ಕ್ರೈಸ್ತರನ್ನ ಇತರರಾಗಿ ಮಾಡಿ ಆಚರಣೆ ನಿಮ್ಮದೇ ಆದ ನಿರ್ದಿಷ್ಟವಾದ ಚೌಕಟ್ಟಿನಲ್ಲಿ ಗಮನಿಸ್ತಾ ಇದ್ದೀರಿ, ನಿಮಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ, ಹಾಗಾಗಿ ಹಿಂಗೆ ಅನ್ನಿಸ್ತಾ ಇರಬಹುದು. ವೆನ್ ಸುಪ್ರೀಂ ಕೋರ್ಟ್ ಇಟ್ ಸೆಲ್ಫ್ ಸೇಸ್ ದಟ್ ಇಟ್ ಇಸ್ ನಾಟ್ ಅ ರಿಲಿಜಿಯನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂದಾಗ ನೀವು ಇನ್ನೂ ಕೂಡ ಜಾತಿ ವ್ಯವಸ್ಥೆಯ ಚೌಕಟ್ಟಿನಲ್ಲೇ ಹಿಂದುತ್ವ ಇದೆಲ್ಲವನ್ನ ಗಮನಿಸ್ತಾ ಇದ್ದೀರಿ ಅಂತ ಹೇಳಿ ಯಾಕೆ ವ್ಯಾಖ್ಯಾನ ಮಾಡಬಾರ್ದು? ಸ್ಮಿತಾ ಅವರೇ, ನೀವೇ ಇವಾಗ ದಿನ ನಾನು ಹಿಂದುತ್ವ ಅಂತ ಸಾವರ್ಕರ್ ಇಟ್ಟಿರೋ ಪದಗಳನ್ನ ಒಂದು ಸೋಸಿಯೋ ಕಲ್ಚರ್ ಪೊಲಿಟಿಕಲ್ ಮೂವ್ಮೆಂಟ್ ಮಾಡ್ತಾ ಇದ್ದ ಸಂಘ ಪರಿವಾರ ಹಿಂದುತ್ವ ಹಿಂದೂಯಿಸಂ ಹಿಂಗೆ ಡಿವೈಡ್ ಮಾಡೋದೇ ತಪ್ಪು. ಎಲ್ಲದರ ಭಾವ ಒಂದೇ, ವಸುದೈವ ಕುಟುಂಬಕಂ. ಆಕ್ಚುಲಿ ಸನಾತನ ಧರ್ಮ ಇದೇನೆ ಹಿಂದುತ್ವವಾದ. ವಸುದೈವ ಕುಟುಂಬಕಂ ಈಸ್ ಇಟ್ ಸೆಲ್ಫ್ ಹಿಂದುತ್ವ. ನೀವು ಇದನ್ನ ಜಾತಿ ವ್ಯವಸ್ಥೆಯಲ್ಲಿ, ಧರ್ಮದ ವ್ಯವಸ್ಥೆಯಲ್ಲಿ ಒಡೆಯೋದೇನೆ ತಪ್ಪು ಅನ್ನೋದು ಲಾಜಿಕ್. ಓಕೆ, ಇದನ್ನು ನಾನು ಬಿಡಿಸಿ ಹೇಳ್ತೀನಿ. ನಾನು ಹಿಂದೂ ವಿರೋಧಿ ಅಲ್ಲ, ನಾನು ಅಸಮಾನತೆ ಮತ್ತು ಅನ್ಯಾಯದ ವಿರೋಧಿ ಅಂತ ಹೇಳ್ತೀನಿ. ಒಂದೇ ಹೇಳ್ತೀನಿ, ಹಿಂದೂ ಅನ್ನೋ ಪದ ಮೂರು ರೀತಿಯಲ್ಲಿ, ಮಿನಿಮಮ್ ಮೂರು ರೀತಿಯಲ್ಲಿ ನಾವು ಅದನ್ನು ವ್ಯಾಖ್ಯಾನಿಸ್ಬೇಕು. ಹಿಂದೂಸ್ತಾನ್ ಬೇರೆ, ಹಿಂದೂ ಧರ್ಮ ಬೇರೆ, ಹಿಂದುತ್ವ, ಹಿಂದೂ ರಾಷ್ಟ್ರ ಬೇರೆ. ಈ ಮೂರು ಬೇರೆ ಬೇರೆ. ಹಿಂದೂಸ್ತಾನ್ ಅನ್ನೋದು 2,500-3,000 ವರ್ಷ ಸಿಂಧು ನದಿಯಲ್ಲಿ ಬಿಟ್ಟು ಯಾರು ಒಂದು ರೀತಿ ಆ ಭೌಗೋಳಿಕ ಪ್ರದೇಶದಲ್ಲಿರ್ತಾರೋ ಆ ಇಡೀ ಇಂಡಿಯನ್ ಸಬ್ ಕಾಂಟಿನೆಂಟ್ ಎಲ್ಲರೂ ಕೂಡ ಹಿಂದೂಸ್ತಾನು, ಇಟ್ಸ್ ಅ ಭೌಗೋಳಿಕ ಟರ್ಮ್. ಸೊ ಆ ರೀತಿ ಎಲ್ಲರೂ ಆ ಟರ್ಮ್ ಅಡಿಯಲ್ಲಿ ಎಲ್ಲರೂ ಹಿಂದೂ ಅಂತ ಲೆಕ್ಕ ಬರುತ್ತೆ. ಸೊ ಇಟ್ಸ್ ಒಂದು ಪ್ರಾದೇಶಿಕ ಒಂದು ಪದ. ಹಿಂದೂ ಧರ್ಮ ಅನ್ನೋ ಪದ ನಮಗೆ ವೈದಿಕ ಧರ್ಮ, ಸನಾತನ ಧರ್ಮ, ವರ್ಣಾಶ್ರಮ, ಚತುರ್ವರ್ಣ, ಬ್ರಾಹ್ಮಣ್ಯ ಧರ್ಮ ಅಂತ ಏನು ವ್ಯಾಖ್ಯಾನಿಸ್ತಾ ಇದ್ರು 200 ವರ್ಷದಿಂದ 1814ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಆ ಒಂದು 5 ಪದಗಳಿಗೆ ಹಿಂದೂ ಅಂತ, ಹಿಂದೂ ಧರ್ಮ ಅಂತ ಪರ್ಯಾಯ ಪದ ಅಂತ 200 ವರ್ಷದಿಂದ ಸೇರಿಸ್ತಾರೆ. ಅದು ಒಂದು ವೈದಿಕವಾದ ಒಂದು ವೇದ ಉಪನಿಷತ್ಗಳು, ಇದು ಸಂಸ್ಕೃತ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಧರ್ಮದ ಚೌಕಟ್ಟು, ಅದು ಹಿಂದೂ ಧರ್ಮ. ಹಿಂದುತ್ವ ಮತ್ತು ಹಿಂದೂ ರಾಷ್ಟ್ರ ಅನ್ನೋದು ಏನು 100 ವರ್ಷದ ಏನು ಒಂದು RSS ಸಂಘ ಪರಿವಾರಿನ ಪರಿಕಲ್ಪನೆ. ಹಿಂದುತ್ವ ಅನ್ನೋ ಪದ ಇಟ್ಟಿದ್ದೆ ಸಾವರ್ಕರ್ ಅನ್ನೋದು ಇಟ್ಟಿರೋರು. ಅದನ್ನು ಹಿಂದೂ ರಾಷ್ಟ್ರ ಅಂದರೆ ಹಿಂದೂ ನಾವೆಲ್ಲರೂ ಒಂದು, ಮುಸಲ್ಮಾನರು, ಕ್ರೈಸ್ತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಕೆಲವರು ಇತರರು ಅನ್ನೋ ಒಂದು ರೀತಿ ಬಿಂಬಿಸೋದು. ಅದನ್ನು ಯಾಕೆ ಬಿಂಬಿಸ್ತಾರೆ ಅಂದರೆ ಅವರ ಒಂದು ರೀತಿಯ ಧಾರ್ಮಿಕ ಕ್ಷೇತ್ರಗಳು ಭಾರತ ಮತ್ತು ಈ ಒಂದು ಉಪಖಂಡದ ಹೊರಗಿದ್ದಾರೆ, ಇವೆಲ್ಲ ಉಪಖಂಡದ್ದೇ ಅಂತ ಅವ್ರು ಗುರುತಿಸ್ತಾರೆ. ಇವತ್ತು ನಮಗೆ ಗೊತ್ತಿದೆ, ಇದೇ ಧರ್ಮದ ಆಧಾರದ ಮೇಲೆ ಭಾರತವನ್ನು ಇಬ್ಬಾಗ ಮಾಡಿದ ನೆಹರು, ಗಾಂಧಿ ಅವರನ್ನು ಕೂಡ ನೀವು ವಿರೋಧ ಮಾಡಬೇಕು. ಸ್ಮಿತಾ ಅವರೇ, ಇವತ್ತು ನೀವು ಓದ್ಕೊಂಡು ಬಂದಿರೋ ಪ್ರತಿಯೊಬ್ಬರು ಕೂಡ ನೀವು ಮಾತಾಡಿದ ಯಾರು ನನ್ನ ಕ್ರಿಟಿಕಲ್ ಆಗಿ ಬರ್ತಾರೆ ಅವರೆಲ್ಲ ಆ ಮನುವಾದಿ ಯಥಾಸ್ಥಿತಿ ನೆಹರು ಗಾಂಧಿಯ ಸಿದ್ಧಾಂತದಿಂದನೇ ಅವರು ನೀವು ಹೇಳಿರೋ ಪ್ರಶ್ನೆಗಳು. ಸೊ ನಮಗೆ ಅವರನ್ನ ಪ್ರಶ್ನೆ ಮಾಡ್ತಿರೋದ್ರಿಂದನೇ ಇವತ್ತು ನೀವು ನನಗೆಲ್ಲೋ ಒಂದು ಕಡೆ ನಮಗೆ ಅರ್ಥ ಮಾಡಿಸಿ, ಅಂದ್ರೆ ವೀಕ್ಷಕರಿಗೆ ಅರ್ಥ ಮಾಡಿಸಿ, ಈ ಧರ್ಮದ ಆಧಾರದ ಮೇಲೇನೆ ಹಾಗೆ ವ್ಯಾಖ್ಯಾನ ಅಲ್ಲ ಅನ್ನೋದು RSSನ ಅನೇಕರು ಇದೇ ವೇದಿಕೆಯಲ್ಲಿ ಹೇಳಿದ್ದಾರೆ. ಬಟ್ ಸ್ಟಿಲ್ ನಿಮ್ಮ ತಿಳುವಳಿಕೆ ಆ ಆಧಾರದ ಮೇಲೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಿಂದೂ ರಾಷ್ಟ್ರ ಅನ್ನೋದು ಕೇವಲ ಹಿಂದೂಗಳಿಗೆ ಸೀಮಿತವಾದ ರಾಷ್ಟ್ರ ಅನ್ನೋದು ತಪ್ಪು ಅನ್ನೋ ಹಾಗಿದ್ರೆ ಪಾಕಿಸ್ತಾನವನ್ನ ಮುಸಲ್ಮಾನರಿಗೆ ಅಂತ ಹೇಳಿ ಪ್ರತ್ಯೇಕಿಸಿದ ಎಲ್ಲ ವ್ಯಕ್ತಿಗಳ ಬಗ್ಗೆ ಕೂಡ ನಿಮಗೆ ವಿರೋಧ ಇರಬೇಕು. ದೇಶ ಅನ್ನೋದು ಏನು 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಕಾರ್ಯರೂಪಕ್ಕೆ ತಂದು 1947 ಆಗಸ್ಟ್ 15 ಅದೊಂದು ಸ್ವತಂತ್ರ ಬ್ರಿಟಿಷ್ ರಾಜ ಹೋಗಿ ಅದೊಂದು ನಾವೇ ಒಂದು ರೀತಿ ಸ್ವರಾಜ್ ಅನ್ನೋದಾಯಿತು. ಅದು ಒಂದು ದೇಶದ ಪರಿಕಲ್ಪನೆ. ಹೌದು, ದೇಶ ಅನ್ನೋ ಒಂದು ಏನದು ಅಂದರೆ ಅದು ಬರೀ ಜನರಲ್ಲ, ಬರೀ ಸರ್ಕಾರ ಅಲ್ಲ, ಅದು ಒಂದು ಇಮ್ಯಾಜಿನೇಷನ್, ಒಂದು ಕಲ್ಪನೆ, ಒಂದು ಪರಿಕಲ್ಪನೆ. ಇವತ್ತು ಹಿಂದೂ ರಾಷ್ಟ್ರದ ಬಲಪಂಥೀಯ ಪರಿಕಲ್ಪನೆ ಅನ್ನೋದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಅನ್ ಇಮ್ಯಾಜಿನೇಷನ್. ಅದರಲ್ಲಿ ನೀವು 20 ಜನ RSS ಅಥವಾ ಸಂಘ ಪರಿವಾರದ ಕಾರ್ಯಕರ್ತರಿಟ್ಟರು ಒಬ್ಬೊಬ್ಬ ಒಂದೊಂದು ರೀತಿ ಹಿಂದೂ ರಾಷ್ಟ್ರ ವ್ಯಾಖ್ಯಾನಿಸ್ತಾರೆ. ಅವ್ರಿಗೆ ಆ ಸ್ವತಂತ್ರ ಇದೆ, ಬಟ್ ದೇ ಆರ್ ಫೈಟಿಂಗ್ ಫಾರ್ ದ್ಯಾಟ್ ಕಾನ್ಸೆಪ್ಟ್ ಆಫ್ ದ ನೇಷನ್. ಅದೇ ರೀತಿಯಲ್ಲಿ ಈ ಯಥಾಸ್ಥಿತಿ ಮನುವಾದ ಏನು ಎಷ್ಟೋ ಅಂತ ಒಂದು ಗಾಂಧಿಯ ರಾಮರಾಜ್ಯ ಅನ್ನೋದು ಒಂದು ಯಥಾಸ್ಥಿತಿಯ ಪರಿಕಲ್ಪನೆ. ಅದೇ ರೀತಿ ಎಡಪಂಥೀಯರು ಒಂದು ಪೊಲಿಟಿಕಲ್ ಒಂದು ಪ್ರೊಲೆಟೇರಿಯನ್ ಇಂಟರ್ನ್ಯಾಷನಲಿಸಮ್ ಅನ್ನೋ ಕಮ್ಯುನಿಸ್ಟು ಅವ್ರದ್ದು. ಅದು
ನಮ್ಮ ಒಂದು ಪರಿಕಲ್ಪನೆ ಅನ್ನೋದು ಒಂದು ಸಮ ಸಮಾಜ. ಸೊ ಆ ಸಮ ಸಮಾಜ ಅನ್ನೋದೇ ನಮ್ಮ ದೇಶ. ಆ ಸಮ ಸಮಾಜದ ಅಡಿಯಲ್ಲಿ ನಾವು ಫೈಟ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ, ಅಹಿಂಸಾವಾದದಲ್ಲಿ, ಸಂವಿಧಾನದ ಅಡಿಯಲ್ಲಿ. ಸೊ ದಿಸ್ ಇಸ್ ಅ ಬ್ಯಾಟಲ್ ಬಿಟ್ವೀನ್ ದ ಪರಿಕಲ್ಪನೇಸ್ ಆಫ್ ದ ನೇಷನ್ ಹೊರತು ಇದು ಯಾವ ವ್ಯಕ್ತಿಗಳ ವಿರುದ್ಧ ಅಲ್ಲ, ಹಿಂದೂ ರಾಷ್ಟ್ರ ಒಂದೇ ಅಲ್ಲ, ಯಥಾಸ್ಥಿತಿ ಮನುವಾದ, ಕಮ್ಯುನಿಸ್ಟ್ ವಾದ, ಇವರೆಲ್ಲರೂ ಕೂಡ ನಾವು ಸೈದ್ಧಾಂತಿಕ ಪ್ರಶ್ನೆ ಮಾಡ್ತೀವಿ. ಇಲ್ಲಿ ಜನಗಳು ನಿಮಗೆ ಪ್ರೀತಿ ಮಾಡಿ ಒಂದು ಹೀರೋ ಇದರಲ್ಲಿ ನೋಡೋಕ್ಕೆ ಇಷ್ಟಪಟ್ಟರು. ಅದು ಬಿಟ್ಬಿಟ್ಟು ನೀವು ಇದರಲ್ಲಿ ಬಂದು ಸಿಕ್ಕಾಕೊಂಡಿದ್ದೀರಾ, ಅದೇನೋ ನಿಮ್ಮದು ಇದೆ ಪರವಾಗಿಲ್ಲ. ಆದರೆ ಒಂದು ನಾನು ಏನಂದರೆ ನಿಮಗೆ ಕರ್ನಾಟಕ ಸೆಟ್ ಆಗ್ತಾ ಇಲ್ವಾ ಅಥವಾ ನೀವು ಕರ್ನಾಟಕಕ್ಕೆ ಸೆಟ್ ಆಗ್ತಾ ಇಲ್ವಾ, ಅದಕ್ಕೆ ಸ್ವಲ್ಪ ಬಿಡ್ಸ್ ಹೇಳ್ಬಿಟ್ರೆ ಒಳ್ಳೇದು. ನಿಮ್ಗೆ ಯಾಕೆ ಈ ಅನುಮಾನ ಬಂತು? ಅಲ್ಲ, ಯಾಕಂದರೆ ಅವರು ಒಳ್ಳೆ ನಟ. ಇವಾಗ ನಾನು ಹೇಳ್ಬೋದು ಅವ್ರಿಗೆ ನಾನು ನಿಮ್ಮ ಅಭಿಪ್ರಾಯ ಅಂತ, ಬಟ್ ಅವರು ಆ ಥರ ಇಲ್ವಲ್ಲ, ಅವ್ರ ಮೈಂಡ್ ಸೆಟ್ಟೇ ಬೇರೆ ಇದೆ, ಅದಕ್ಕೋಸ್ಕರ. ಥ್ಯಾಂಕ್ ಯು, ಧನ್ಯವಾದ ಈ ಪ್ರಶ್ನೆ ಕೇಳಿದ್ದಕ್ಕೆ. ಒಂದು ಹೇಳ್ತೀನಿ, ನೀವೆಲ್ಲ ಟ್ವೀಟ್ ಬಗ್ಗೆ, ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾ ಅನ್ನೋದು 40-50 ವರ್ಷದಿಂದ ಬಂದಿದೆ. ಇಫೆಕ್ಟಿವ್ ಟೋಲು, ಬಟ್ ಕರೆಕ್ಟು. ಅದು ಒಂದು ರೀತಿ ರೀಸೆಂಟಾಗಿ ಬಂದಿದೆ. ಸಿನಿಮಾ ಅನ್ನೋದು ಒಂದು 100 ವರ್ಷದಿಂದ ಬಂದಿದೆ. ಆದರೆ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡೋದು ಸಾವಿರಾರು ವರ್ಷಗಳಿಂದ ಬಂದಿದೆ. ನಾನು 20 ವರ್ಷದ ಹಿಂದೆ ಅಮೇರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದಾಗ ಸಿನಿಮಾ ಸ್ಟಾರ್ ಆಗಬೇಕು, ಹೀರೋ ಆಗಬೇಕು, ಸಿನಿಮಾದಲ್ಲಿ ಶೈನ್ ಆಗಬೇಕು ಅನ್ನೋ ಯಾವ ಉದ್ದೇಶ ಇರಲಿಲ್ಲ. ನನ್ನ ಉದ್ದೇಶ ಇದ್ದಿದ್ದು ಏನಂದರೆ, ನನ್ನಂತವನು, ನಮ್ಮ ಸ್ಮಿತಾ ಅವರು ಹೇಳೋ ಥರ ಎಲ್ಲ ರೀತಿ ಪ್ರಭಾವಿ ಪಡೆದಿರೋನು, ಜನ್ಮಾಧಾರಿತವಾಗಿ, ಏನು ಶ್ರಮದಿಂದ ಅಲ್ಲ, ಏನು ಬೆವರಿಂದ ಅಲ್ಲ, ಜನ್ಮಾಧಾರಿತವಾಗಿ ನಾನು ಜಾಸ್ತಿ ಪಡೆದಿದ್ದೀನಿ. ಅಂಥದನ್ನು, ಆ ವ್ಯವಸ್ಥೆಯನ್ನು ನಾನು ಸರಿಪಡಿಸ್ಬೇಕು, ನನ್ನ ಕೈಲಾದಷ್ಟು ಅಳಿಲು ಸೇವೆ ಮಾಡಬೇಕು ಅಂತ ಬಂದಿದ್ದು. ಸಿನಿಮಾ ಅನಿರೀಕ್ಷಿತವಾಗಿ ಸಿಕ್ತು, ಒಂದು ವೇದಿಕೆ ಸಿಕ್ತು. ಬಟ್ ಸಿನಿಮಾದಲ್ಲಿ ನನ್ನ ವೈಯಕ್ತಿಕ ಬೆಳವಣಿಗೆ ಅನ್ನೋದಕ್ಕಿಂತ ನಾನು ಆ ವೇದಿಕೆ ಉಪಯೋಗಿಸ್ಕೊಂಡು ನಾನು ಹೆಂಗೆ ಒಂದು ಸಮಾಜ, ಒಂದು ಸಮ ಸಮಾಜ, ಒಂದು ನಿಜವಾಗ್ಲೂ ಸಂವಿಧಾನದ ಅಡಿಯಲ್ಲಿ ಒಂದು ಕರ್ನಾಟಕ ಕಟ್ಟಬೇಕು ಅಂತ. ಯಾಕೆಂದರೆ ನಾವೆಲ್ಲ ಕರ್ನಾಟಕ ಪ್ರೀತಿಸೋರು, ನಾವೆಲ್ಲ ಒಂದು ರೀತಿ ಕನ್ನಡ ಮತ್ತು ಕರ್ನಾಟಕದ ಎಲ್ಲ ಭಾಷೆಗಳು ಮತ್ತು ಎಲ್ಲ ಒಂದು ಪ್ರಾದೇಶಿಕವಾಗಿ ಸಂವಿಧಾನ ಪ್ರೀತಿಸೋರು. ಬಟ್ ಅದು ಕೇವಲ ಭಾಷಣಕ್ಕೆ ಸೀಮಿತ ಆಗಬಾರ್ದು, ಅದು ಯೋಜನೆ, ನೀತಿ, ಕಾನೂನುಗಳಿಗೆ ಬರಬೇಕು, ಅದು ಹೋರಾಟಗಳ ಮುಖಾಂತರ ಬರಬೇಕು, ಅದು ವೈಜ್ಞಾನಿಕವಾಗಿ ಬರಬೇಕು. ಅದು ಯಾವ ಜನಾಂಗದವ್ರನ್ನ ನಾವು ಶತ್ರು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾರೂ ಕೂಡ ಅಪ್ಲಿಕೇಶನ್ ಆಗಿ ಅವರ ಜಾತಿ, ಲಿಂಗ, ಧರ್ಮ, ಊರುಗಳು ಹುಟ್ಟಿಲ್ಲ. ಅದು ಬೈ ಚಾನ್ಸ್ ಆಗಿ, ಬಟ್ ಬೈ ಚಾಯ್ಸ್ ಆಗಿ ನಾವು ಒಂದು ಸಮಾಜವಾದಿಗಳಾದರೆ ಕರ್ನಾಟಕಕ್ಕೆ ಭಾಳ ಒಳ್ಳೆಯದಾಗುತ್ತೆ. ನನ್ನಂತೂ ಒಂದು ಜಾಸ್ತಿ ಪಡೆದಿರೋನು ಜಾಸ್ತಿ ಒಂದು ರೀತಿ ಕೊಡುಗೆ ಸಮಾಜಕ್ಕೆ ತ್ಯಾಗ ಮಾಡಬೇಕಾಗಿರೋ ನನ್ನ ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇವಾಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಸ್ಟೇಟ್ಮೆಂಟ್ನ ತಗೊಂಡು ಕ್ರಿಟಿಸೈಸ್ ಮಾಡ್ತಾ ಇದ್ದೀರಿ. ನಿಮಗೆ ಸಂವಿಧಾನದಲ್ಲಿರ್ತಕ್ಕಂಥ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮತ್ತು ಲಿಬರ್ಟಿಗೂ ವ್ಯತ್ಯಾಸಗಳಿದೆಯಾ? ಅಥವಾ ಅವರು ಏನು ರಾಷ್ಟ್ರಗೀತೆನ ವಿರೋಧ ಮಾಡಿದ್ರು ಅಥವಾ ರಾಷ್ಟ್ರಗೀತೆನ ಕ್ರಿಟಿಸೈಸ್ ಮಾಡುವಂಥ ಕೆಲಸ ಮಾಡಿದ್ರು, ಅದು 51A ಆರ್ಟಿಕಲ್ ಉಲ್ಲಂಘನೆ ಮಾಡ್ದಂಗಲ್ವ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆ ಪ್ರಶ್ನೆ. 51A ಏನು ಹೇಳುತ್ತೆ ಅಂದರೆ, ಗೌರವ ಕೊಡಬೇಕು ರಾಷ್ಟ್ರಗೀತೆ, ರಾಷ್ಟ್ರಧ್ವಜಕ್ಕೆ. ಇದು ಅವರು ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ಚರ್ಚೆನ ಹೆಚ್ಚು ಮಾಡ್ತಿರೋದ್ರಲ್ಲಿ ನನಗೆ ರಾಷ್ಟ್ರಗೀತೆ, ರಾಷ್ಟ್ರಧ್ವಜನ ಅಗೌರವ ಅಂತ ನನಗೆ ಕಾಣಿಸಲ್ಲ. ನನಗೆ ಅದು ಪ್ರತಿಯೊಂದು ನಿಂತಿರೋ ಇಂಟರ್ಪ್ರಿಟೇಷನ್ ಮೇಲೆ. ಇವತ್ತು ನಾವು ಹೆಂಗೆ ವ್ಯಾಖ್ಯಾನಿಸ್ತೀವಿ, ನಾವು ಸಂವಿಧಾನ ಅಂತ ಪರ ಅಂತ ಎಲ್ಲರೂ ಹೇಳ್ಕೊಂಡು ಸಂವಿಧಾನ ಒಂದು ರೀತಿ ನಾವು ಜೇಬಿಂದ ತೆಗೆದು ನಾನು ಎತ್ತಿಡ್ತೀನಿ ಅಂತ ಕೆಂಪು ಪುಸ್ತಕ ಅಂದಾಗ, ನೀವು ನಿಜವಾಗ್ಲೂ ಸಂವಿಧಾನ ಪರ ಇದ್ದೀರಾ, ನಿಮ್ಮ ಪಕ್ಷ ಇದೆಯಾ ಅಂತ ಪ್ರಶ್ನೆ ಬರಬೇಕು. ಅಲ್ಲ, ನೀವು ಯಾರನ್ನು ಕೇಳ್ತಿದ್ದೀರಿ ಅಂತ ಪದೇ ಪದೇ ಎತ್ತು ತೋರಿಸ್ತಾ ಇರೋದು ರಾಹುಲ್ ಗಾಂಧಿ ಅವರು, ಅವ್ರ ಬಗ್ಗೆ ಪ್ರಶ್ನೆನಾ ಅಂತ. ಅದು ಅವ್ರ ಸಂವಿಧಾನ ಪರ ಅಂತ ಅವ್ರು ಒಬ್ಬರೇ ಹೇಳೋರಲ್ಲ. ಎಲ್ಲ ಪಕ್ಷಗಳು ಅವರ ರೀತಿಯಲ್ಲಿ ಸಂವಿಧಾನ ಪಕ್ಕ, ನಮ್ಮ ಪ್ರಧಾನಮಂತ್ರಿನೂ ಹೋಗಿ ಸಂವಿಧಾನ ತಲೆಬಾಗಿದ್ದಾರೆ. ಸಂವಿಧಾನ ತಲೆಬಾಗೋದಕ್ಕಿಂತ ಸಂವಿಧಾನದ ಅಡಿಯಲ್ಲಿ ಯೋಜನೆ, ನೀತಿ, ಕಾನೂನುಗಳು ಬರಬೇಕು. ನೀವು ಸಂವಿಧಾನ ಎತ್ತಿಡಿತಿರೋರನ್ನ ಅಥವಾ ಅವ್ರ ರೀತಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿಡಿತಿರೋರನ್ನ ನೀವೆಲ್ಲೋ ಒಂದು ಕಡೆ ನೀವು ಅಪರಾಧೀಕರಣ ಸ್ಥಾನದಲ್ಲಿ ಕೂಡ್ಸಿದ್ರೆ ಅದು ಹೆಂಗೆ ನೀವು ಸಂವಿಧಾನ ಎತ್ತಿಡಿತಾ ಇದ್ದೀರಾ? ಸೊ ದಿಸ್ ಈಸ್ ದ ಓವರ್ ಆಲ್ ಪ್ರಶ್ನೆ. ನಾವು ವ್ಯಾಖ್ಯಾನಿಸೋದು, ಆ ವ್ಯಾಖ್ಯಾನಿಸೋದು ಅನ್ನೋತಮ್ಮ ನಮಗೂ ಕೂಡ ಕೋರ್ಟ್ಸ್ ಅನ್ನೋದು ಕೂಡ ಭಾಳ ನೆಸೆಸಿಟಿ ಆಗುತ್ತೆ. ಹಿಂಗೆ ಅಭಿಪ್ರಾಯಗಳನ್ನ ಮಂಡಿಸ್ಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ, ಅದಕ್ಕೆ ಎಲ್ಲದಕ್ಕೂ ಕೂಡ ಸಾಂವಿಧಾನಿಕವಾಗಿ ಅವಕಾಶ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾ ಹೋದ್ರೆ, ನಾಳೆ ದಿನ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗೋದು ತಪ್ಪಲ್ಲ, ಅವ್ರ ಅಭಿವ್ಯಕ್ತಿ ಅದು. ನಾಳೆ ದಿನ ಪಾಕಿಸ್ತಾನದ ನೀತಿಗಳನ್ನ ಒಪ್ಕೊಳ್ಳೋರು ಕೂಡ ತಪ್ಪಾಗೋದಿಲ್ಲ, ಅವ್ರ ಅಭಿವ್ಯಕ್ತಿ ಅದು. ಹಂಗಾಗೋಗ್ಬಿಡೋದಿಲ್ವ ಲಾಜಿಕ್? ನೋಡಿ, ಪಾಕಿಸ್ತಾನ ನಮ್ಮ ಒಂದು ರೀತಿ ಒಂದೇ ನಮ್ಮ ಶತ್ರು ಅಂತಲೇ ನಾನು ನೋಡಲ್ಲ. ನಾನು ಹಿಂಗೆ ನೋಡ್ತೀನಿ ಅಂದರೆ, ಅವರು ಒಂದು ರೀತಿ ಅನೇಕ ಸಮಸ್ಯೆಗಳಿರೋ ಒಂದು ದೇಶ. ಅವ್ರದ್ದೇ ಆದ ನಮ್ಮಷ್ಟು ಉತ್ತಮವಾದ ಸಂವಿಧಾನ ಅನ್ನೋದಿಲ್ಲ ಆ ದೇಶದಲ್ಲಿ. ನಮಗೆ ಅಲ್ಲೇ ರೀತಿ ಭಾಳ ಬೇರೆ ಬೇರೆ ರೀತಿ ಬಡತನ, ಬೇರೆ ಬೇರೆ ರೀತಿ ಸಮಸ್ಯೆಗಳಾಗಿರೋ ದೇಶ. ಆ ದೇಶಗಳು ನಮ್ಮ ಶತ್ರು ಅನ್ನೋದಕ್ಕಿಂತ ನಮಗೆ ಅನೇಕ ಪ್ರಬಲ ದೇಶಗಳು, ನಾವು ಯಾಕೆ ಅವ್ರಿಗೆ ಸಮಸ್ಯೆಗಳಾಗಿರೋದು ಅದು ಒಂದು. ಆದರೆ ನಮಗೆ ಅನೇಕ ಪ್ರಬಲ ದೇಶಗಳು, ಅಮೇರಿಕ ದೇಶಗಳು ಪ್ರಪಂಚನ ಒಂದು ರೀತಿ ಅವರು ಹಿಂಸಾತ್ಮಕವಾಗಿ ನಾಶ ಮಾಡ್ತಾ ಇದೆ. ಅದು ಬೇರೆ ಬೇರೆ ರೀತಿ ಫಾರಿನ್ ಪಾಲಿಸಿ ಭಾಳ ವರ್ಷಗಳಿಂದ ಮಾಡ್ತಾ ಇದೆ. ಇಸ್ರೇಲ್ ದೇಶ ಬೇರೆ ಬೇರೆ ಸಮಸ್ಯೆಗಳು ಮಾಡ್ತಾ ಇದೆ. ಇದನ್ನು ನಾವು ಸೈದ್ಧಾಂತಿಕ ಪ್ರಶ್ನೆ ಮಾಡಬೇಕು. ನಿಮ್ಮ ರೀತಿಯಲ್ಲಿ ಭಾರತದಲ್ಲಿ ಅಥವಾ ನಿಮ್ಮ ಸತ್ಯ ಮಾರ್ಗದಲ್ಲಿ ನೀವು ಯಾವುದಾದ್ರೂ ಒಂದು ಪರಿವರ್ತನೆಯನ್ನು, ಕರ್ನಾಟಕದಲ್ಲೇ ಆಗಿರಲಿ, ಅಸ್ಪೃಶ್ಯತೆ ನಿವಾರಣೆ ಆಗಿದೆಯಾ, ಹೆಣ್ಣು ಮಕ್ಕಳ ದೌರ್ಜನ್ಯ ಕಡಿಮೆ ಆಗಿದೆಯಾ, ಹೆಣ್ಣು ಮಕ್ಕಳಿಗೆ ಸಮಾನತೆ ಸಿಕ್ಕಿದೆಯಾ, ಅಥವಾ ಯಾವುದರಲ್ಲಿ ನೀವು ಸಮಾಜವನ್ನು ನಿರ್ಮಾಣ ಮಾಡಿದ್ದೀರಾ?
ಅಂದರೆ ನೀವೇನಾದರೂ ಪರ್ಸ್ನಲ್ ಗೇನ್ಗೋಸ್ಕರ ಈ ಥರ ಒಂದು ಮಾತಾಡ್ತೀರಾ ಅಂತ ನನ್ನ ಪ್ರಶ್ನೆ ಸರ್. ಥ್ಯಾಂಕ್ ಯು ಮೇಡಮ್ ನಿಮ್ಮ ಪ್ರಶ್ನೆಗೆ. ನಾನು ಯಾವ ಪರ್ಸ್ನಲ್ ಗೇನಿಂದ ನಾನು ಮಾಡ್ತಾ ಇಲ್ಲ. ಪರ್ಸ್ನಲ್ ಗೇನ್ ಮಾಡಬೇಕಾಗಿತ್ತು ಅಂದರೆ ನಾನು ಅಮೇರಿಕಾದಲ್ಲೇ ಇದ್ದು ನಾನು ಅನೇಕ ಒಂದು ರೀತಿ ಒಳ್ಳೆಯ ಉದ್ಯೋಗ ತೊಗೊಂಡು, ಒಳ್ಳೆ ಅಂದರೆ ಏನು ದುಡ್ಡು ಕೊಡೋ ಉದ್ಯೋಗ ತಂದು ಅಲ್ಲೇ ಇರ್ಬೋದಾಗಿತ್ತು, ಅಥವಾ ಸಿನಿಮಾದಲ್ಲೇ ನಾನು ಮಾಡ್ಕೊಂಡು ಬರ್ಬೋದಾಗಿತ್ತು. ಪರ್ಸ್ನಲ್ ಗೇನ್ ನಾನು ಜಾಸ್ತಿ ಪಡೆದಿದ್ದೀನಿ ಈ ಅನ್ಯಾಯದ ವ್ಯವಸ್ಥೆಯಲ್ಲಿ, ನನ್ನ ಜಾಸ್ತಿ ವಾಪಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಎಷ್ಟೋ ಒಂದು ಸೈದ್ಧಾಂತಿಕ ವಿರೋಧಿಗಳ ನಡುವೆ ನಾವು ಒಂದು ಸಮಾಜ ಪ್ರಸ್ತಾಪ ಮಾಡ್ತಾಯಿದ್ದೀನಿ. ನಾನು ಎಲ್ಲ ರೀತಿಯ ಅನ್ಯಾಯಗಳನ್ನ ನಾವು ಕಿತ್ತಾಕಿದ್ದೀನಿ ಅಂತ ಯಾವ ಭ್ರಮೆನಲ್ಲಿಲ್ಲ. ಒಂದು 14 ವರ್ಷದಿಂದ ಒಂದು ಅಹಿಂಸಾ ಮಾರ್ಗದಲ್ಲಿ ಒಂದು ಸಮಾಜ ದೃಷ್ಟಿನಲ್ಲಿ ನಾವು ಅನೇಕ ಹೋರಾಟಗಳು ಎತ್ಕೊಂಡಿದ್ದೀವಿ. ನಾವು ಮಹಿಳಾ ಸಮಾನತೆ ವಿಚಾರದ ಸಿನಿಮಾ ರಂಗದಲ್ಲಿ ಆ ವಿಚಾರ ಆಗಿರ್ಬೋದು, ಓವರಾಲ್ ಆಗಿರ್ಬೋದು, ಜಾತಿ ವ್ಯವಸ್ಥೆಯನ್ನು ಕಿತ್ತಾಕೋದು, ಬರೀ ಅಸ್ಪೃಶ್ಯತೆ ಕಿತ್ತಾಕೋದಷ್ಟೇ ಅಲ್ಲ, ಇಡೀ ಜಾತಿ ವ್ಯವಸ್ಥೆನೇ ನಮಗೆ ಸಮಸ್ಯೆ ಅಂತ ಬಾಬಾ ಸಾಹೇಬ್ ತಂದೆ ಪೆರಿಯಾರ್ ಹೇಳಿದರು. ಆರ್ಥಿಕ ಅಸಮಾನತೆ ಆಗಿರ್ಬೋದು, ಎಲ್ಲ ಕೃಷಿ, ರೈತರು, ನಮಗೆ ಎಷ್ಟೋ ಒಂದು ರೀತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಾವು ಅನೇಕ ವಿಚಾರಗಳನ್ನ ಹೋರಾಟಗಳ ಮುಖಾಂತರ ನಾವು ಅದನ್ನು ಜನರಿಗೆ ಜಾಗೃತಿ ಮಾಡ್ತಾ ಇದ್ದೀವಿ. ಅದು ಮುಖಾಂತರ ಒಂದು ನ್ಯಾಯ ಒದಗಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮಸ್ತೆ ಸರ್. ನಮಸ್ಕಾರ. ಅಬೂಬಕರ್ ಅಂತೇಳಿ. ಇವಾಗ RSS ಬ್ಯಾನ್ ಮಾಡಬೇಕಂತ ಹೇಳಿಲ್ಲ. RSS ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಲಾಠಿ ಇಟ್ಕೊಂಡು ಮಾಡ್ತಾರೆ, ಅದನ್ನು ಬ್ಯಾನ್ ಮಾಡಬೇಕಂತ ಹೇಳಿದ್ದು. ನಾವೀಗ ಕನ್ನಡಪಡ ಸಂಘಟನೆಯವರೆಲ್ಲ ಏನಾದರೂ ಒಂದು ಸಮಸ್ಯೆ, ಕನ್ನಡ ಸಮಸ್ಯೆ ಬಗ್ಗೆ ಏನಾದರೂ ಪ್ರೊಟೆಸ್ಟ್ ಮಾಡಬೇಕು ಅಂದರೆ ನಮಗೆ ಪರ್ಮಿಷನ್ಗೆ 4-5 ಕಡೆ ಸ್ಟೇಷನ್ಗೆ ನಾವು ಓಡಾಡಬೇಕಾಗತ್ತೆ. ಪರ್ಮಿಷನ್ ಬೇಕು, ಪೊಲೀಸ್ ಇದು ಬೇಕಾಗತ್ತೆ. ಅವರಿಗೇನು ಪರ್ಮಿಷನ್ ಏನು ಬೇಕಾಗಿಲ್ಲ, ಅವ್ರು ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಮೊದಲನೇದಾಗಿ ಕರೆಕ್ಷನು, RSS ಕೂಡ ಪರೇಡ್ ಮಾಡುವಾಗ ಮಿನಿಮಮ್ ಪೊಲೀಸ್ ಇನ್ಫಾರ್ಮೇಷನ್ ಮಾಡಬೇಕು, ಆ ಸಂಬಂಧಪಟ್ಟ ಲೋಕಲ್ ಅಥಾರಿಟಿಯಿಂದ ಪರ್ಮಿಷನ್ ತೊಗೊಂಡೇ ಮಾಡಬೇಕು. ಇನ್ನು ನಿಮ್ಮ ಪ್ರಶ್ನೆಗೆ ಅವ್ರೇನು ಉತ್ತರ ಕೊಡ್ತಾರೆ ಕೇಳು. ಕರೆಕ್ಟ್. ನಂಬರ್ 1, ಪ್ರಿಯಾಂಕ್ ಖರ್ಗೆ ಅವರು ಫಸ್ಟು ಅವರು ಲೆಟರ್ ಕಳಿಸಿದಾಗ ಅದರಲ್ಲಿ RSSನ ಪ್ರಶ್ನೆ ಮಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತ ಕ್ಲಿಯರಾಗಿ ಬರ್ತಿದ್ದಾರೆ. ಸೊ ಅವರ ಉದ್ದೇಶನೇ ಒಂದು ಸೆಲೆಕ್ಟಿವ್ ಆಗಿ ಒಂದು ಆರ್ಗನೈಸೇಷನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡೋದು ಅನ್ನೋ ಉದ್ದೇಶ ಇತ್ತು. ಅದು ಮುಖ್ಯಮಂತ್ರಿಯವರು ಅದನ್ನು ಪಾಲಿಸಿ ಎಲ್ಲ ಫ್ರೇಮ್ ಮಾಡಿದಾಗ ಅದೇ ಹೆಸರಿರಲಿಲ್ಲ. ಮತ್ತು ಬೇರೆ ಬೇರೆ ರೀತಿಯೂ ಅವರು ಬ್ಯಾಕ್ ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾವಾಗ ಒಂದು ರೀತಿ ಸಾಂವಿಧಾನಿಕ ವಿರೋಧ ಬಂದಾಗ, ಅವ್ರು ಸೈದ್ಧಾಂತಿಕ ವಿರೋಧ ಇರಲಿ, ಸಾಂವಿಧಾನಿಕ ವಿರೋಧ ಬಂದು ಅವರು ಬ್ಯಾಕ್ ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿ ನಾನು ಬ್ಯಾನ್ ಅಂತ ಹೇಳಿಲ್ಲ ಅಂತ, ಬಟ್ ಅವ್ರು ಪರ್ಸ್ನಲ್ ಬ್ಯಾನ್ ಅಂತ ಹೇಳಿದ್ರು. ಮತ್ತು ಇನ್ನು ಏನಾದರೂ ಫ್ಯೂಚರಲ್ಲಿ ನಿಮಗೆ ಸಪೋರ್ಟ್ ಬೇಕಾದರೆ ನಾವು ನಿಮ್ಮ ಪರವಾಗಿರ್ತೀವಿ, ನಮ್ಮ ಪಾರ್ಟಿ ಬೇಕಾದರೂ ಜಾಯಿನ್ ಮಾಡ್ಬೋದು, ವೆಲ್ಕಮ್ ಅಂತ ಹೇಳ್ತೀವಿ ನಾವು. ಡೈರೆಕ್ಟ್ ಪೊಲಿಟಿಕಲ್ ಪಾರ್ಟಿ ಜಾಯಿನ್ ಆಗಿ ಅಂತ ಆಫರ್ ಕೊಡ್ತಾ ಇದ್ದಾರೆ. ನಾವು ಮಾಡೋದು ಭಾಳ ಇದೆ ಸ್ನೇಹಿತ, ನಾವು ಕೆಲಸ ಮಾಡೋದು ಭಾಳ ಇದೆ. ನಮಗೆ ಇವತ್ತಿನ ನಾವು ದೊಡ್ಡ ಪ್ರಮಾಣ ನಮಗೆಲ್ಲರೂ ಬೇಕು. 6 ಕೋಟಿ 7 ಕೋಟಿ ಜನ, ಪ್ರತಿಯೊಬ್ಬ ಮನುಷ್ಯನೂ ಬೇಕು. ನಮ್ಗೆ ಇವತ್ತಿನ ದಿನ ಒಂದು ಕಲ್ಲು, ಒಂದು ಮರ ಗಿಡನೂ ಬಂದರೆ ಸಮಾನತೆಗೋಸ್ಕರ ಅದು ಬರಲಿ, ಸಮಾಜ ನಮಗೆಲ್ಲರೂ ಬೇಕು. ಸೊ ಆ ನಿಟ್ಟಿನಲ್ಲಿ ನಮಗೆ ಸಮಾನತೆ ಅಂತ ಎಲ್ಲರೂ ಬೇಕು. ನಾವು ಕೆಲಸ ಮಾಡಬೇಕು. ನಾನು ಅವಲೇ ಹೇಳಿದೆ, ನಾವು ಜನರ ಹತ್ರ ಹೋಗಬೇಕು. ಜನರು ಹೇಳಿದಾಗ ನಮಗೆ ಅವ್ರು ನಮ್ಮ ಪ್ರಶ್ನೆ ಮಾಡಬೇಕು, ನಮ್ಮ ಹಾವಭಾವ ನೋಡಬೇಕು, ನಮ್ಮ ಯೋಚನೆಗಳು ಕೇಳಬೇಕು, ಅವರು ಕೂಡ ನಮ್ಮನ್ನು ಟೀಕೆ ಮಾಡಬೇಕು. ಅದನ್ನು ಕೂಡ ನಾವು ಅದಕ್ಕೆ ಸಮರ್ಥವಾದ ಉತ್ತರ ಕೊಟ್ಟರೆ ಅವರು ಕೂಡ ನಮ್ಮ ಜೊತೆ ನಿಂತ್ಕೊತಾರೆ. ಸರ್, ನೀವು ಅಂಬೇಡ್ಕರ್ ವಾದಿ ಸರ್, ನೀವು ನಿಜವಾಗ್ಲಿ ರಾಜಕೀಯದಿಂದ ಬರಬೇಕಂದ್ರೆ ನಮ್ಮ ಪಾರ್ಟಿಗೆ ಬನ್ನಿ ಸರ್. ನೀವು ಸರ್, ನಿಮಗೆ ನಾವು CM ಮಾಡ್ತೀವಿ ಸರ್. ನಾನು CM ಆಗೋದು ಮುಖ್ಯ ಅಲ್ಲ ತಮ್ಮ, ನಾವು ನಿಮಗೆ CM ಮಾಡ್ತೀವಿ. ನಿಜವಾಗ್ಲೂ ನೀವು ಪಾರ್ಟಿಗೆ ಯಾಕೆ ಸರ್ ನೀವು ಪಾರ್ಟಿಗೆ ಬರ್ತಾ ಇಲ್ಲ? ನೋಡಿ ತಮ್ಮ, ನೀವು ಕರೆದಿದ್ದಕ್ಕೆ ಧನ್ಯವಾದಗಳು. ಬಟ್ ಮೊದಲನೇದಾಗಿ ಹೇಳ್ತೀನಿ, ನಾನು ಯಾವ ಎಲೆಕ್ಷನ್ ನಿಂತ್ಕೊಳ್ಳೋನಲ್ಲ, ಯಾವ ಪರ್ಸ್ನಲ್ ಪವರ್ ಬಯಸೋನಲ್ಲ, ಯಾವ ಮಿನಿಸ್ಟರು, ಯಾವ ಮುಖ್ಯಮಂತ್ರಿ, ಯಾವ MLA ಆಗೋ ನಾನು ಬಯಸಲ್ಲ, ನಾನು ಆಗೋದೂ ಇಲ್ಲ. ನಾವೇನು ಮಾಡಬೇಕು ಅಂದರೆ ನಮ್ಮ ಕಾಂಶಿರಾಮ್ಜಿ ಮಾಡೋ ಥರ ಮಾಡಿ ಯಶಸ್ವಿ ಮಾಡೋ ಒಂದು ಪ್ರಾದೇಶಿಕವಾಗಿ ಮಾಡಿದ್ದಾರೆ. ನಾವು ಅದನ್ನು ಕರ್ನಾಟಕಕ್ಕೆ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಸಿದ್ಧಾಂತದ ಅಡಿಯಲ್ಲಿ ನಾವು ಗಟ್ಟಿಯಾಗಿ ಕಟ್ತಾ ಬರಬೇಕು. ಎಲ್ಲರೂ ಕೂಡ ರಾಜಕೀಯವನ್ನು ಕುತಂತ್ರಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ರಾಜಕೀಯದಲ್ಲಿ ಬರೀ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಹೊರತು ಯಾರೂ ಅಭಿವೃದ್ಧಿ ದೃಷ್ಟಿಯಿಂದ ಮಾಡ್ತಾ ಇಲ್ಲ, ಯಾರೂ ಜಾತ್ಯತೀತತೆಯನ್ನು ಅನುಸರಿಸ್ತಾ ಇಲ್ಲ. ಸುಮ್ಮನೆ ಮಾತಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ನಾವು ಜಾತ್ಯತೀತತೆ ಅಂತ. ಎಲ್ಲಿ ನೋಡಿದ್ರೂ ಜಾತಿ ತುಂಬಿ ತುಳುಕ್ತಾ ಇದೆ. ಜಾತಿ ಗಣತಿ ಅದು ಇದು ಅಂತ ಮಾಡಿಕೊಂಡು ಎಲ್ಲರನ್ನ ಬೇರೆ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕವನ್ನು, ದೇಶವನ್ನು ಒಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಏನು ನಮ್ಮ ಭಾರತೀಯ ರಾಜಕಾರಣಿಗಳಿದ್ದಾರೆ ಎಲ್ಲರೂ ಕೂಡ ಕುತಂತ್ರಿಗಳೇ. ಬಟ್ ಜಾತಿ ಆಧಾರಿತ ರಾಜಕಾರಣ ಇದನ್ನು ಪ್ರತ್ಯೇಕ ಮಾಡೋದು ಅಷ್ಟು ಸುಲಭ ಇದೆಯಾ? ಯಾಕಂದರೆ
ಬಿಯಾಂಡ್ ಪಾರ್ಟಿ ಪಾಲಿಟಿಕ್ಸ್ ಅಂದರೆ ನಾನು ಎಲ್ಲ ಪಕ್ಷವನ್ನು ಅತೀತವಾಗಿ ಎಲ್ಲರನ್ನೂ ಜನರಲೈಸ್ ಮಾಡಿ ಕೇಳ್ತಾ ಇದ್ದೀನಿ. ಯಾವ ಪಕ್ಷ ಇವತ್ತು ಜಾತಿ ಆಧಾರದ ಮೇಲೆ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ? ಹೇಳ್ತಾರೆ ನಾವು ಜಾತಿವಾದಿಗಳಲ್ಲ, ನಾವು ಧರ್ಮವನ್ನು ಹಿಂದುತ್ವವನ್ನು ಪ್ರತಿಪಾದಿಸುವವರು. ಅಲ್ಲೂ ಕೂಡ ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಮಾಡುವಾಗ ಅವ್ರು ಜಾತಿನ ಕೌಂಟ್ ತಗೊಳ್ತಾರೆ. ಮತ್ತೊಂದು ಕಡೆಯಲ್ಲಿ ನಾವು ಸಂವಿಧಾನವಾದಿಗಳು, ನಾವು ಎಲ್ಲ ಜಾತಿಯನ್ನು ಸಮಾನವಾಗಿ ನೋಡೋರು ಅನ್ನೋರ ಮೇಲೇನೂ ಅಲ್ಪಸಂಖ್ಯಾತರ ಓಲೈಕೆ ಮಾಡೋರು ಅನ್ನೋ ಅಪವಾದ ಬರುತ್ತೆ. ಹಾಗಾದರೆ ಇಲ್ಲಿ ಪಾಲಿಟಿಕ್ಸ್ ಎಟ್ ಪ್ರೆಸೆಂಟ್ ಕರ್ನಾಟಕದ ಲೆಕ್ಕ ಇಟ್ಕೊಂಡು ನೋಡೋದಾದರೆ ಯಾವ ಪಕ್ಷ ನಿಜವಾಗ್ಲೂ ಸೆಕ್ಯುಲಾರಿಸಮ್ ಅನ್ನೋ ತತ್ವವನ್ನು ಅನುಸರಿಸ್ತಾ ಇದೆ ಅಂತ? ಯಾವುದೂ ಅಲ್ಲ. ನಾವು ನೀವು ಸೆಕ್ಯುಲರಿಸಮ್ ಅನ್ನೋ ರೀತಿ ನೋಡಿದಾಗ ಅದು ಒಂದು, ಬಟ್ ನೀವು ಒಂದು ಜಾತಿ ರೀತಿಯಲ್ಲಿ ಪಾಲಿಟಿಕ್ಸ್ ಅಂತ ನೋಡಿದಾಗ ಇವತ್ತಿನ ದಿನ ನಮಗೆ ಲೀಡರ್ಶಿಪ್ಪಲ್ಲಿರೋರು ಸೋ ಕಾಲ್ಡ್ ಮಾಸ್ ಲೀಡರ್ಶಿಪ್ ಅಂತ ಹೇಳೋರಲ್ಲ, ಜಾತಿ ಲೀಡರ್ಶಿಪ್ಪೇ. ನಾವು ಇವತ್ತಿನ ದಿನ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ, ಒಂದು ಪರಿವರ್ತನೆ ಕಟ್ಟಬೇಕು ಅಂದರೆ ಎಲ್ಲ ಅಸಮಾನತೆಗಳಿಗೂ ಪ್ರತಿರೋಧ ತಂದರೆ ಅದು ಒಂದು ಸಮಾಜ. ನೀವು ಈ ಡಿವಿಷನನ್ನು ವಿರೋಧಿಸ್ತೀರಿ, ಪ್ರತ್ಯೇಕವಾಗಿ ಜಾತಿಯನ್ನು ವಿಂಗಡಿಸೋದು, ಧರ್ಮವಾಗಿ ವಿಂಗಡಿಸಿ ಜನರನ್ನು ಗಮನಿಸೋದು, ಈ ಡಿವಿಷನನ್ನು ವಿರೋಧ ಮಾಡ್ತೀರಿ. ನಾನು ಡಿವಿಷನನ್ನು ವಿರೋಧ ಮಾಡಲ್ಲ, ನಾನು ಅದ್ರಲ್ಲಿ ಬರೋ ಅಸಮಾನತೆಗಳು ನಾನು ವಿರೋಧ ಮಾಡ್ತೀನಿ. ನಾನು ಈ ಡಿವಿಷನ್ ಬಗ್ಗೆ ಯಾಕೆ ಪ್ರಶ್ನೆ ಕೇಳಿದೆ ಅಂತಂದರೆ, ಸಮಾಜ ಅಂತ ಹೇಳಿ ಮಾತನಾಡುವ ಚೇತನ್ ಅವರು ಬಸವ ತತ್ವದ ಆಧಾರದ ಮೇಲೆ ಪ್ರತ್ಯೇಕವಾದ ಧರ್ಮ ಬೇಕು ಅಂತ ಕೇಳ್ತೀರಿ. ಸಮಾನತೆಯನ್ನು ಪ್ರತಿಪಾದಿಸುವವರು ಪ್ರತ್ಯೇಕ ಧರ್ಮ ಅಂತ ಕೇಳೋದು ಕಾಂಟ್ರಡಿಕ್ಟರಿ ಅಲ್ವಾ? ಇದು ಒಂದಕ್ಕೊಂದು ಖಂಡಿತ ಕಾಂಟ್ರಡಿಕ್ಟರಿ ಅಲ್ಲ. ನಾವು ಇವತ್ತಿನ ದಿನ ನಾನು ಒಂದು ಧರ್ಮ ಅಂದರೆ ಏನು, ನಾನು ಅದನ್ನು ಹೆಂಗೆ ವ್ಯಾಖ್ಯಾನಿಸ್ತೀನಿ, ನೂರಾರು ವ್ಯಾಖ್ಯಾನ ಇರ್ಬೋದು. ಒಂದು ಧರ್ಮ ನಾನು ಹೆಂಗೆ ವ್ಯಾಖ್ಯಾನಿಸ್ತೀನಿ ಅಂದರೆ, ಒಂದು ಸಿದ್ಧಾಂತಕ್ಕೆ ಒಂದು ಪವರ್ ಸ್ಟ್ರಕ್ಚರ್ ಅಂತ ಬಂದರೆ ಅದು ಒಂದು ಧರ್ಮ ಆಗುತ್ತೆ. ಸೊ ಆ ಧರ್ಮಗಳು ನಮ್ಗೆ ಹಾರಿಸಾಂಟಲ್ ಬೇರೆ ಬೇರೆ ಧರ್ಮಗಳಿದ್ದಾವೆ ನಮ್ಮ ದೇಶದಲ್ಲಿ. ಫಾರ್ ಎಕ್ಸಾಂಪಲ್ ಸ್ಮಿತಾ ಅವರೇ, ನಿಮ್ಗೆ ಗೊತ್ತು ಹಿಂದೂ ಧರ್ಮ, ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ, ಜೈನ, ಬೌದ್ಧ, ಸಿಖ್ ಧರ್ಮ ಮತ್ತು ಈ ಥರದ ಬೇರೆ ಬೇರೆ ಧರ್ಮಗಳು ಗುರುತಿಸಿದೆ. ಈ ಧರ್ಮಗಳನ್ನು ಗುರುತಿಸಿ ಪ್ರತ್ಯೇಕ ಬಸವ ಅಥವಾ ಶರಣ ಧರ್ಮನ ಗುರುತಿಸ್ತಾ ಇದ್ದರೆ, ನಾನು ಲಿಂಗಾಯತ ಪದ ಬಳಸಲ್ಲ, ಬಸವ ಅಥವಾ ಶರಣ ಧರ್ಮ ಗುರುತಿಸ್ತಾ ಇದ್ದರೆ ಅದು ಸರಿಯಾಗಲ್ಲ. ಈ 6-7 ಧರ್ಮಗಳು ಯಾವುದನ್ನು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನಾವು ಗುರುತಿಸೋದೇ ಇಲ್ಲ, ನಾವು ಧರ್ಮನ ಯಾವುದೇ ಕಾರಣಕ್ಕೆ ಗುರುತಿಸಲ್ಲ ಅಂದರೆ ಇದಕ್ಕೂ ಏನು ಮಾನ್ಯತೆ ಬೇಕಾಗಿಲ್ಲ. ಬಟ್ ನೀವು ಯಾವಾಗ ಈ ಧರ್ಮಗಳು ಗುರುತಿಸಿ ನೀವು ಬಸವ ಶರಣ ಧರ್ಮ ಗುರುತಿಸಲ್ಲ ಅಂದರೆ ಅದು ಸಮಸ್ಯೆ ಬರುತ್ತೆ. ಮತ್ತು ನಾನು ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಬಳಸಲ್ಲ. ಯಾಕೆ ಹೇಳ್ತೀನಿ, ಲಿಂಗಾಯತ ಅನ್ನೋದು ಒಂದು ಜನ್ಮ ಆಧಾರಿತವಾದ ಒಂದು ಸಮುದಾಯ, ಅದು ಒಂದು ಪ್ರಭಾವಿ ಸಮುದಾಯ, ಎಲ್ಲ ರೀತಿ ಪ್ರಭಾವಿ ಪಡೆದಿರೋದು ಬೇರೆ ಬೇರೆ ಹಂತಕ್ಕೆ ಅನ್ನೋದು ಸುಳ್ಳಿಲ್ಲ. ಬಟ್ ಬಸವ ಶರಣ ತತ್ವ ಅನ್ನೋದು ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಅದು ಒಂದು ಪವರ್ ಸ್ಟ್ರಕ್ಚರ್, ಒಂದು ಧರ್ಮ ಅದು. ಬಟ್ ನೀವು ಹಿಂಗೆ ಹೇಳ್ಬೋದು ಚೇತನ್ ಅವರೇ, ಒಂದ್ಸತಿ ಪ್ರತ್ಯೇಕ ಧರ್ಮ ಅಂತ ಬಂದ ತಕ್ಷಣ ಮತ್ತೆ ಎಗೇನ್ ಅದೇ ಸಂಕುಚಿತ ದೃಷ್ಟಿಯಲ್ಲೇ ಅದನ್ನು ಕೂಡ ತೂಗ್ಲಾಗುತ್ತೆ. ಈಗ ನೀವೇ ಹೇಳ್ದಾಗೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಬಸವ ಧರ್ಮ, ಇದು ಒಂದು ಧರ್ಮ, ಅಲ್ಲಿಗೆ ಅದೇ ಕ್ಯಾಟಗರಿಗೆ ಬಂದ್ಬಿಡುತ್ತಲ್ಲ ಇದು ಕೂಡ. ನಮಗೆ ನೋಡಿ ಸ್ಮಿತಾ ಅವರೇ, ಧರ್ಮಗಳಲ್ಲಿ ಹಾರಿಸಾಂಟಲ್ ಆಗಿದ್ದಾವೆ. ಜ್ಯೋತಿಬಾ ಫುಲೆ ಸತ್ಯ ಧರ್ಮ ಇದೆ, ಬಾಬಾ ಸಾಹೇಬ್ ನವಯಾನೂ ಇದೆ, ಇವಕ್ಕಿನ್ನೂ ಮಾನ್ಯತೆ ಪಡೆದಿಲ್ಲ. ಧರ್ಮಗಳು ಹಾರಿಸಾಂಟಲು. ನಮಗೆ ಈ ಧರ್ಮಗಳು ವೈಯಕ್ತಿಕವಾದ ಅದು ಒಂದು ತೀರ್ಮಾನಗಳು, ಅದಿರಲಿ. ನಮಗೆ ಸಮಸ್ಯೆ ಇರೋದು ಹಿಂದೂ ಧರ್ಮ ಅಲ್ಲ, ಬ್ರಾಹ್ಮಣ್ಯದ ಅಸಮಾನತೆಯ ವ್ಯವಸ್ಥೆ. ಸೊ ಹಿಂದೂ ಧರ್ಮದಲ್ಲಿ ಏನಿರುತ್ತೋ ಅದು ಮಾಡ್ಕೊಳ್ಳಿ, ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ ಮಾಡ್ಕೊಳ್ಳಿ, ಶರಣ ಧರ್ಮ ಮಾಡ್ಕೊಳ್ಳಿ, ಇವೆಲ್ಲ ಹಾರಿಸಾಂಟಲ್ ಆಗಿ ವೈಯಕ್ತಿಕ. ವ್ಯವಸ್ಥೆಯಲ್ಲಿರೋ ಅಸಮಾನತೆ ಅದು ಬ್ರಾಹ್ಮಣ್ಯದ ಜಾತಿ ವ್ಯವಸ್ಥೆ ಆಗಿರ್ಬೋದು, ಪುರುಷ ಪ್ರಧಾನ ವ್ಯವಸ್ಥೆ ಇರ್ಬೋದು, ಆರ್ಥಿಕ ಬಂಡವಾಳಶಾಹಿ ವ್ಯವಸ್ಥೆ ಇರ್ಬೋದು, ಭಾಷೆಯ ತಾರತಮ್ಯ ಇರ್ಬೋದು, ಸ್ಟಾರ್ ಕಲ್ಚರ್ ಅನ್ನೋದು ಇರ್ಬೋದು. ಯಾವುದೇ ಅಸಮಾನತೆ ಮಾಡೋ ವ್ಯವಸ್ಥೆಯಲ್ಲಿ ಅದಕ್ಕೆ ಪರಿಹಾರ ಕೊಡಬೇಕು. ಸೊ ದಿಸ್ ಇಸ್ ದ ಸೆಪರೇಷನ್. ಅದು ಒಂದು ರೀತಿ ನೀರಿನ ಮೇಲಿನ ಗುಳ್ಳೆ ಥರ. ಸರಿ, ನಿಮಗೆ ಅದು ಒಂದು ಪರ್ಸನಲ್, ಬಟ್ ಇಟ್ ಇಸ್ ನಾಟ್ ಸಿಸ್ಟಮ್ಯಾಟಿಕ್ ವ್ಯವಸ್ಥಿತ ಅಂತ. ನೀವು ಈ ವೈದಿಕ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಇಂಥದ್ದೊಂದು ಪ್ರತ್ಯೇಕ ಶರಣ ಧರ್ಮ ಬರಬೇಕು ಅಂತ ಹೇಳ್ತಿದ್ದೀರಿ. ಬಟ್ ಈ ಪ್ರತ್ಯೇಕ ಧರ್ಮದ ಹೋರಾಟದ ಮುಂಚೂಣಿಯಲ್ಲಿರುವ ಅನೇಕ ಮಠಾಧಿಪತಿಗಳು, ಪೀಠಾಧಿಪತಿಗಳು, ಪೂಜ್ಯರು, ಕ್ಷಮೆಯಿರಲಿ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಅದೇ ವೈದಿಕ ಸಂಪ್ರದಾಯದಂತೆ ಪಾದ ಪೂಜೆ ಮಾಡಿಸ್ಕೊಳ್ತಾರೆ, ಅದೇ ವೈದಿಕ ಸಂಪ್ರದಾಯದಂತೆ ಅವ್ರ ಕುಟುಂಬಸ್ಥರ ಮದುವೆ ಮಾಡ್ತಾರೆ, ಆ ಮದುವೆಯಲ್ಲಿ ಅವರು ಕೂಡ ಭಾಗಿಯಾಗಿರ್ತಾರೆ. ಅಂದರೆ ಈ ವಿಚಾರವಾದದಲ್ಲಿರುವ ಡೋಂಗಿತನದ ಎಕ್ಸ್ಪೋಸೇ ಅಲ್ವಾ ಇವೆಲ್ಲವೂ ಕೂಡ ಅಂತ ಹೇಳಿ. ನಮ್ಮಲ್ಲಿ ಸಮಾಜದಲ್ಲಿ ಒಂದು ಹಿಪಾಕ್ರಸಿ ಬೇರೆ ಬೇರೆ ಹಂತಕ್ಕೆ ನಾವು ನೋಡ್ತಾ ಇದ್ದೀವಿ. ಅದು ಪೊಲಿಟಿಕಲ್ ಆಗಿರ್ಬೋದು, ಅದು ಮಠಾಧಿಪತಿಗಳಿರ್ಬೋದು, ಅದು ಅನೇಕರು ಆ ಒಂದು ಹಿಪಾಕ್ರಸಿಯನ್ನು ಬದುಕ್ತಾ ಇರ್ತಾರೆ. ನಾವು ಆದಷ್ಟು ಶರಣರ ಬಗ್ಗೆ ನಮ್ಗೆ ಯಾಕಷ್ಟು ಗೌರವ ಅಂದರೆ ಅವ್ರು ನುಡಿದಂತೆ ನಡೆದರು. ನಾವು ಕೂಡ ಅವರ ಮೇಲೆ ತಪ್ಪು ಹೇಳೋದಕ್ಕಿಂತ ನನ್ನ ಪ್ರಕಾರ ಅದು ಮಾಡೋದು ಸರಿ ಅಲ್ಲ. ಮಠಾಧಿಪತಿ ಅದು ನಿಜವಲ್ಲೂ ಒಂದು ಬಸವ ಧರ್ಮದ ಆಧಾರ ಅಲ್ಲ. ಆದರೆ ನಾವು ಅವ್ರನ್ನ ಪ್ರಶ್ನೆ ಮಾಡೋದಕ್ಕಿಂತ ನಾವು ಯಾವುದೋ ಒಂದು ಪ್ರಾಮಾಣಿಕವಾಗಿ ನಾವು ಬದುಕೋದು ಭಾಳ ಮುಖ್ಯ ಆಗುತ್ತೆ. ಬಟ್ ಆ ರೀತಿಯಲ್ಲಿ ಒಂದು ಗೊಂದಲ ರೀತಿಯಲ್ಲಿ ಕೊಡೋದು, ಒಂದು ಕನ್ಫ್ಯೂಷನ್ ಕೊಟ್ಟರೆ ಅದು ನಿಜವಾಗ್ಲೂ ಬಸವ ಧರ್ಮನ ಎತ್ತಿಡಿತಾ ಇಲ್ಲ. ಬಟ್ ಅವರು ಅದಕ್ಕೆ ನಾವು ಹೇಳ್ಬೋದು, ಅದನ್ನು ಬದಲಾಯಿಸ್ಕೊಳ್ಳೋದು, ಅದನ್ನು ತಿದ್ಕೊಳ್ಳೋದು ಅವರಿಂದ ಬರಬೇಕು ಹೊರತು ನಾವು ಅದನ್ನೇನು ಬಲವಂತ ಮಾಡೋ ಪ್ರಶ್ನೆ ಬರಲ್ಲ. ಸರ್, RSSದು ಒಂದು ಇದು RSS ಒಂದು ಸಾಂಸ್ಕೃತಿಕ ಸಂಘಟನೆ ಅಂತ ಬಿಂಬಿಸ್ತಾರೆ. ನಮ್ಮ ಕನ್ನಡ ಪರವಾದ ಹೋರಾಟಗಳಲ್ಲಿ ಅಥವಾ ಕನ್ನಡ ಪರವಾಗಿ ಎಲ್ಲೂ ಸಹ ಧ್ವನಿ ಎತ್ತಲ್ಲ. ಬಟ್ ಖಂಡಿತ ನಮಗೆ ಬರೀ RSS ಮಾತ್ರ ಅಲ್ಲ ಕನ್ನಡಕ್ಕೆ ವಿರೋಧ. ಕಾಂಗ್ರೆಸ್ ಪಕ್ಷನೂ ಭಾಳ ವರ್ಷಗಳಿಂದ 3 ಲ್ಯಾಂಗ್ವೇಜ್ ಫಾರ್ಮುಲಾ ತಂದು
ಅದನ್ನು ಎಲ್ಲ ರೀತಿಯಲ್ಲೂ ಇವತ್ತಿಗೆ ನಮಗೆ ನಮ್ಮ ಕನ್ನಡ ಭಾಷೆ ಮತ್ತು ಎಲ್ಲ ಭಾಷೆಗಳಿಗೆ ಅನ್ಯಾಯ ಆಗ್ತಾ ಇದ್ರೂ ಅದನ್ನು ಕಿತ್ತಾಗ್ತಾ ಇಲ್ಲ. ಸೊ ನಮಗೆ RSS ಕೂಡ ಕರ್ನಾಟಕದ ಪರ ಅಲ್ಲ, NSUI ಮತ್ತು ಈ ಒಂದು ಕಾಂಗ್ರೆಸ್ ಪಕ್ಷನೂ ಕೂಡ ನಮಗೆಲ್ಲೋ ಒಂದು ಕಡೆ ಅದು ಕೂಡ ಕನ್ನಡ ಮತ್ತು ಕರ್ನಾಟಕದ ಪರ ಅಲ್ಲ ಅಂತ ನಾನು ನೋಡ್ತೀನಿ, ಕಮ್ಯುನಿಸ್ಟು ಅಲ್ಲ. ಸೊ ಆ ಕಾರಣಕ್ಕೆ ನಮಗೊಂದು ಪ್ರಾದೇಶಿಕವಾದ ಪರ್ಯಾಯ ಬೇಕಾಗತ್ತೆ, ನಾನು ಸೆಲೆಕ್ಟಿವ್ ಆಗಿ ನೋಡೋನಲ್ಲ. ಸರ್ ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂತ. ಬೇಸಿಕಲಿ ಇನ್ ಜನರಲ್ ಆಗಿ ಮಾತ್ರ ನಾನು ಯಾವುದೇ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡ್ತಿಲ್ಲ. ಓಕೆ, ಫಾರ್ ಫೋರ್ಮೋಸ್ಟು ನಾನು ನಿಮ್ಮ ಫ್ಯಾನ್ ಕೂಡ. ಥ್ಯಾಂಕ್ ಯು. ನಿಮ್ಮದು ಕೆಲವೊಂದು ಸ್ಟ್ಯಾಂಡು ತುಂಬ ಖುಷಿ ಕೊಡುತ್ತೆ, ಹಾಗೆ ಇನ್ನೊಂದು ಕೆಲವೊಂದು ಸ್ಟ್ಯಾಂಡು ತುಂಬ ಒಂದು ಅಗ್ರೆಸಿವ್ ಫೀಲ್ ಬರುತ್ತೆ. ತಿರ್ಗಾ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡೋಕೆ ಹೋದರೆ ನಮ್ಗೆ ಹಳೆ ಫಿಲಮಿಗೆ ಜ್ಞಾಪನ ಬರುತ್ತೆ, ಅಲ್ಲಿ ಕಾಂಪ್ರಮೈಸ್ ಆಗ್ತೀವಿ. ಸ್ಟಿಲ್ ನೀವೇನ ಇದು ಪರ್ಸ್ನಲ್, ಇವಾಗ ನಿಮ್ಗೆ ಇಲ್ಲೇ ಬಂದಂಗೆ ಪರ್ಸ್ನಲ್ಗೆ ಏನು ಫಾರ್ಮ್ ಮಾಡ್ತಾ ಇದ್ದಾರೋ, ಇಲ್ಲ ಅಟೆನ್ಷನ್ ಸೀಕಿಂಗ್ ನೋಡ್ಕೊತಾ ಇದ್ದಾರೋ, ಇಲ್ಲ ಬೇರೆ ಏನೇನೋ ಉದ್ದೇಶ ಇದೆ ಅಂತ ಅನಿಸುತ್ತೆ. ನಾನು ಇಲ್ಲಿ ನಿಮ್ಮನ್ನ ಗಮನಿಸಿದಾಗ, ನಿಮ್ಮ ಬ್ಯಾಕ್ಗ್ರೌಂಡ್ ತಿಳ್ಕೊಂಡಾಗ, ನಿಮ್ಗೆ ಏನೋ ಒಂದು ಸ್ಪಾರ್ಕ್ ಇದೆ, ಏನೋ ಡೆಲಿವರ್ ಮಾಡಬೇಕು, ನಾನು ಸುಮ್ಮನೆ ಕೂರಬಾರ್ದು, ಇದೆಲ್ಲ ತೊಗೊಳ್ತಾ ಇದ್ದೀನಿ ಸೊಸೈಟಿಯಿಂದ, ಬಟ್ ಸೊಸೈಟಿ ಇಷ್ಟು ಸರಿ ನಡೀತಿಲ್ಲ, ಏನೋ ಒಂದು ಮಾಡಬೇಕು ಅಂತಿದೆ. ನಾನು ನಿಮ್ಮ ಓವರಾಲ್ ಅಬ್ಸರ್ವ್ ಮಾಡಿದಾಗ ನೀವು ಎಲ್ಲ ವಿಚಾರನೂ ರೈಸ್ ಮಾಡ್ತಿದ್ದೀರಾ, ಎಲ್ಲರನ್ನೂ ಕ್ವಶನ್ ಮಾಡ್ತೀರಾ, ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ. ಬಟ್ ಇಲ್ಲಿ ಇದು ಸರಿ ಇಲ್ಲ, ನೀನು ಹಿಂಗೆ ಮಾಡ್ಬೋದು ಅಂತ ನಿಮ್ಮ ಕಡೆಯಿಂದ ಕಂಕ್ಲೂಷನ್ ಸಿಕ್ಕರೆ, ಸೊ ಅಟ್ಲೀಸ್ಟ್ ನೀವು ಮಾಡೋ ಒಂದು 50 ಇಲ್ಲ 100+ ಟಾಪಿಕ್ಸಲ್ಲಿ 10 ಸಾಲ್ವ್ ಆಗ್ತಾ ಬರುತ್ತೆ. ಕರೆಕ್ಟ್. ಕೆರೆ ಹೂಳೆತ್ತದಾಗಿರ್ಬೋದು, ಗಿಡ ನೆಡೋದಾಗಿರ್ಬೋದು, ಸರ್ಕಾರಿ ಶಾಲೆಗಳಾಗಿರ್ಬೋದು, ಕಿಟ್ ವಿತರಣೆ ಆಗಿರ್ಬೋದು, ಒಂದು ಕಬಡ್ಡಿ ಟೂರ್ನಮೆಂಟ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ಕೊಡ್ಬೋದು. ಆದರೆ ಆ ಸೇವೆಯಿಂದ ನಾವು ಭಾವನಾತ್ಮಕವಾಗಿ ಜನಕ್ಕೆ ಹತ್ತಿರ ಆಗ್ತೀವಿ, ಅದು ಬೇಕೇ ಬೇಕು. ಬಟ್ ಸೇವೆಯಿಂದ ಯಾವ ಪರಿವರ್ತನೆ ಆಗಲ್ಲ. ಪರಿವರ್ತನೆ ಆಗಬೇಕು ಅಂದರೆ ನಾವು ಕಾನೂನು, ಯೋಜನೆ, ನೀತಿಗಳು ತರೋರಾಗಬೇಕು. ವಿ ಮಸ್ಟ್ ಬ್ರಿಂಗ್ ಇನ್ ದ ಪಾಲಿಸೀಸ್. ನಾನು ಸೇವೆ ಮಾಡಿದಾಗ ಎಲ್ಲೋ ಒಂದು ಕಡೆ ಹೆಡ್ಲೈನ್ಸಲ್ಲಿ ಪೇಪರಲ್ಲಿ ಬರುತ್ತೆ, ಚೇತನ್ ಏನೋ ಒಂದು ಕಿಟ್ ವಿತರಣೆ ಮಾಡಿದ್ದಾನೆ, ನನಗೆ ಒಳ್ಳೆಯ ಹೆಸರು ಬರುತ್ತೆ. ಸಮಾಜದ ಅನ್ಯಾಯಗಳು ನಾವು ಹೆಂಗೆ ಸರಿಪಡಿಸ್ತಾ ಇದ್ದೀವಿ? ಸೊ ಅದನ್ನು ತರಬೇಕು ಅಂದರೆ ನಾವು ಅಧಿಕಾರಕ್ಕೆ ಬಂದು ಯೋಜನೆ, ನೀತಿ, ಕಾನೂನುಗಳು ತರಬೇಕು. ಯಾರು ಅಧಿಕಾರಕ್ಕೆ ಬರಬೇಕು? ಯಾವ ಜನಾಂಗದವರಲ್ಲ, ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತು ಸಂವಿಧಾನದ ಪೀಠಿಕೆ ಅಳವಡಿಸ್ಕೊಂಡಿರೋ ಮನುಷ್ಯರು. ನಾವು ಒಂದೇ ರೀತಿ ಫೈಟ್ ಮಾಡೋಕ್ಕಾಗಲ್ಲ ತಮ್ಮ. ಈ ವ್ಯವಸ್ಥೆಗೆ ಏನೋ ಒಂದು 5 ಸ್ಕೀಮ್ ತಂದುಬಿಟ್ಟು ನೀವು ಅಧಿಕಾರಕ್ಕೆ ಬರ್ಬೋದು, 5 ಗ್ಯಾರಂಟಿ ತಂದುಬಿಟ್ಟು ನೀವು ಒಂದು ಪರಿವರ್ತನೆ ತರೋಕ್ಕಾಗಲ್ಲ. ನಮ್ಮ ಉದ್ದೇಶ ಒಂದು ಉತ್ತಮ ಸಮಾಜ ಕಟ್ಟೋದು. ಆ ಉತ್ತಮ ಸಮಾಜ ಅಂದಾಗ ಎಲ್ಲ ವಿಚಾರಗಳು ನಾವು ಮಾತಾಡಬೇಕು. ಆ ಎಲ್ಲ ವಿಚಾರಗಳಿಗೆ ನಮ್ಮ ಮೂಗ್ನೇರದ ಅಭಿಪ್ರಾಯ ಅಲ್ಲ, ಒಂದು ಪ್ರತಿರೋಧದ, ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ಅಭಿಪ್ರಾಯ. ಅವರು ಇವರು ಅನ್ನೋದಕ್ಕಿಂತ ಎಲ್ಲರನ್ನೂ ಒಟ್ಟುಗೂಡಿ ವಿರೋಧ ಆಗೋದಕ್ಕಿಂತ ಎಲ್ಲರಿಗೂ ಒಂದು ಸಮಾಜ ಸೇವೆ ಮಾಡಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಇನ್ನೊಬ್ರು ಇರಲಿ, ನಾವು ಹೇಳೋದೇನು ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನೂ ಒಟ್ಟುಗೂಡಿ ಯಾರೇ ಇರಲಿ ಎಲ್ಲರಿಗೂ ಒಂದು ಸಮಾಜ ಸೇವೆ ಮಾಡೋಣ. ಅವು ಜೊತೆಯಲ್ಲಿರ್ತೀವಿ. ಯಂಗ್ಸ್ಟರ್ಸ್ ಎಷ್ಟು ಜನ ಇದೀವೋ ಅಷ್ಟು ಜನ ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ. ಅದೇನೇ ಆಗಿರಲಿ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ, ನೋಡಿ ಆ ಥರ ಮಾಡೋಣ. ಶಶಿಗೆಳೆಯ, ಥ್ಯಾಂಕ್ ಯು ನಿಮ್ಮ ಸಲಹೆಗೆ. ನಾನು ಹೇಳಿದ್ದೀನಿ, ಸೇವೆ ಮುಖಾಂತರ ನಾವು ಒಳ್ಳೆ ಕೆಲಸ ಮಾಡ್ಬೋದು, ವ್ಯವಸ್ಥಿತ ಅನ್ಯಾಯ ಸರಿಯಾಗಲ್ಲ. ಬಟ್ ಏನಂದರೆ ಶಶಿಗೆಳೆಯ, ಇವತ್ತಿನ ದಿನ ನಾವು ಯಾರು ವ್ಯಕ್ತಿಗಳನ್ನ ವಿರೋಧ ಮಾಡ್ತಾ ಇಲ್ಲ. ಇವತ್ತು ನಾಳೆ ದಿನ BJPಯಿಂದ ಒಂದು ಪಕ್ಷದಿಂದ ನಮ್ಮ ಜೊತೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಅವರು ಮುಂಚೆ ಹಿಂದುತ್ವವಾದಿಗಳಾಗಿದ್ದರು, ಇವಾಗ ಸಮಾಜವಾದಿಗಳು, ಸಮಾನತವಾದಿ ಆಗಿದ್ದಾರೆ. ಕಾಂಗ್ರೆಸ್ಸಿಂದ ಬರೋರು ನಮ್ಮ ಜೊತೆ ಬರಲಿ, ಕಮ್ಯುನಿಸ್ಟಿಂದ ಬರೋರು, JDS ಇಂದ ಬರೋರು ನಮ್ಮ ಜೊತೆ ಬರಲಿ. ನೀವು ನಮ್ಮ ಜೊತೆ ಬಂದರೆ, ನೀವು ಯಾವುದೇ ಜಾತಿ, ಲಿಂಗ, ಮಾತೃಭಾಷೆ, ಧರ್ಮದವರಾಗಿರಿ, ನೀವೊಂದು ಸಮಾನತವಾದಿ ಆಗ್ತೀರಾ. ಕರ್ನಾಟಕದಲ್ಲಿ ಹೊರ ರಾಜ್ಯದಿಂದ ಬಂದು ನಾನು ಹಿಂದಿನೇ ಮಾತಾಡ್ತೀನಿ, ನನ್ನ ಭಾಷೆನೇ ಮಾತಾಡ್ತೀನಿ ಅಂತಾರೆ. ನಾನು ಕರ್ನಾಟಕದಲ್ಲಿ ಕನ್ನಡ ಮಾತಾಡಲ್ಲ, ನೀವು ಕಲ್ಸ್ಕೊಂಡು ಕೊಟ್ಟರು ನಾನು ಮಾತಾಡಲ್ಲ ಅಂತಾರೆ. ಅದೇ ಆಗ್ತಿದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರು ಇರಲ್ಲ. ನೀವು ಕೇಳಿರೋ ಪ್ರಶ್ನೆ ಫೈನ್. ನಮಗೇನಾಗುತ್ತೆ ಅಂದರೆ, ವೈಯಕ್ತಿಕವಾಗಿ ನಾವು ಯಾರ ಮೇಲೂ ಅವರ ಸ್ವಾತಂತ್ರ್ಯ ಅನ್ನೋದಿರುತ್ತೆ. ಇವಾಗ ಇಲ್ಲಿ ಕರ್ನಾಟಕಕ್ಕೆ ಬಂದರೂ ಕೂಡ ನಮಗೆ ಎಷ್ಟೇ ಕನ್ನಡದ ಮೇಲೆ, ನಮ್ಮ ಕರ್ನಾಟಕದ ಭಾಷೆಗಳ ಅಭಿಮಾನ ಇದ್ದರೂ ಕೂಡ ಅವ್ರ ಮೇಲೆ ವೈಯಕ್ತಿಕವಾಗಿ ನೀನು ಮಾತಾಡಲೇಬೇಕು ಅಂತ ಹೇಳ್ಬೋದು. ಬಟ್ ನಾವು ಅಲ್ಲಿ ದಬ್ಬಾಳಿಕೆ ದಾಳಿ ಮಾಡೋಕ್ಕಾಗಲ್ಲ. ಬಟ್ ನಮ್ಮದೇ ಆದ ಒಂದು ಉತ್ತಮವಾದ ಸರ್ಕಾರ ಇದ್ದರೆ, ನಮ್ಮದೇ ಆದ ಒಂದು ಪಕ್ಷ ಇದ್ದು, ನಾವೇ ಯೋಜನೆ, ನೀತಿ, ಕಾನೂನುಗಳು ತಂದರೆ ಆವಾಗ ನಿಜವಾದ ಭಾರತದ ಪರಿಕಲ್ಪನೆ ನಾವು ಎತ್ತಿಡಿಬೋದು, ಕಾನೂನುಗಳು ತರ್ಬೋದು. ಕಾನೂನಡಿಯಲ್ಲಿ ಇದು ಒಂದು ಕರ್ನಾಟಕದ ಪ್ರಾದೇಶಿಕತೆಗೋಸ್ಕರ, ನಮ್ಮ ಭಾಷೆಗಳಿಗೋಸ್ಕರ, ನಮ್ಮ ರಾಜ್ಯದ ಏಳಿಗೆಗೋಸ್ಕರ ಇದನ್ನು ತಂದು ಅದನ್ನು ನಾವು ವ್ಯವಸ್ಥೆ ರೀತಿಯಲ್ಲಿ ಇನ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ನಾವು ತರಬೇಕಾಗಿರೋದು ಯೋಜನೆ, ಕಾನೂನುಗಳು ಹೊರತು ಯಾವ ವ್ಯಕ್ತಿಗಳ ಮೇಲೆ ದಾಳಿ ಮಾಡೋಕ್ಕಾಗಲ್ಲ. ಅವರ ಸ್ವಾತಂತ್ರ್ಯ ಅವ್ರಿಗೆ ಇರಬೇಕು, ಅದನ್ನು ಬಿಡಬೇಕು. ನಾವು ಕೂಡ ಬೇರೆ ರಾಜ್ಯಕ್ಕೆ ಹೋದರೆ ನಮ್ಮ ಸ್ವಾತಂತ್ರ್ಯ ಇರುತ್ತೆ. ಬಟ್ ದ ಪಾಲಿಸೀಸ್ ಆನ್ ದ ಇನ್ಸ್ಟಿಟ್ಯೂಷನ್ಸ್ ಅದು ಬೇರೆ ಬೇರೆ ಇದೆ. ಇವಾಗ ಸರ್ಕಾರ ಏನು ಮಾಡಿದೆ? ಸರ್ಕಾರ ಒಂದು ಭುವನೇಶ್ವರಿ ಸ್ಟ್ಯಾಚ್ಯೂ ಮಾಡಿದೆ, ಆಯಿತು. ಆ ಭುವನೇಶ್ವರಿ ಸ್ಟ್ಯಾಚ್ಯೂಯಿಂದ ನಮ್ಮ ಕನ್ನಡಕ್ಕೆ ಏನು ಅದಕ್ಕೆ ಲಾಭ? ನಮ್ಮ 3 ಲ್ಯಾಂಗ್ವೇಜ್ ಫಾರ್ಮ್ಯುಲಾ ಕಿತ್ತಾಕಿದ್ದೀರಾ?
ಅಥವಾ ನಮ್ಗೆ ಯಾವುದಾದ್ರೂ ಒಂದು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ದೀರಾ? ಅಥವಾ ನಮಗೇನಾದರೂ ನಮಗೆ ಈ ಒಂದು ITB ಬೇರೆ ಬೇರೆ ಸೆಕ್ಟರ್ನಲ್ಲಿ ಸರೋಜಿನಿ ಮಹಿಷಿ ರಿಪೋರ್ಟ್ ತಂದಿದ್ದೀರಾ? ಅಲ್ಲಿ ಖಾಸಗಿ ನಮ್ಮ ಕಂಪನಿಗಳಲ್ಲಿ ನಮ್ಮ ಸ್ಥಳೀಯರಿಗೆ, ನಮ್ಮ ಜಾತಿ ಲಿಂಗದವ್ರಿಗೆ ಎಲ್ಲ ರೀತಿ ಪ್ರಾತಿನಿಧ್ಯ ಕೆಲಸದಲ್ಲಿ ಕೊಟ್ಟಿದ್ದೀರಾ? ಅಥವಾ ಯಾವುದಾದ್ರು ಕನ್ನಡದ ಬಗ್ಗೆ ನೀವೇನಾದರೂ ಇಂಪ್ಲಿಮೆಂಟ್ ಮಾಡಿದ್ದೀರಾ? ಪಾಲಿಸಿಗಳು ಬೇಕು ಹೊರತು ನಾವೇ ವೈಯಕ್ತಿಕವಾಗಿ ದಾಳಿ ಮಾಡೋ ಪ್ರಶ್ನೆ ಬರಲ್ಲ. ವಿ ಕಮ್ ಟು ಪವರ್, ಅದು ಡೆಮಾಕ್ರಸಿ. ಇಲ್ಲ ಅಂದರೆ ನೇಪಾಳ ಥರ ದಂಗೆ ಆಗೋಕ್ಕಾಗಲ್ಲ. ಆ ರೀತಿ ಡೆಮಾಕ್ರಸಿ ಅಲ್ಲ. ನಾವು ಎಲ್ಲರ ಜೊತೆಗೆ ಸೇರಿ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ವಿ ಮಸ್ಟ್ ಹೋಲ್ಡ್ ದ ಕೀಸ್ ಆಫ್ ಪವರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ನಡೀತಾ ಇರುವ ಪ್ರೊಟೆಸ್ಟ್, ಕಬ್ಬು ಬೆಳೆಗಾರರ ಹೋರಾಟ, ಅದರಲ್ಲೂ ಪ್ರಭಾವಿಗಳು ಹಾಗೆ ಹಣವಂತರಾಗಿರುವ ಸಕ್ಕರೆ ಕಾರ್ಖಾನೆ ಮಾಲೀಕರು ನಡೆಸ್ತಾ ಇರುವ ಈ ಲಾಬಿಯ ವಿರುದ್ಧ, ಇದ್ರ ಬಗ್ಗೆ ನಿಮ್ಮ ನಿಲುವೇನು? ಎಲ್ಲೋ ಒಂದು ಕಡೆ ಈ ರೈತರ ಹೋರಾಟವನ್ನು ಕೂಡ ಪೊಲಿಟಿಕಲಿ ಹೈಜಾಕ್ ಮಾಡಲಾಗುತ್ತೆ, ಹಾಗೆ ರೈತ ಮುಖಂಡರನ್ನು ಕೂಡ ಎಲ್ಲೋ ಒಂದು ಕಡೆ ಆಮಿಷಕ್ಕೆ ಒಳಪಡಿಸಿ ರೈತರ ಹೋರಾಟದ ದಿಕ್ಕನ್ನು ಬದಲಾಯಿಸುವ ಪ್ರಯತ್ನಗಳಾಗ್ಬಿಡುತ್ತೆ. ನಿಮ್ಮ ಒಂದು ಸಂದೇಶ ಅಥವಾ ರೈತರ ಪರವಾಗಿ ನಿಮ್ಮ ನಿಲುವು ಏನು ಅಂತ ಹೇಳಿ? ರೈತರಿಗೆ ನಮಗೆ ನ್ಯಾಯ ಇರಲೇಬೇಕು. ನಮ್ಮ ಸಿದ್ಧಾಂತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ತಂದೆ ಪೆರಿಯಾರ್ ಆಗಿರ್ಬೋದು, ದೊಡ್ಡ ಪ್ರಮಾಣದ ರೈತರು ಹೋರಾಟ ಮಾಡ್ತಾರೆ. 1940ಸ್ನಲ್ಲಿ ಕೋಟಿ ಲ್ಯಾಂಡ್ ಟೆನ್ಯೂರ್ ವಿಚಾರದಲ್ಲಿ ಶೂದ್ರ ಮತ್ತು ದಲಿತರ ಐಕ್ಯತೆ ಅನ್ನೋ ರೀತಿಯಲ್ಲಿ ಬಾಬಾ ಸಾಹೇಬರು ಹೋರಾಟ ಮಾಡ್ತಾರೆ. ವಿಲೇಜ್ ಅಪ್ಲಿಫ್ಟ್ ಅನ್ನೋ ರೀತಿಯಲ್ಲಿ 14 ಪಾಯಿಂಟ್ ಇಟ್ಟು ತಂದೆ ಪೆರಿಯಾರರು ಒಂದು ಆಟೋಮೇಷನು ಮತ್ತು ಒಂದು ರೀತಿ ಪ್ರೋಗ್ರೆಸ್ ವಿಚಾರದಲ್ಲಿ ರೈತರ ಬಗ್ಗೆ ನ್ಯಾಯ ಒದಗಿಸೋ ಒಂದು ಹೋರಾಟ. ನಮ್ಮದು ಕೂಡ ಬೇರೆ ಬೇರೆ ಬೈರಮಂಗಲ ರೈತರ ಹೋರಾಟ ಆಗಿರ್ಬೋದು, ದೇವನಹಳ್ಳಿ ರೈತರ ಹೋರಾಟಗಳು ನಾವು ಸ್ವಲ್ಪ ಇನ್ವಾಲ್ವ್ ಆಗಿದ್ವಿ. ಮತ್ತು ಬೇರೆ ಬೇರೆ ಇವತ್ತಿಗೂ ಕೂಡ ಚಿತ್ರದುರ್ಗದಲ್ಲಿ ಏನು ಒಂದು ರೈತರ ಬೆಳೆಗೆ ಎಷ್ಟು ದೊಡ್ಡ ಮಟ್ಟದ ಈ ಮೈನಿಂಗ್ ರೀತಿಯಲ್ಲಿ ದೊಡ್ಡ ಮಟ್ಟದ ಹಾನಿಕಾರಿ ಆಗ್ತಾ ಇದೆ, ಅದು ಮೊನ್ನೆ ಹೋಗಿದ್ವಿ. ಈ ಫೈಟ್ಸು ಮತ್ತು ಕಬ್ಬು ಬೆಳೆಗಾರರ ಜೊತೆ ನಾವು ಎಂದೆಂದಿಗೂ ನಿಂತಿರ್ತೀವಿ. ಈ ಸರ್ಕಾರಗಳು ಯಾರು ಹಸಿರು ಶಾಲೆ ಹಾಕ್ಕೊಂಡು ರೈತರ ಪರ ಅಂತ ಹೇಳ್ತಾರೋ ಅವರೆಲ್ಲರೂ ಕೂಡ ಬೇರೆ ಬೇರೆ ಹಂತಕ್ಕೆ ರೈತರ ವಿರೋಧಿ ಕಾನೂನುಗಳು ತಂದು ರೈತರ ಜೀವನಕ್ಕೆ ಇನ್ನೂ ಕಷ್ಟ ಕೊಡ್ತಾ ಇದ್ದಾರೆ. ಅದನ್ನು 400 ಎಕರೆಯಷ್ಟು ರೈತರ ಭೂಮಿನ ರೈತರು ತಗೋಬೋದು ಅನ್ನೋ ಕಾನೂನುಗಳು ಏನು ತೆಗೆದಾಕ್ತೀವಿ ಅಥವಾ ರದ್ದು ಮಾಡ್ತೀವಿ ಅಂತ ಮುಖ್ಯಮಂತ್ರಿಯವರು ಹೇಳಿದ್ರು 2 ವರ್ಷದ ಹಿಂದೆ. ಅದು ಇನ್ನೂ ಮಾಡದೆ ರೈತರ ಜೀವನಕ್ಕೆ ಯಾವುದೇ ಪರಿಹಾರ ಕೊಡದೆ ಎಲ್ಲ ಒಂದು ರೈತರ ಮತಗಳು ಬಳಸ್ಕೊತಾ ಇದ್ದಾರೆ. ಅದು ನಮ್ಗೆ ಬೇಡ. ರೈತರಿಗೆ ನ್ಯಾಯ ಒದಗಿಸೋ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರಾಗಿರ್ಬೋದು, ಅನೇಕ ರೈತ ಪರ ಹೋರಾಟಗಾರರು ನಮ್ಮೆಲ್ಲರಿಗೂ ಮಾದರಿ. ಸೊ ರೈತರ ನ್ಯಾಯ ನಮ್ಮ ಭಾಳ ಮುಖ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರಗೀತೆ ವಿಚಾರ ವಿವಾದದಿಂದ ಹಿಡಿದು ಕೃಷಿಕರ ಹೋರಾಟವರೆಗೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಧನ್ಯವಾದ ತಮ್ಮ ಉತ್ತರ ಹಾಗೆ ಸಮಯಕ್ಕೋಸ್ಕರ. ಹಾಗೆ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.